ಹಾಗೂ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಜಂಟಿ ಆಯೋಜನೆಯೊಂದಿಗೆ ಇಂದು ನಡೆಯಲಿರುವ ಮಾಸ್ತಿ ಸ್ಮಾರಕ ವಿಶೇಷ ವಾರ್ಷಿಕ ಉಪನ್ಯಾಸಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ದಯಮಾಡಿ ಸಭೆಯ ಹಿಂಭಾಗದಲ್ಲಿರ್ತಕ್ಕಂತಹ ಮಾನ್ಯ ಶ್ರೋತೃಗಳು ಮುಂದೆ ಬಂದರೆ ಸಭೆಯ ಚಂದದ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಮುಂದೆ ಬರಬೇಕಾದ ಕಾಲ ಇದು. ಕಾರ್ಯಕ್ರಮ ಪೀಠದ ಪ್ರಾರ್ಥನೆಯೊಂದಿಗೆ ಆರಂಭ ಆಗಲಿದೆ. ಪ್ರಾರ್ಥನೆಯನ್ನು ನಡೆಸ್ಕೊಡ್ತಕ್ಕಂಥವರು ಪೀಠದ ನಮ್ಮ ಹಿರಿಯ ವ್ಯವಸ್ಥಾಪಕ ಟ್ರಸ್ಟಿಯವರಾದಂತಹ ಡಾಕ್ಟರ್ ವಿ ವಸಂತಶ್ರೀ ಅವರು. ಇವಾಗ ಉಚ್ಚರಿಸೋ ಶಾಂತಿ ಮಂತ್ರನ ನನಗೆ ಮೊದಲು ಹೇಳಿಕೊಟ್ಟವರು ಗುರುಗಳು ಇಲ್ಲಿ ಉಪಸ್ಥಿತರಿದ್ದಾರೆ, ಅವರೇ ಶ್ರೀಮತ್ತೂರು ಕೃಷ್ಣಮೂರ್ತಿಗಳು. ಸೊ ನಾನು ಗುರುಭ್ಯೋ ನಮಃ ಅಂತ ಹೇಳಿದ್ರೆ ಅವ್ರಿಗೂ ಆಗತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಅವರಿಗೆ ಧನ್ಯವಾದಗಳು. ಈಗ ಸಭೆಗೆ ಆಗಮಿಸಿರುವ ಗಣ್ಯರೆಲ್ಲರೂ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿರ್ತಕ್ಕಂತಹ ದೊರೆಸ್ವಾಮಿಯವರು ಹಾಗೂ ಪ್ರೊಫೆಸರ್ ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಅವರನ್ನು ಪೀಠದ ಅಧ್ಯಕ್ಷರಾದಂತಹ ಶ್ರೀ ವಿ ರಾಮಭದ್ರ ಅವರು ವೇದಿಕೆಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ತಮ್ಮೆಲ್ಲರನ್ನೂ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಅಧ್ಯಯನ ಪೀಠದ ಅಧ್ಯಕ್ಷರಾದಂತಹ ಶ್ರೀ ವಿ ರಾಮಭದ್ರ ಅವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆದರಣೀಯ ಡಾಕ್ಟರ್ ಚಂದ್ರಶೇಖರ್ ಅವರೇ, ಆದರಣೀಯ ದೊರೆಸ್ವಾಮಿ ಅವರೇ, ಆದರಣೀಯ ಮತ್ತೂರು ಕೃಷ್ಣಮೂರ್ತಿ ಅವರೇ, ಮತ್ತು ತಮ್ಮೆಲ್ಲರೂ ಇಲ್ಲಿ ಬಂದಿರುವವರೆಲ್ಲರಿಗೂ ಸ್ವಾಗತ ಕೋರುವುದು ನನಗೆ ಭಾಳ ಸಂತೋಷ. ನಾವು ಮಾಸ್ತಿ ಅಧ್ಯಯನ ಪೀಠ, ನಾವು 3 ಜನ ಮಾಸ್ತಿಯವರ ಮೊಮ್ಮಕ್ಕಳು 10 ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇಂದು ಡಾಕ್ಟರ್ ಚಂದ್ರಶೇಖರ್ ಅವರು ಇಲ್ಲಿ ಬಂದು ವಾರ್ಷಿಕ ಉಪನ್ಯಾಸ ಕೊಡೋದಕ್ಕೆ ಒಪ್ಕೊಂಡಿರೋದು ಭಾಳ ಸಂತೋಷದ ಸಂಗತಿ. ನಾನು ಟ್ರಸ್ಟಿನ ಪೀಠದ ಪರವಾಗಿ ಹಿರಿಯರಿಗೆ ಸ್ವಾಗತ ಕೋರುತ್ತೇನೆ. ಎರಡನೇದಾಗಿ ದೊರೆಸ್ವಾಮಿಯವರು, ಈಗ ನಾನು ಅವರು ಕೂಡ ಕಾರ್ನಲ್ಲಿ ಬರ್ತಾ ಅವ್ರನ್ನ ಮನೆಯಿಂದ ಕರ್ಕೊಂಡು ಬರ್ತಾ ಮಾಸ್ತಿಯವರ ಪರಿವಾರದವರು ಎಲ್ಲರೂ ಅವರಿಗೆ ತಿಳಿದವರು, ಎಲ್ಲರನ್ನೂ ವಿಚಾರಿಸಿದರು. ನನಗೆ ಬಹಳ ಸಂತೋಷ ಆಯಿತು. ಅವರಿಗೆ ಪೂರ್ತಿ ಪರಿವಾರ ಪರಿಚಯ ಇದೆ. ಆ ಥರದ ಹಿರಿಯರು ಮಾಸ್ತಿಯವರ ಪರಿವಾರದ ಇಷ್ಟು ಚೆನ್ನಾಗಿ ತಿಳ್ಕೊಂಡವರು ಇಂದು ನಮ್ಮಲ್ಲಿ ಬಂದು ಪಾಲ್ಗೊಳ್ಳೋದಕ್ಕೆ ಬಂದಿದ್ದಾರೆ.
ನಮಗೆ ಬಹಳ ಒಂದು ಸಂತೋಷದ ಸಂಗತಿ ಮಾಸ್ತಿ ಮೆಮೋರಿಯಲ್ ಫೌಂಡೇಶನ್ಗೆ. ಎಲ್ಲದಕ್ಕಿಂತ ಸಂತೋಷದ ಸಂಗತಿ, ನಾನು ಎಷ್ಟು ವರ್ಷಗಳ ಹಿಂದೆ ನೋಡಿದ್ನೋ ಗೊತ್ತಿಲ್ಲ, 20 ವರ್ಷವಾಯ್ತೇನೋ. ಹಿರಿಯರನ್ನ ನಾನು ಲಂಡನ್ನಲ್ಲಿ ಭಾರತೀಯ ವಿದ್ಯಾಭವನದಲ್ಲಿ ನೋಡಿದ್ದೆ. ಇಂದು ಅವ್ರನ್ನ ನೋಡ್ತೀನಿ ಅಂತ ನಾನು ಕನಸಲ್ಲಿ ಕೂಡ ಅಂಡಿರಲಿಲ್ಲ. ಹಿರಿಯರು ನಮ್ಮಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳನೇ ಸಂತೋಷ. ನಮಗೆ ಒಂದು ಉತ್ತೇಜನ ಕೊಟ್ಟಂಗೆ ಆಯಿತು. ಹಿರಿಯರಿಗೂ ಮಾಸ್ತಿ ಅಧ್ಯಯನ ಪೀಠದ ಪರವಾಗಿ ಸುಸ್ವಾಗತ. ಮಾಸ್ತಿ ಅಧ್ಯಯನ ಪೀಠದ ಒಂದು ಸಂಕ್ಷಿಪ್ತ ಪರಿಚಯ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಮಾಡಿಕೊಡ್ತಾರೆ. ಎಲ್ರಿಗೂ ತಿರ್ಗಾ ಸ್ವಾಗತ. ನಮ್ಮ ಸಾಹಿತ್ಯ ಲೋಕದ ಜನರಿಗೆ ಮಾಸ್ತಿ ಅಧ್ಯಯನ ಪೀಠ ಈಗ ಸಾಕಷ್ಟು ಚಿರಪರಿಚಿತ ಆಗಿದೆ ಅಂತ ಹೇಳಬೇಕು. ಆದರೂ ನಮ್ಮ ಸಾಧನೆಗಳತ್ತ ಒಂದು ಸಂಕ್ಷಿಪ್ತವಾದಂತಹ ಪಕ್ಷಿ ನೋಟವನ್ನು ಬೀರಿದ್ರೆ ಬಹುಶಃ ಇಲ್ಲಿ ಅದು ಹೆಚ್ಚು ಪ್ರಸ್ತುತ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿ ಕೆಲವು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. 1999ರಲ್ಲಿ ಮಾಸ್ತಿ ಕುಟುಂಬದ ಸದಸ್ಯರು, ಅವರ ಮೊಮ್ಮಕ್ಕಳು ಮಾಸ್ತಿ ಅಧ್ಯಯನ ಪೀಠ ಅನ್ನುವಂತಹ ಒಂದು ಸಂಸ್ಥೆಯನ್ನು ಮಾಸ್ತಿಯವರ ಮನೆಯಲ್ಲೇ ಪ್ರಾರಂಭ ಮಾಡಿದ್ರು. ಇದರ ಹಿಂದೆ ಅವರಿಗಿದ್ದಂಥ ಉದ್ದೇಶ ಏನು ಅಂತಂದರೆ, ದೇಶ ವಿದೇಶಗಳಲ್ಲಿ ಸಾಹಿತಿಗಳನ್ನು, ಕಲಾವಿದರನ್ನು ಹೇಗೆ ಗೌರವಿಸ್ತಾರೆ. ಈಗ ಇಂಗ್ಲೆಂಡ್ನಲ್ಲಿ ಶೇಕ್ಸ್ಪಿಯರ್ನ ಮನೆ ಇರ್ಬೋದು, ಅಥವಾ ವರ್ಡ್ಸ್ವರ್ತನ ಮನೆ ಇರ್ಬೋದು, ಅಥವಾ ಜಾನ್ಸನ್ನ ಮನೆ ಇರ್ಬೋದು, ಆ ತರಹದ ಸ್ಥಳಗಳಿರ್ಬೋದು, ಅಮೇರಿಕಾದಲ್ಲಿರ್ಬೋದು. ಅಲ್ಲೆಲ್ಲ ಕವಿ ಕಲಾವಿದರಿಗೆ ಇರ್ತಕ್ಕಂಥ ಮಾನ್ಯತೆ ಏನಿದೆ ಅದು ಕನ್ನಡ ನಾಡಿನಲ್ಲೂ ಕೂಡ ದೊರೀಬೇಕು. ಮಾಸ್ತಿಯವರ ನೆನಪನ್ನು ಇಂದಿನ ತಲೆಮಾರಿಗೆ ಮಾತ್ರ ಅಲ್ಲ, ಮುಂದಿನ ತಲೆಮಾರುಗಳಿನ ಜನ ಕೂಡ ನೆನಪಿಸ್ಕೊಳ್ಳೋ ಹಾಗಾಗಬೇಕು. ಆ ತರಹದ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವ ಉದ್ದೇಶದಿಂದ ಮಾಸ್ತಿ ಅಧ್ಯಯನ ಪೀಠ 1999ರಲ್ಲಿ ಆರಂಭ ಆಯಿತು. ಮಾಸ್ತಿ ಅಧ್ಯಯನ ಪೀಠ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಉಪನ್ಯಾಸ ಪಂಚಕ ಅನ್ನುವಂತಹ ಒಂದು ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ಮಾಸ್ತಿ ಅಧ್ಯಯನ ಪೀಠ ನಡೆಸ್ಕೋತಾ ಬಂದಿದೆ. 1ರಿಂದ 5ನೆಯ ಸರಣಿಯವರೆಗೆ, ಒಂದೊಂದು ಸರಣಿಯಲ್ಲಿ 5 ಅಥವಾ 6 ಕಾರ್ಯಕ್ರಮಗಳು ನಡೆದಿವೆ. 1ರಿಂದ 5ನೆಯ ಸರಣಿಯವರೆಗಿನ ಕಾರ್ಯಕ್ರಮಗಳು BP ವಾಡಿಯ ರಸ್ತೆಯಲ್ಲಿರ್ತಕ್ಕಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ನಡೆದವು. 6ನೇ ಸರಣಿಯಿಂದ 10ನೇ ಸರಣಿಯವರೆಗಿನ ಇದುವರೆಗಿನ ನಡೆದಿರ್ತಕ್ಕಂಥ ಎಲ್ಲ ಉಪನ್ಯಾಸ ಪಂಚಕದ ಕಾರ್ಯಕ್ರಮಗಳು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಜೊತೆಗೆ ಸಹಯೋಗದೊಂದಿಗೆ ಇದೇ ಸಭಾಂಗಣದಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಗೀತಗುಚ್ಛ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಸ್ತಿ ಅಧ್ಯಯನ ಪೀಠ ಏರ್ಪಡಿಸ್ತಾ ಇದೆ. ಅದು ಮಾಸ್ತಿಯವರ ಗೀತೆಗಳ ಗಾಯನದ ಕಾರ್ಯಕ್ರಮ. ಜೊತೆಗೆ ವಾಚನ ವ್ಯಾಖ್ಯಾನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜಿಸ್ಕೊತಾ ಬಂದಿದ್ದೀವಿ. ಕೆಲವು ಕೃತಿಗಳನ್ನು ಹಾಡಿ ಅವುಗಳನ್ನು ವ್ಯಾಖ್ಯಾನಿಸುವಂತಹ ಕಾರ್ಯಕ್ರಮ ಇದು. ಜೊತೆಗೆ ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತಂದರೆ, ಕನ್ನಡ ಸದ್ಯದ ಇರತಕ್ಕಂತಹ ಪ್ರಸಿದ್ಧರಾದ ಕವಿಗಳನ್ನು ಕರೆದು ನನ್ನ ಕವನ ಅವನ ಕವನ ಅನ್ನುವಂತಹ ಶೀರ್ಷಿಕೆಯಲ್ಲಿ, ಇದು ಬಹಳ ಪ್ರಸಿದ್ಧವಾದ ಮಾಸ್ತಿಯವರ ಒಂದು ಕವಿತೆಯ ಸಾಲು. ಒಬ್ಬ ಕವಿಗೆ ಮನಸ್ಸಿನಲ್ಲಿ ಸುಂದರವಾದ ಭಾವನೆಗಳನ್ನು ಮೂಡಿಸಬಲ್ಲಂಥ ಸಂಗತಿಗಳು ಮಾಸ್ತಿಯವರಲ್ಲಿ ಹೇಗೆ ಕಂಡಿದೆ, ನಾನು ಇದೇ ವಿಷಯವನ್ನು ಕುರಿತು ಹೇಗೆ ಪದ್ಯವನ್ನು ಬರೆದಿದ್ದೇನೆ ಅನ್ನುವಂಥ ವಿಷಯವನ್ನು ಕವಿಗಳು ಚರ್ಚಿಸ್ತಾರೆ. ಅದು ಒಂದು. ಇನ್ನೊಂದು ಸರಣಿಯ ಉಪನ್ಯಾಸ ಅಂತಂದರೆ ಮಾಸ್ತಿಯವರ ಸಮಕಾಲೀನರು ಅಂತ ಹೇಳಿ, ಮಾಸ್ತಿಯವರ ಕಾಲದಲ್ಲಿ ಬದುಕಿದ್ದ ಅನೇಕ ಹಿರಿಯ ಚೇತನಗಳನ್ನು ನೆನಪಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಅದು. ಇದಿಷ್ಟು ನಮ್ಮ ಉಪನ್ಯಾಸದ ಮತ್ತು ಕಾವ್ಯದ ಕಾರ್ಯಕ್ರಮಗಳಾದರೆ, ಚೇತನ ಅನ್ನುವಂತಹ ಒಂದು ವಿಶಿಷ್ಟವಾದ ಧ್ವನಿ ಸುರುಳಿಯನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಅದರ ಜೊತೆಗೆ 2000ನೇ ಇಸ್ವಿಯಲ್ಲಿ ಇಂಗ್ಲೆಂಡಿನಲ್ಲಿ ನಡೆದ ಸಹಸ್ರಾಬ್ಧಿ ಸಮ್ಮೇಳನಕ್ಕೆ ಕನ್ನಡದ ಖ್ಯಾತ ಹಾಸ್ಯ ಲೇಖಕರುಗಳಾದಂತಹ MS ನರಸಿಂಹಮೂರ್ತಿಯವರನ್ನ ಮತ್ತು ಶ್ರೀ ಅರಮಿತ್ರ ಅವರನ್ನು ಮಾಸ್ತಿ ಅಧ್ಯಯನ ಪೀಠ ಇಂಗ್ಲೆಂಡಿಗೆ ಕಳಿಸಿತ್ತು. 2002ರಲ್ಲಿ BL ರೈಸ್ ಅವರನ್ನು ಕುರಿತಾದಂಥ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಅಂತ ಹೇಳಿ ಅಧ್ಯಯನ ಪೀಠ ನನಗೆ ವಿದ್ಯಾರ್ಥಿ ವೇತನವನ್ನು ನೀಡಿ 2 ತಿಂಗಳ ಕಾಲ ಇಂಗ್ಲೆಂಡಿನಲ್ಲಿ ನಾನು ವಿಶೇಷ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೆ ನನ್ನನ್ನು ಪೀಠ ಕಳಿಸಿತ್ತು. ಅದಲ್ಲದೆ ಮುಂಬೈ ವಿಶ್ವವಿದ್ಯಾಲಯದಲ್ಲಿ PhDಯನ್ನು ಮಾಡ್ತಾ ಇರತಕ್ಕಂತಹ ಸುಮಾ ದ್ವಾರಕನಾಥ್ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿಗೆ ವಿಶೇಷ ವಿದ್ಯಾರ್ಥಿ ಸಹಾಯವನ್ನು ನೀಡಲಾಗಿದೆ. ಮುಂಬೈ, ಮೈಸೂರು, ಧಾರವಾಡ, ಮಂಗಳೂರು ಮುಂತಾದಂಥ ಪ್ರದೇಶಗಳಲ್ಲಿ ಕೂಡ ಮಾಸ್ತಿ ಅಧ್ಯಯನ ಪೀಠ
ಗೀತ ಗಾಯನದ ಕಾರ್ಯಕ್ರಮಗಳು ಹಾಗೂ ಉಪನ್ಯಾಸದ ಕಾರ್ಯಕ್ರಮಗಳು, ಪುಸ್ತಕ ಬಿಡುಗಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಡೆಸ್ಕೋತಾ ಬರ್ತಾ ಇದೆ. ಅಷ್ಟೇ ಅಲ್ಲದೆ ವ್ಯಕ್ತಿ ಚಿಂತನ, ಕೃತಿ ಚಿಂತನ ಸರಣಿಗಳು, ಪ್ರೇಮ ನದಿಯ ದಡಗಳಲ್ಲಿ, ಚಿತ್ರರಾಮಾಯಣ, ಸ್ಕೆಚಸ್ ಆನ್ ದಿ ಎಕ್ಸ್ಟ್ರಾರ್ಡಿನರಿ ಫ್ರಮ್ ಮಹಾಭಾರತ ಇತ್ಯಾದಿಯಾದ ಕೃತಿಗಳನ್ನು ಈಗಾಗಲೇ ಮಾಸ್ತಿ ಅಧ್ಯಯನ ಪೀಠ ಹೊರತಂದಿದೆ. ಇದರ ಜೊತೆಗೆ ತುಂಬ ಸಂತೋಷದಿಂದ, ಹೆಮ್ಮೆಯಿಂದ ನಾವು ಹೇಳ್ಕೋಬಹುದಾದಂತಹ ಒಂದು ಯೋಜನೆ ನಮ್ಮದು ಅಂತಂದರೆ, ನಮ್ಮ ಹಿರಿಯ ಅಣ್ಣನಾಗಿರತಕ್ಕಂಥ ಮಾಸ್ತಿ ಎಂ ವೆಂಕಟೇಶ್ ಅಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ನ ಜೊತೆಗೆ ಮಾಸ್ತಿ ಅಧ್ಯಯನ ಪೀಠ ಮಾಡ್ತಾ ಇರ್ತಕ್ಕಂಥ ಕೆಲಸ. ಮಾಸ್ತಿಯವರ ಎಲ್ಲ ಕೃತಿಗಳಿಗೆ ಅನುಬಂಧಗಳನ್ನು ಸೇರಿಸ್ತಕ್ಕಂಥ, ಛಾಯಾಚಿತ್ರಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಸ್ತಿ ಅಧ್ಯಯನ ಪೀಠ ಮಾಡ್ತಾ ಇದೆ. ಮಾಸ್ತಿಯವರ ಚಿಕ್ಕವೀರ ರಾಜೇಂದ್ರ, ಚನ್ನಬಸವ ನಾಯಕ, ಭಾವ, ಅಂತರಗಂಗೆ, ವಿಮರ್ಶೆ, ಭಾರತ ತೀರ್ಥ, ಆಮೇಲೆ ಅವರ ಸಂಪಾದಕೀಯ ಸಂಪುಟಗಳು ಇತ್ತೀಚೆಗಷ್ಟೇ ಮರುಮುದ್ರಿತಗೊಂಡಂಥದ್ದು, ಅವರ ಸಮಗ್ರ ಕಥೆಗಳ ಸಂಪುಟ, ಹೀಗೆ ಪ್ರತಿಯೊಂದು ಕೃತಿಯಲ್ಲೂ ಕೂಡ ಹೊಸ ಹೊಸ ಮಾಹಿತಿಗಳನ್ನು, ಅಪರೂಪದ ಛಾಯಾಚಿತ್ರಗಳನ್ನು, ದಾಖಲೆಗಳನ್ನು ಸೇರಿಸುವಂತಹ ಒಂದು ಸಹಯೋಗವನ್ನು ಮಾಸ್ತಿ ಅಧ್ಯಯನ ಪೀಠವು MVJK ಟ್ರಸ್ಟ್ಗೆ ನೀಡ್ತಾ ಇದೆ. ಅದಲ್ಲದೆ ಪ್ರತಿ ವರ್ಷ ಮಾಸ್ತಿಯವರ ಹುಟ್ಟಿದ ದಿನವಾದಂಥ ಜೂನ್ 6ನೇ ತಾರೀಕಿನ ಸಂದರ್ಭದಲ್ಲಿ ವಾರ್ಷಿಕ ವಿಶೇಷ ಉಪನ್ಯಾಸದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜಸ್ಟಿಸ್ BN ಶ್ರೀಕೃಷ್ಣ ಅವರು, ಜಸ್ಟಿಸ್ ರಾಮಾ ಜೋಯಿಸ್ ಅವರು, ಶ್ರೀಮತಿ ಇಂದಿರಾ ಗೋಸ್ವಾಮಿಯವರು, ಪ್ರೊಫೆಸರ್ SK ರಾಮಚಂದ್ರ ರಾಯರು, ಶ್ರೀ MV ಕಾಮತ್ ಅವರು, ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರು, ಡಾಕ್ಟರ್ ಯಶವಂತ್ ಚಿತ್ತಾಲ ಅವರು, ಪ್ರೊಫೆಸರ್ GS ಆಮೂರ ಅವರು, ಡಾಕ್ಟರ್ BA ವಿವೇಕ್ ರೈ, ಡಾಕ್ಟರ್ MS ತಿಮ್ಮಪ್ಪ ಮುಂತಾದಂಥವರು ಈ ವಿಶೇಷ ಉಪನ್ಯಾಸದ ಕಾರ್ಯಕ್ರಮಗಳನ್ನು ನಮಗೆ ನಡೆಸಿಕೊಟ್ಟಿದ್ದಾರೆ. ಹಿರಿಯರಾದಂಥ ಜಸ್ಟಿಸ್ ನಿಟ್ಟೂರು ಶ್ರೀನಿವಾಸ ರಾಯರು, ಪ್ರೊಫೆಸರ್ SK ರಾಮಚಂದ್ರ ರಾಯರು, ನಮ್ಮ ರಾಜ್ಯಪಾಲೆಯಾಗಿದ್ದಂಥ VS ರಮಾದೇವಿಯವರು, ಪ್ರೊಫೆಸರ್ G ವೆಂಕಟಸುಬ್ಬಯ್ಯನವರು, ಡಾಕ್ಟರ್ ರಾಜಾರಾಮಣ್ಣ, ಪ್ರೊಫೆಸರ್ SR ರೋಹಿಡೇಕರ್, ಡಾಕ್ಟರ್ ಗಂಗಿಶೆಟ್ಟಿ ಲಕ್ಷ್ಮೀನಾರಾಯಣ, ಪ್ರೊಫೆಸರ್ LS ಶೇಷಗಿರಿರಾವ್, ಡಾಕ್ಟರ್ ಕಮಲಾ ಹಂಪನ ಮತ್ತು ಶ್ರೀ ಮಾಸ್ಟರ್ ಹಿರಣ್ಣಯ್ಯ ಅವರು ಈ ಕಾರ್ಯಕ್ರಮಗಳ ಅಧ್ಯಕ್ಷತೆಗಳನ್ನು ವಹಿಸಿದ್ದಾರೆ. ಇದೊಂದು ಬಹಳ ಪ್ರತಿಷ್ಠಿತವಾದಂಥ ಕಾರ್ಯಕ್ರಮ, ಮಾಸ್ತಿ ಅಧ್ಯಯನ ಪೀಠದ್ದು ಮತ್ತು ಒಟ್ಟು ಬೆಂಗಳೂರಿನಲ್ಲಿ ನಡೀತಕ್ಕಂಥ ಅತ್ಯಂತ ಪ್ರತಿಷ್ಠಿತವಾದಂಥ ಉಪನ್ಯಾಸದ ಕಾರ್ಯಕ್ರಮ. ಅಂತಹ ಸರಣಿಯಲ್ಲಿ ಈ ಹೊತ್ತು ನಾವು ಇಂದಿನ ಆಡಳಿತ ರೀತಿ ನೀತಿಗಳು ಅನ್ನುವಂತಹ ವಿಷಯವನ್ನು ಕುರಿತ ಹಾಗೆ ಮಾತಾಡಲಿಕ್ಕೆ ಅಂತ ಹೇಳಿ ಮಾನ್ಯ ಡಾಕ್ಟರ್ BK ಚಂದ್ರಶೇಖರ್ ಅವರನ್ನು ನಾವು ಪ್ರಾರ್ಥನೆ ಮಾಡಿದ್ವಿ. ಯಾಕೆ ಅಂತಂದರೆ ಸದ್ಯದ ಪರಿಸ್ಥಿತಿಗೆ ಕೂಡ ನಾವು ಸ್ಪಂದಿಸಬೇಕು. ಸಾಹಿತ್ಯ ಅನ್ನುವಂಥದ್ದು ಯಾವುದೋ ದಂತದ ಗೋಪುರದಲ್ಲಿರುವಂಥದ್ದಲ್ಲ, ಇಂದಿನ ನಿತ್ಯ ಜೀವನಕ್ಕೆ ಅದು ಸಂಬಂಧ ಹೊಂದಿರಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಷಯವನ್ನು ನಾವು ಆಯ್ಕೊಂಡ್ವಿ. ಆ ವಿಷಯವನ್ನು ಕುರಿತು ಯಾರು ಮಾತಾಡಬಹುದು ಅನ್ನುವಂಥ ಯೋಚನೆ ನಾವು ಮಾಡಿದಾಗ ನಮ್ಮ ನೆನಪಿಗೆ ತಕ್ಷಣ ಬಂದವರು ಡಾಕ್ಟರ್ ಪ್ರೊಫೆಸರ್ BK ಚಂದ್ರಶೇಖರ್ ಅವರು. ಶಿಕ್ಷಣ ತಜ್ಞರಾಗಿ ಮತ್ತು ನಮ್ಮ ಆಡಳಿತ ಯಂತ್ರದ ಚುಕ್ಕಾಣಿಯನ್ನು ಹಿಡಿದವರಲ್ಲಿ ಪ್ರಮುಖರಾದಂಥ ಪ್ರೊಫೆಸರ್ BKC ಅವರನ್ನು ನಾವು ಪ್ರಾರ್ಥನೆ ಮಾಡಿದಾಗ ಅವರು ತುಂಬ ಸಂತೋಷದಿಂದ, ಮಾಸ್ತಿಯವರ ಮನೆಯ ಕೆಲಸ ಅಂತಂದರೆ ಮಾಸ್ತಿಯವರ ಹೆಸರಿನ ಯಾವುದೇ ಕೆಲಸ ಆದರೂ ಕೂಡ ನಾನು ಸಂತೋಷದಿಂದ ಬರ್ತೇನೆ ಅಂತ ಹೇಳಿ ಒಪ್ಪಿ ಇವತ್ತು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತ. ಪ್ರೊಫೆಸರ್ BK ಚಂದ್ರಶೇಖರ್ ಅವರು ನಾಡಿನಾದ್ಯಂತ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದಾದ್ಯಂತ ಹೆಚ್ಚು ಪರಿಚಿತರು. ಆದರೂ ಕೂಡ ಕೆಲವು ವಿವರಗಳನ್ನು ಹೇಳೋದಾದರೆ 1937 ಫೆಬ್ರವರಿ 12ರಂದು ಟಿ ನರಸೀಪುರ ತಾಲೂಕಿನ ಬೋಗಾದಿಯಲ್ಲಿ ಜನಿಸಿದ ಶ್ರೀಯುತರು ತಮ್ಮ BA BL ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದರು. ಪ್ರಸಿದ್ಧವಾದ ಲೀಡ್ಸ್ ವಿಶ್ವವಿದ್ಯಾಲಯದಿಂದ LLM ಪದವಿಯನ್ನು ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಅವರು ಪಡ್ಕೊಂಡಿದ್ದಾರೆ. ಉತ್ತರ ಐರ್ಲೆಂಡಿನ ಕ್ವೀನ್ಸ್ ವಿಶ್ವವಿದ್ಯಾಲಯ ಮತ್ತು ಆಕ್ಸ್ಫರ್ಡ್ನ ಕ್ವೀನ್ ಎಲಿಜಬೆತ್ ಹೌಸ್ಗಳಲ್ಲಿ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಮಾತ್ರ ಅಲ್ಲದೆ ನ್ಯಾಷನಲ್ ಸ್ಕೂಲ್ ಆಫ್ ಲಾ ಆಫ್ ಇಂಡಿಯಾ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ಗಳಲ್ಲಿ ಪ್ರೊಫೆಸರ್ ಆಗಿ ಸಾವಿರಾರು ಜನಕ್ಕೆ ತಮ್ಮ ಜ್ಞಾನವನ್ನು ಧಾರೆ ಎರೆದಿದ್ದಾರೆ. ಹಲವು ದಶಕಗಳಿಂದ ಪ್ರೊಫೆಸರ್ BK ಚಂದ್ರಶೇಖರ್ ಅವರು ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಭಾಪತಿಗಳಾಗಿ, ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಪ್ರಚಾರ ಮುಂತಾದಂಥ ಖಾತೆಗಳ ಮಂತ್ರಿಗಳಾಗಿ ಅವರು ನಾಡಿಗೆ ಸಲ್ಲಿಸಿರ್ತಕ್ಕಂಥ ಸೇವೆ ಅಮೂಲ್ಯವಾದದ್ದು. ಕರ್ನಾಟಕ ರಾಜ್ಯ ಜಿಲ್ಲಾ ಪಂಚಾಯತ್ ಕಾಯ್ದೆಯ ಕರಡಿನ ತಯಾರಿ, ಭಾರತದ ಸಂವಿಧಾನದ 64ನೇ ತಿದ್ದುಪಡಿ ಕುರಿತಾದಂಥ ರಾಷ್ಟ್ರೀಯ ಚರ್ಚಾ ಕಾರ್ಯಕ್ರಮ, ಮಾಹಿತಿ ಹಕ್ಕಿಗೆ ಸಂಬಂಧಪಟ್ಟಂತಹ ಮೂಲ ದಾಖಲೆಗಳ ಸಿದ್ಧತೆ ಮತ್ತು ಅವುಗಳ ತಯಾರಿ ಇತ್ಯಾದಿಯಾದಂತಹ ಪ್ರಮುಖವಾದಂತಹ ಯೋಜನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಂತಹ ಹೆಗ್ಗಳಿಕೆ ಅವರದ್ದು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕುರಿತು ವಿಶೇಷವಾಗಿ ಅಧ್ಯಯನವನ್ನು ನಡೆಸಿರ್ತಕ್ಕಂಥ ಪ್ರೊಫೆಸರ್ BK ಚಂದ್ರಶೇಖರ್ ಅವರು ಈ ಬಗ್ಗೆ ಅನೇಕ ಸಂಪ್ರಬಂಧಗಳು ಮತ್ತು ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಅಧ್ಯಯನ, ಅಧ್ಯಾಪನ ಮತ್ತು ಸಂಶೋಧನೆಗಳಲ್ಲಿ ಸದಾ ಆಸಕ್ತರಾಗಿರ್ತಕ್ಕಂಥ ಶ್ರೀಯುತರು ಇದೇ ಉದ್ದೇಶಕ್ಕೋಸ್ಕರ ಬ್ರಿಟನ್, ಕೆನಡಾ, ಅಮೇರಿಕಾ, ಯುರೋಪ್, ಶ್ರೀಲಂಕಾ, ಥಾಯ್ಲ್ಯಾಂಡ್ ಮುಂತಾದಂಥ ದೇಶಗಳಿಗೆ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ
ಅವರು ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ನ ಸದಸ್ಯರಾಗಿ ಕೂಡ 2007 ಮತ್ತು 8ನೇ ಇಸ್ವಿಯಲ್ಲಿ ತಮ್ಮ ಹುದ್ದೆಯನ್ನು ನಿಭಾಯಿಸಿದ್ದಾರೆ. ಇಷ್ಟೆಲ್ಲ ಹೆಚ್ಚಿನ ಅನುಭವವನ್ನು ಆಡಳಿತ ಕ್ಷೇತ್ರದಲ್ಲಿ ಮತ್ತು ಕಾರ್ಯಾಂಗದಲ್ಲಿ, ಶಾಸಕಾಂಗ ಮತ್ತು ಕಾರ್ಯಾಂಗ ಎರಡರಲ್ಲೂ ಹೊಂದಿರತಕ್ಕಂತಹ ಮಾನ್ಯ ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಅವರು ಈ ದಿನದ ಉಪನ್ಯಾಸಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರ ಸುಕೃತ ಅಂತ ಭಾವಿಸ್ತೀನಿ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಈ ದಿನದ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥವರು ನಿಮ್ಮೆಲ್ಲರಿಗೂ ಅತ್ಯಂತ ಆದರಣೀಯರಾದಂತಹ ಮಾನ್ಯ ಶ್ರೀ ಎಚ್.ಎಸ್. ದೊರೆಸ್ವಾಮಿಯವರು. ಕೇವಲ 92 ವರ್ಷಗಳ ನವಯುವಕ. ಬಿ ಕೆ ಸಿ ಅವರು ಒಳಗಡೆ ಬಂದ ತಕ್ಷಣ ಕೇಳಿದ್ರು, ಹೇಗಿದ್ದೀರಿ, ನಿಮ್ಮ ಆರೋಗ್ಯ ಹೇಗಿದೆ ಅಂತಂದು ಉತ್ತರನೂ ಅವರೇ ಹೇಳಿಬಿಟ್ರು. ನಿಮ್ಮ ಆರೋಗ್ಯ ಚೆನ್ನಾಗೇ ಇರಬೇಕು, ಯಾಕೆ ಅಂತಂದರೆ ಇವತ್ತು ಶಿವಮೊಗ್ಗ, ನಿನ್ನೆ ಚಿಕ್ಕಮಗಳೂರು, ಅದ್ರ ಮೊನ್ನೆ ಧಾರವಾಡ ಅಂತ ಓಡಾಡ್ತಿದ್ದೀರಿ ಅಂತಂದರೆ ಖಂಡಿತ ಚೆನ್ನಾಗೇ ಇದ್ದೀರಿ ನೀವು ಅಂತ. ಖಂಡಿತ ನಮ್ಮೆಲ್ಲರನ್ನೂ ನಾಚಿಸುವಷ್ಟು ಚಟುವಟಿಕೆಯಿಂದ ಸಮಾಜದ ಕಾರ್ಯದಲ್ಲಿ, ನಾವು ಎಲ್ಲ ಕಾರ್ಯಗಳಲ್ಲಿ ತೊಡಗಿರ್ತೀವಿ, ನಮ್ಮ ಲೆಕ್ಕ ಬೇರೆ ಅವ್ರ ಲೆಕ್ಕ ಬೇರೆ ಅಷ್ಟೇ. ಸಮಾಜದ ಕಾರ್ಯದಲ್ಲಿ, ದೇಶ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು ಶ್ರೀ ಎಚ್ ಎಸ್ ದೊರೆಸ್ವಾಮಿಯವರು. 1942 ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಭಾಗವಹಿಸಿದವರು, ಅದಕ್ಕೋಸ್ಕರ ಬಂದಿಯಾದವರು, ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದವರು, ಪೌರವಾಣಿ ಪತ್ರಿಕೆಯ ಸಂಪಾದಕರಾಗಿದ್ದರು. 1947ನೇ ಇಸ್ವಿಯಲ್ಲಿ ಮೈಸೂರು ಚಲೋ ಆಂದೋಲನ ನಡೀತಾ ಇದ್ದಾಗ, ಇಲ್ಲಿ ಆ ಪತ್ರಿಕೆಯ ಮೇಲೆ ನಿರ್ಬಂಧ ಇದ್ದಾಗ ಆಂಧ್ರ ಪ್ರದೇಶದ ಹಿಂದೂಪುರದಿಂದ ಪತ್ರಿಕೆಯನ್ನು ಸಂಪಾದನೆ ಮಾಡಿ ಅಲ್ಲಿಂದ ಮೈಸೂರು ಸಂಸ್ಥಾನಕ್ಕೆ ಕಳಿಸುವ ಮೂಲಕ ಚಳುವಳಿಯನ್ನು, ಬೆಂಕಿಯನ್ನು, ಆ ಕಾವನ್ನು ಉಳಿಸಿದಂಥವರು. ಮೈಸೂರು ವಿಶ್ವವಿದ್ಯಾಲಯದ ಸೆನೆಟ್ ಸದಸ್ಯರಾಗಿದ್ದರು. ಗಾಂಧೀಜಿಯವರ ನೆನಪಿನ ಅನೇಕ ಸಂಸ್ಥೆಗಳಲ್ಲಿ ಅವರು ಸಕ್ರಿಯವಾದಂಥ ಪಾಲ್ಗೊಳ್ಳಿಕೆಯನ್ನು ಹೊಂದಿದ್ದಾರೆ. ವಿನೋಬಾಜಿಯವರ ಭೂದಾನ ಚಳುವಳಿಯಲ್ಲಿ ಭಾಗವಹಿಸಿ ಅದರಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ, ಕೋಮು ಸೌಹಾರ್ದ ಪ್ರಶಸ್ತಿ, ಕರ್ನಾಟಕ ಏಕೀಕರಣ ಪ್ರಶಸ್ತಿ, ಪತ್ರಿಕಾ ಅಕಾಡೆಮಿ ಪ್ರಶಸ್ತಿ ಮುಂತಾದಂಥ ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಈ ಹೊತ್ತಿಗೂ ಕೂಡ ಭ್ರಷ್ಟಾಚಾರದ ವಿರುದ್ಧ, ಈ ಒಂದು ದೇಶದ ವ್ಯವಸ್ಥೆ ಸರಿ ಹೋಗಬೇಕು ಅನ್ನುವಂತಹ ಆಶಯದೊಂದಿಗೆ ತಮ್ಮೆಲ್ಲ ಶಕ್ತಿ ಸಮಯಗಳನ್ನು ವ್ಯಯಿಸಿ ಅವರು ದುಡಿತಾ ಇದ್ದಾರೆ. ಅಂತಹ ಹಿರಿಯರು ಇಂತಹ ಒಂದು ವಿಷಯವನ್ನು ಕುರಿತಾದಂತಹ ಭಾಷಣಕ್ಕೆ ಅಧ್ಯಕ್ಷತೆ ವಹಿಸಿರೋದು ನಿಜವಾಗ್ಲೂ ಪುಣ್ಯ. ಯಾಕೆಂತಂದರೆ ಆಡಳಿತದ ರೀತಿ ನೀತಿ ಏನು, ಹೇಗಿರಬೇಕು ಅನ್ನೋದನ್ನು ಹೇಳಲಿಕ್ಕೆ ಆಡಳಿತದ ಚುಕ್ಕಾಣಿ ಹಿಡಿದ ಅನುಭವ ಇರೋರಾದರೆ, ಅಪ್ಪ ಇದು ಹೀಗಲ್ಲ, ಹೀಗಿರಬೇಕು ಅಂತ ಹೇಳೋದಕ್ಕೆ ಒಬ್ಬರು ಹಿರಿಯರು ನಮಗೆ ಬೇಕು. ಅಂತಹ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಅವರಿಬ್ಬರಿಗೂ ನಾನು ಸ್ವಾಗತವನ್ನು ಹೇಳ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಕೃಷ್ಣಮೂರ್ತಿ ಅವರು ಇಲ್ಲಿ ಬಂದಿರೋದು ಭಾಳ ಸಂತೋಷ ಸಂಗತಿ, ನಮಗೆ ಸುಯೋಗ. ಅವರನ್ನು ಇಲ್ಲಿ ಬಂದು ವೇದಿಕೆಯಲ್ಲಿ ದಯವಿಟ್ಟು ಕೂಡಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮಾಸ್ತಿ ಅವ್ರನ್ನ ಬಹಳ ತಿಳಿದವರು, ಆತ್ಮೀಯರು, ಬನ್ನಿ. ಮಾಸ್ತಿ ಸ್ಮಾರಕ ವಿಶೇಷ ಉಪನ್ಯಾಸ ಪ್ರೊಫೆಸರ್ ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಸಮಾರಂಭ ಅಂತ ಹೇಳ್ಬೋದು ಅಥವಾ ವಾರ್ಷಿಕ ಉಪನ್ಯಾಸ ಅಂತ ಹೆಚ್ಚು ಮಾಡೆಸ್ಟಾಗಿ ಹೇಳ್ಬೋದು, ಗೊತ್ತಿಲ್ಲ. ಅದರ ಅಧ್ಯಕ್ಷತೆ ವಹಿಸಿರುವ ಹಿರಿಯರು ಮಾತ್ರವಲ್ಲ, ನಮಗೆಲ್ಲ ಬಹಳ ವರ್ಷಗಳಿಂದ ಸ್ನೇಹಭಾವದಿಂದ, ಆದರೆ ಅಷ್ಟೇ ನಿಷ್ಠುರವಾಗಿ, ಸತ್ಯವಾಗಿ ವಿಚಾರ ವಿನಿಮಯ ಮಾಡ್ಕೊಂಡು ಬಂದಿರುವ ಸನ್ಮಾನ್ಯ ಎಚ್ ಎಸ್ ದೊರೆಸ್ವಾಮಿಯವರೇ ಮತ್ತು ಕರ್ನಾಟಕದ ಒಬ್ಬ ಅತ್ಯಂತ ಹೆಮ್ಮೆಯ ಪುತ್ರರು, ಬಹುಮುಖಿ ಪಾಂಡಿತ್ಯವನ್ನು ಸಾಧನೆ ಮಾಡಿರುವ
ಸನ್ಮಾನ್ಯ ಮತ್ತೂರು ಕೃಷ್ಣಮೂರ್ತಿಯವರೇ, ಮಾನ್ಯ ರಾಮಭದ್ರ ಅವರೇ, ಡಾಕ್ಟರ್ ವಸಂತ ಲಕ್ಷ್ಮಿಯವರೇ, ಮಾನ್ಯ ಮೂರ್ತಿಯವರೇ, ಎಲ್ಲ ಹಿರಿಯ ಸ್ನೇಹಿತರೆ, ಬಹುಶಃ ಯಾವುದೇ ಒಂದು ಉಪನ್ಯಾಸಕ್ಕೆ ಯಾರೇ ಬಂದರೂ ಕೂಡ ಸಾಂಪ್ರದಾಯಿಕವಾಗಿ ನಾನು ಬಹಳ ಚಿಕ್ಕವ, ಇದಕ್ಕೆ ನನ್ನ ಯಾಕೆ ಕರೆದ್ರೂ ಗೊತ್ತಿಲ್ಲ ಅಂತ ಹೇಳೋದು ಕೂಡ ಒಂದು ವಾಡಿಕೆ ಇರಬಹುದೇನೋ. ನನಗೆ ನಿಜವಾಗಲೂ ಆಶ್ಚರ್ಯ ಆಗಿದ್ದು, ಮೂರ್ತಿಯವರು ಮನೆಗೆ ಬಂದು ಹೇಳಿದಾಗ, ನಂತರ ಡಾಕ್ಟರ್ ವಸಂತ ಲಕ್ಷ್ಮಿಯವರು ಅವ್ರ ಜೊತೆ ಬಂದಾಗ, ಮಾಸ್ತಿಯವರ ಹೆಸರು ಕೇಳಿದ ತಕ್ಷಣ, ವಿಶೇಷ ವಾರ್ಷಿಕ ಉಪನ್ಯಾಸ ಅಂದ ತಕ್ಷಣ ನಾನು ನಿಜವಾಗ್ಲೂ ಭಾಳ ನರ್ವಸ್ ಆಗಿಬಿಟ್ಟೆ. ನಾನು ಇದರಲ್ಲಿ ಯಾವ ಉತ್ಪ್ರೇಕ್ಷೆಯೂ ಇಲ್ಲ. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ ಸಾಕಷ್ಟು ಆಸಕ್ತಿ ರೂಢಿಸಿಕೊಂಡಿದ್ದೇನೆ. ಆದರೆ ಮಾಸ್ತಿಯವರ ಹೆಸರಿನಲ್ಲಿ ಯಾವುದೇ ವಿಷಯವನ್ನಾಗಲಿ ಮಾತನಾಡೋದು ಮತ್ತು ಇಂಥ ಜನರ ಸಮ್ಮುಖದಲ್ಲಿ ಮಾತನಾಡೋದಕ್ಕೆ ಒಂದು ರೀತಿ ಮೌಢ್ಯತೆಯಿಂದ ಕೂಡಿದ ಆತ್ಮವಿಶ್ವಾಸ ಬೇಕೇನೋ ಅಂತ ನನಗನ್ನಿಸ್ತು. ಇಲ್ಲದೆ ಹೋದರೆ ಮಾತನಾಡೋದೇ ಕಷ್ಟ ಅಂತ. ಜೊತೆಗೆ ಭಾಳ ಹೆಮ್ಮೆ ಕೂಡ ಆಗ್ಬಿಡ್ತು ನನಗೆ. ಅವರು ಮೂರ್ತಿಯವರು ಪರಿಚಯ ಮಾಡಿಕೊಟ್ಟಾಗ ಹೆಸರುಗಳು ಹೇಳಿದರು, ಯಾರ್ಯಾರು ಬಂದು ಈ ಮಾಲಿಕೆಯಲ್ಲಿ ಉಪನ್ಯಾಸ ಮಾಡಿದ್ದಾರೆ ಅಂತ. ನಿಜವಾಗಲೂ ಇಟ್ಸ್ ಎ ಗ್ರೇಟ್ ಪ್ರಿವಿಲೇಜ್ ಅದು ಇಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸಲ್ಲಿ DVG ಸಭಾಂಗಣದಲ್ಲಿ ಹೇಳಿ ಕೇಳಿ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದು ಭಾಳ ಗೌರವ ಅಂತ ಭಾಳ ವಿನಮ್ರತೆಯಿಂದ ಹೇಳಿ, ಮಾಸ್ತಿ ಅಧ್ಯಯನ ಪೀಠದ ಎಲ್ಲ ಸ್ನೇಹಿತರಿಗೂ ವಂದಿಸಿ ಒಂದು 4 ಮಾತುಗಳನ್ನ ಆಡ್ತೇನೆ. ಭಾಳ ಹೊತ್ತು ನಾನು ತಗೊಳ್ಳೋದಿಲ್ಲ ಅನ್ನುವ ಒಂದು ಅನಿಸಿಕೆ ನನಗಿದೆ. ನಾನು ಪಾಠ ಮಾಡ್ತಿದ್ದಾಗಲೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಇರುತ್ತೆ ಇಂಗ್ಲೆಂಡಲ್ಲಿ, ನಾನು 1 ಗಂಟೆ ಮಾತಾಡ್ತಿರಲಿಲ್ಲ. 35 ನಿಮಿಷ ಅವರು ಹೊರ ದೇಶದಲ್ಲಿದ್ದವರು, ತಾವು ಭಾಳ ಜನ ಇದ್ದವರು ಗೊತ್ತು ನಿಮಗೆ. ಕ್ಲಾಸ್ನಲ್ಲಿ ಒಂದು 30 ನಿಮಿಷ ಅನಿಸಿದ್ದನ್ನು ಹೇಳಿಬಿಟ್ಟು ಮೇ ಬಿ 40 ನಿಮಿಷ ಇರ್ಬೋದು, ನಂತರ ಒಂದು ಸಂವಾದ ಆಗಲಿ ಅನ್ನೋದು ಪರಿಪಾಠ ಇರೋದು. ಅದರಿಂದ ಕೂಡ ನಾವು ಭಾಳ ಕಲ್ತ್ಕೊಳ್ತೇವೆ, ಅದು ಭಾಳ ವಿಚಾರಗಳು. 15 ವರ್ಷ ಪಾಠ ಮಾಡಿದ್ಮೇಲೆ ಕೆಲವು ಪ್ರಶ್ನೆಗಳಿಗೆ ನನಗೆ ತತ್ಕ್ಷಣ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ ವಿಷಯದಲ್ಲಿ. ಅದೇ ಒಂದು ಖುಷಿ. ಅವ್ರ ನಂತರ ಬಂದು ಕಚೇರಿಗೆ ಬಂದು ಸ್ವಲ್ಪ ಚರ್ಚೆ ಮಾಡಿ ಅದಕ್ಕೇನೋ ಪರಿಹಾರ ಕಂಡುಹಿಡ್ಕೊಳ್ಳೋವಂಥದ್ದು. ಆದ್ದರಿಂದ 1 ಗಂಟೆಯಲ್ಲಿ ನಾನು ಸುಮಾರು ಒಂದು 25 ನಿಮಿಷ ನನ್ನ ಸಮಯವನ್ನು ಮಾನ್ಯ ದೊರೆಸ್ವಾಮಿಯವರಿಗೆ ಕೊಟ್ಬಿಡ್ತಾ ಇದ್ದೇನೆ. ಅವರ ಸಮಯವನ್ನು ಉಪಯೋಗಿಸ್ಕೊಂಡು ಅವರು ಮಾತನಾಡಬಹುದು. ಇಂದಿನ ಆಡಳಿತದ ರೀತಿ ನೀತಿಗಳು ಅಂದರೆ ಕೇವಲ ಅಧಿಕಾರಿ ವರ್ಗ ನಿರ್ವಹಿಸುವ ಜವಾಬ್ದಾರಿ ಮತ್ತು ಕಾರ್ಯವ್ಯಾಪ್ತಿ ಅಲ್ಲ ಅನ್ನೋದು ಮೊದಲಿಗೆ ನಾನು ಹೇಳಬೇಕು. ಇನ್ನು ಆಡಳಿತ ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂದರೆ ತತ್ಕ್ಷಣ ನಾವು ಸರ್ಕಾರಿ ಸೆಕ್ರೆಟೇರಿಯೇಟಲ್ಲಿ ಅಥವಾ ಬೇರೆ ಇಲಾಖೆಗಳಲ್ಲಿ ನಡೆಯುವ ಆಡಳಿತ ಅಂತ ಅಂದ್ಕೊಂಡು ಬಿಡ್ತೇವೆ. ಅದಲ್ಲ, ಬಹಳ ನಿರ್ಣಾಯಕವಾದ ರಾಜಕೀಯ ನಿರ್ವಹಣೆಯೂ ಆಡಳಿತದ ಕಲ್ಪನೆಯೊಳಗೆ ಸೇರಿದೆ. ಇಡೀ ಸಮಾಜದ ಒಂದು ಆಡಳಿತದ ಪ್ರಯತ್ನ ಅದು. ಮಾಸ್ತಿಯವರ ಜೀವನ ಪತ್ರಿಕೆಯ ಅಸಂಖ್ಯಾತ ರಾಜಕೀಯ ಸಂಪಾದಕೀಯಗಳು ಇದೇ ಅರ್ಥದಲ್ಲಿವೆ. ತುಂಬ ಖುಷಿಯಾಯಿತು ಅದನ್ನು ಓದಿ. ನಿನ್ನೆ ಎಲ್ಲ ಮೊನ್ನೆ ಮಹಾರಾಜಾಸ್ ಕಾಲೇಜಿನಲ್ಲಿ ನನ್ನ ಗುರುಗಳಾಗಿದ್ದ, ಈಗ ಭಾಳ ನಿಕಟ ಸ್ನೇಹಿತರೂ ಆದ ಡಾಕ್ಟರ್ UR ಅನಂತಮೂರ್ತಿಯವ್ರ ಮನೆಗೆ ಹೋಗಿದ್ದೆ. ಭಾಳ 3-4 ತಿಂಗಳಾಗಿತ್ತು. ಇದನ್ನು ಚರ್ಚೆ ಮಾಡಿದೆ. ಅಂದರೆ ಈ ವಿಷಯ ಅಂತಲ್ಲ, ಮಾಸ್ತಿಯವರ ಸಂಪಾದಕೀಯ ಮತ್ತು ಅದರಲ್ಲಿ ಏನೇನಿತ್ತು, DVG ಅವರ ಜ್ಞಾಪಕ ಚಿತ್ರಶಾಲೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಆತ್ಮಕಥೆ ಮತ್ತು ಮಾಸ್ತಿಯವರು ಬರೆದಿರುವ ಒಂದು ಪುಸ್ತಕ ತಾವು ತಂದುಕೊಟ್ರಿ. ಎಂಥ ಗ್ರೇಟ್ ಟ್ರೆಷರಿ ಇದು ಅಂತ ಅನಿಸುತ್ತೆ ನನಗೆ.
ಭಾಳ ಖುಷಿಯಾಯಿತು, ತುಂಬ ವಿಷಯ ತಿಳ್ಕೊಂಡೆ ಓದಿ. ಮಾಸ್ತಿಯವರು ರಾಜಕೀಯ ನಿರ್ಧಾರಗಳ ಕುರಿತು ವಿಶ್ಲೇಷಣೆ ಮಾಡಿ ನಂತರ ತೀರ್ಪು ವ್ಯಕ್ತಪಡಿಸಿದಾಗ, ಅಂದರೆ ಅವರ ಸಂಪಾದಕೀಯದಲ್ಲಿ ಸರ್ಕಾರ ಅಥವಾ ಮಂತ್ರಿಗಳ ಆಡಳಿತಾತ್ಮಕ ಹೊಣೆತನ, ಉತ್ತರದಾಯಿತ್ವ, ವ್ಯಾಖ್ಯಾನ ಒಂದೆಡೆ ಆದರೆ, ರಾಜಕೀಯ ಪಕ್ಷಗಳ ಆಡಳಿತದ ಸರಿ ತಪ್ಪುಗಳ ಟೀಕೆ ಮತ್ತೊಂದೆಡೆ ಇದೆ. ಈ ಎರಡೂ ಮುಖಗಳು, ರಾಜಕೀಯ ಆಡಳಿತದ ಬಗ್ಗೆ ಈ ಎರಡೂ ಮುಖಗಳು ನಮ್ಮ ಸರಿಸಾಮಾನ್ಯ ಜನಕ್ಕೂ ಇವತ್ತು ಸಾಕಷ್ಟು ಅರ್ಥವಾಗ್ತಿದೆ. ಪ್ರತಿದಿನ ನಡೆಯುವ ವಿದ್ಯಮಾನಗಳಿಗೆ ಅವರು ಪ್ರತಿಕ್ರಿಯಿಸುವ ರೀತಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ವಿಶೇಷವಾಗಿ ಕನ್ನಡ ಪತ್ರಿಕೆಗಳಲ್ಲಿ ಬರುವ ವಾಚಕರ ವಾಣಿಯನ್ನು ಯಾರೂ ತಪ್ಪಿಸ್ಕೋಬಾರ್ದು. ಭಾಳ ಚೆನ್ನಾಗಿರುತ್ತೆ. ಅದು ಬೆಂಗಳೂರಿನಿಂದ ಹೊರಗಡೆ ಜನ ಬರೆದಿರುವ ಪತ್ರಗಳು ನಮಗೆ ಜನರ ಅನಿಸಿಕೆ ಏನು ಅನ್ನೋದನ್ನು ಭಾಳ ಆಥೆಂಟಿಕ್ಕಾಗಿ ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅಂತ ನನಗನ್ಸುತ್ತೆ. ಆದರೆ ಇದಕ್ಕಿಂತಲೂ ಹೆಚ್ಚು ಕಠಿಣವಾಗಿರುವ ವಿಷಯ ಅಂತಂದರೆ, ನಮ್ಮ ರಾಜ್ಯಾಂಗದಲ್ಲಿ ಒಟ್ಟು ಪಾಲಿಟಿ ಅಂತವಲ್ಲ, ಒಟ್ಟು ರಾಜ್ಯಾಂಗದಲ್ಲಿ ಅಧಿಕಾರಿಶಾಹಿಯ ಕಾರ್ಯಜವಾಬ್ದಾರಿ, ಅದರಲ್ಲೂ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಶ್ರೇಣಿಗೆ ಸಂವಿಧಾನದಲ್ಲೇ ನೀಡಿರುವ ಶ್ರೀರಕ್ಷೆ, ಇದು ಭಾಳ ಮುಖ್ಯವಾದ ವಿಚಾರ. ಒಂದು ಪರ್ಮನೆಂಟ್ ಸಿವಿಲ್ ಸರ್ವಿಸ್ ಅಂತ ಆರ್ಟಿಕಲ್ 311 ಅಂತ ಏನಿದೆ ಸಂವಿಧಾನದಲ್ಲಿ, ಬೇರೆ ಯಾವುದೋ ಒಂದೆರಡು ದೇಶಗಳಲ್ಲಿ ಇದೆ ಅಥವಾ ಇತ್ತು, ಅದನ್ನು ಸಾಕಷ್ಟು ಬದಲಾವಣೆ ಮಾಡಿದ್ದಾರೆ. ನಾವು ಅದನ್ನು ತಂದು ಇಲ್ಲಿ ಹಾಕ್ಕೊಂಡ ಮೇಲೆ ನಮ್ಮ ಸಂವಿಧಾನಕ್ಕೆ ಸೇರಿಸಿದ ನಂತರ ಈ ಭಾರತೀಯ ಆಡಳಿತ ಸೇವೆಗೆ ಕೊಟ್ಟಿರುವ ಶ್ರೀರಕ್ಷೆ ಅಂತ ನಾನು ಕರಿತಿದ್ದೇನಲ್ಲ, ಅದನ್ನು ನಿಜವಾಗ್ಲೂ ನಾವು ಬದಲಾವಣೆ ಮಾಡಲಿಲ್ಲ. ಕೆಲವು ನಿರ್ಧಾರಗಳು, ಕೆಲವು ಡಿಸಿಷನ್ಸಲ್ಲಿ ಸುಪ್ರೀಂ ಕೋರ್ಟ್ನವರು ಅಕೌಂಟಬಿಲಿಟಿ ಬಗ್ಗೆ ಸ್ವಲ್ಪ ಮಾತನಾಡಿದ್ದಾರೆ. ಬಾಕಿದೆಲ್ಲವೂ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್, ಕಮಿಷನ್ಸ್ ಆಫ್ ಇಂಕ್ವೈರಿ ಆ್ಯಕ್ಟ್, ವಿಜಿಲೆನ್ಸ್ ಕಮಿಷನರ್, ಲೋಕಾಯುಕ್ತ ಇತ್ಯಾದಿ ಇತ್ಯಾದಿ ವೇದಿಕೆಗಳು, ಶಾಸನಗಳು ಮಾತ್ರ ತೀರ್ಪು ಕೊಡುವ, ತೀರ್ಪು ಅಲ್ಲ ಅಭಿಪ್ರಾಯ ವ್ಯಕ್ತಪಡಿಸುವ, ತೀರ್ಪು ಕಡೆಯಲ್ಲಿ ಕೋರ್ಟೇ ಕೊಡಬೇಕಲ್ಲ. ನಾವು ಸಂತೋಷ್ ಹೆಗ್ಡೆ ಅವರ ಮಾತನ್ನು ಸಾಕಷ್ಟು ಕೇಳಿದ್ದೀರಿ ನೀವು. ಅವರು ಎಷ್ಟೇ ನಿಸ್ಪೃಹತೆಯಿಂದ ಕೆಲಸ ಮಾಡಿದ್ರು, ಪ್ರಾಮಾಣಿಕ ಕೆಲಸ ಮಾಡಿದ್ರು, ದಕ್ಷತೆಯಿಂದ ಕೆಲಸ ಮಾಡಿದ್ರು, ಕಟ್ಟ ಕಡೆಗೆ ಅವರು ನಿರ್ಧಾರವನ್ನು ಕೊಡೋಕ್ಕೆ ಬರೋದಿಲ್ಲ. ಅದು ಸರ್ಕಾರದ ಮೂಲಕ ಕೋರ್ಟ್ಗೆ ಹೋಗಬೇಕು. ಸೊ ಈ ಸಮಸ್ಯೆ ಈಗಲೂ ಅದಕ್ಕೆ ಉಳ್ಕೊಂಡು ಬಂದಿದೆ. ಆದರೆ ಈ ವಿಷಯಕ್ಕೆ ಪುನಃ ಬರೋಣ. ಮಾಸ್ತಿ ಅವರ ಶೈಲಿ, ನಾನು ಓದಿದ ಪ್ರಕಾರ ಎಲ್ಲ ಈ 3-4 ಗ್ರಂಥಗಳನ್ನು ನೋಡಿದಾಗ ತೀರ ಸರಳ, ಬಹಳ ನೇರ, ಹಲವು ಬಾರಿ ಆಶ್ಚರ್ಯ ಹುಟ್ಟಿಸುವ ರೀತಿಯಲ್ಲಿ ಧೈರ್ಯದ ಮಾತುಗಳು ಎದ್ದು ಕಾಣ್ತವೆ ಅದರಲ್ಲಿ. ಅವರು ಜವಾಹರ್ಲಾಲ್ ನೆಹರು, ಡಾಕ್ಟರ್ BR ಅಂಬೇಡ್ಕರ್ ಕುರಿತ ಮಾತುಗಳು, ನಾನು ಅದನ್ನಲ್ಲಿ ಬರೆದುಕೊಳ್ಳಿಲ್ಲ. ಅನಂತಮೂರ್ತಿ ನನ್ನ ಮೇಷ್ಟ್ರು ಹೇಳ್ತಾ ಇದ್ದೆ, ನಂಗೆ ಮೈ ನಡ್ಕ ಬಂದ್ಬಿಡ್ತು ಅಂಬೇಡ್ಕರ್ ಅವರ ಬಗ್ಗೆ ಅವರು ಬರೆದು. ಎಷ್ಟು ದೂರ ನಿಂತ್ಕೊಂಡು ಅದೇ ಅತ್ಯಂತ ಗೌರವದಿಂದ ಯಾರೊಬ್ಬರ ಬಗ್ಗೆ ಕೂಡ ಅವರು, ಇವತ್ತಿನ ರಾಜಕಾರಣಿಗಳು, ಬಹುಶಃ ಸಾಹಿತಿಗಳು ಕೂಡ ಮಾತನಾಡುವ ಶೈಲಿಯಲ್ಲಿ ಆ ಪದಕುಂಜ, ಆ ಪದ ಪ್ರಯೋಗ ಮಾಡ್ತಿರಲಿಲ್ಲ. ಆದರೆ ಭಾಳ ನೇರವಾಗಿ ಇವತ್ತದನ್ನು ಹೇಳಿಬಿಟ್ರೆ ಕಲ್ಲೋ ಬೆಂಕಿನೋ ಬಿದ್ದು ಬಿಡುತ್ತೆ ಅನ್ನೋ ರೀತಿ ಇದೆ. ಅಂದರೆ ಆ ಕಾಲದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಂದು ಆತ್ಮವಿಶ್ವಾಸ, ಮತ್ತು ನಾನು ಆಬ್ಜೆಕ್ಟಿವ್ ಆಗಿದ್ದೇನೆ, ಭಾಳ ದೂರ ನಿಂತು ಸಂಗತಿಯನ್ನು, ಸಂದರ್ಭವನ್ನು ನೋಡಬಲ್ಲೆ, ಜನರು ಅದನ್ನು ನಂಬ್ತಾರೆ ಅನ್ನುವ ವಿಶ್ವಾಸ ಮಾಸ್ತಿಯವರ ಸಂಪಾದಕೀಯದಲ್ಲಿ ಕಾಣ್ತದೋ. ಅಂಬೇಡ್ಕರ್ ಅವರ ಬಗ್ಗೆ ಓದಿದಾಗ 2-3 ಸಾರಿ ಓದಿದೆ ಇದು ನಿಜವೋ ಏನು ಅಂತ. ಅಂಥ ಒಂದು ಇವ್ಯಾಲ್ಯುವೇಷನ್ನು, ಅಸೆಸ್ಮೆಂಟ್ ಮಾಡಿದ್ದಾರೆ. 2 ಸರಿ ಬರೆದಿದ್ದಾರೆ, 2-3 ಸರಿ ಅಂಬೇಡ್ಕರ್ ಅವರ ಆ ನೇರ ಮಾತುಗಳು ಇತ್ತೀಚಿನ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರೊಫೆಸರ್ G. ವೆಂಕಟಸುಬ್ಬಯ್ಯನವರು ನಮ್ಮ ರಾಜ್ಯದಲ್ಲಿ ನಾವು ಭ್ರಷ್ಟಾಚಾರದ ಬಗ್ಗೆ ಆಡಿದ ಮಾತುಗಳು ಜ್ಞಾಪಕಕ್ಕೆ ಬರುತ್ತವೆ. ನಾನು ಅದರ ಮೆರಿಟ್ಸ್ ಬಗ್ಗೆ ಹೋಗ್ತಾ ಇಲ್ಲ. ಅವರು ಎಷ್ಟು ಮಾಡೆಸ್ಟ್, ಅನ್ಅಸ್ಯೂಮಿಂಗ್ ಪರ್ಸನ್, ವ್ಯಕ್ತಿ ಅನ್ನೋದು ಇಲ್ಲಿರೋರು ಎಲ್ಲರಿಗೂ ಗೊತ್ತು. ನಾನು ವೆಂಕಟಸುಬ್ಬಯ್ಯನವ್ರನ್ನ ಕೇಳಿದೆ, ನನಗೂ ಭಾಳ ಬೇಕಾದವರು, ಏನು ಇಷ್ಟು ನೇರವಾಗಿ ಮಾತನಾಡಿದ್ರಲ್ಲ. ಅವ್ರು ಹೇಳಿದ್ರು, ಇಲ್ಲ ನೋಡಿ, ಪ್ರೊಫೆಸರ್ ಜವರೇಗೌಡರು ಬಂದು ನನ್ನ ಕೇಳಿದ್ರು. ಅದಾದಮೇಲೆ
ಭಾಳ ಪಾಯಿಂಟೆಡಾಗಿ ಮಾತನಾಡಿದ್ದೀರಲ್ಲ, ಇದು ಹೇಗೆ ಬಂತು ಅಂತ ಕೇಳಿದ್ರು. ಈ ಧೈರ್ಯ ಹೇಗೆ ಬಂತು ಅಂತ. ವೆಂಕಟ ಸುಬ್ಬಯ್ಯನವರು ಒಂದು ಚಿಕ್ಕ ಮಗು ಮಾತಾಡೋರು, ಈ ಮಾತನ್ನು ಹೇಳೋದಕ್ಕೆ ಧೈರ್ಯ ಬೇರೆ ಬೇಕೇ ಅಂದೆ ನಾನು ಅಂತ. ನೋಡಿ, ಅದು ಎಂಥ ಟ್ರಾನ್ಸ್ಪರೆಂಟ್ ವ್ಯಕ್ತಿತ್ವಗಳು, ಎಂಥ ಜನ ನಮ್ಮಲ್ಲಿದ್ದಾರೆ ಅಂತ. 1948ರಲ್ಲಿ ಕೇಂದ್ರ ಮಂತ್ರಿಯಾಗಿದ್ದರು ಒಬ್ಬರು, ಷಣ್ಮುಗಂ ಚೆಟ್ಟಿ ಅಂತ. ಅವರು ಅಸಮರ್ಪಕ ರೀತಿಯಲ್ಲಿ ಕೆಲವು ಪ್ರಭಾವಿ ಜನರನ್ನು ಕೇಂದ್ರ ಆದಾಯ ತೆರಿಗೆ ಇಲಾಖೆ ಮತ್ತು ಇತರ ಕೆಲವು ಸಂಸ್ಥೆಗಳಿದ್ವು, ಅದರ ಚೌಕಟ್ಟಿನಿಂದ ಬಿಡಿಸಿ ಹೊರಗಡೆ ತಂದಿಟ್ಕೊಂಡ್ರು. ಕ್ಲಿಯರ್ಲಿ ಅದು ಅವರಿಗೆ ಬೇಕಾಗಿದ್ದ ಜನ ಕೆಲವು ಪ್ರಭಾವ ಬೀಸಿ ಅವರಿಗೆ ಈ ಭಾರ ಹಾಕಬಾರ್ದು, ನೀವು ಅವರಿಗೆ ಹೆಲ್ಪ್ ಮಾಡಬೇಕು ಅಂತ 1948ರಲ್ಲಿ ಹೊರಗಡೆ ತರ್ತಾರವರು. ಆಮೇಲೆ ಇಂಥ ಜನರ ವ್ಯವಹಾರವನ್ನು ಪರಿಶೀಲಿಸಬೇಕು ಅಂಥೇಳಿ ಆ ಜನರನ್ನು ಉದಾಹರಣೆ ಇಟ್ಕೊಂಡು ಅದರ ವ್ಯಾಪಕವಾಗಿ ಬೇರೆಯವ್ರಿಗೂ ಇದು ಅನ್ವಯ ಆಗಲಿ ಅಂಥೇಳಿ ಒಂದು ಸಮಿತಿಯನ್ನು ಕೇಂದ್ರ ಸರ್ಕಾರ ನೇಮಿಸುತ್ತೆ. ಆ ಸಮಿತಿಯಲ್ಲಿ ಷಣ್ಮುಗಂ ಚೆಟ್ಟಿ ಅವರ ಬಗ್ಗೆ ಸಹಜವಾಗಿ ಚರ್ಚೆ ಬಂದು ಅವರು ಸ್ವಲ್ಪ ಶ್ರೀಮಂತರಿಗೆ ಈ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಮಾಹಿತಿ ಇದೆ, ಬಡವರೇ ಇದ್ದಿದ್ದರೆ ಹೀಗೆ ಮಾಡಿಕೊಡ್ತಿದ್ರೆ ಅವರು ಅನ್ನೋದು ಒಂದು ಪ್ರಶ್ನೆ. ಮೌಲಿಕ ಪ್ರಶ್ನೆ, ಅದು ವರ್ಗಕ್ಕೆ ಸಂಬಂಧಪಟ್ಟ ಪ್ರಶ್ನೆ, ಸಾಮಾಜಿಕ ತಾರತಮ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಏನು ಅಂತಂದರೆ, ಕಟ್ಟುಪಾಡುಗಳಿದೆ, ರೂಲ್ಸ್ ಇದೆ, ಒಂದು ಫ್ರೇಮ್ವರ್ಕ್ ಇದೆ, ಅದನ್ನು ದಾಟಿ ನೀವು ಮಾಡಿಕೊಟ್ಟಿದ್ದೀರಾ ಅನ್ನೋ ಒಂದು ಪ್ರಶ್ನೆ. ಮಾಸ್ತಿ ಅವರು ಹೇಳ್ತಾರೆ, ಬಡವರ ವಿಷಯಕ್ಕೆ ಹೀಗೆ ನಡೆದರೆ ಈ ಆರೋಪಣೆ ಬರ್ತಿರಲಿಲ್ಲ, ಜನಕ್ಕೆ ತಕ್ಷಣ ಅರ್ಥವಾಗೋದು, ಅವರಿಂದ ಏನೂ ಇವ್ರಿಗೆ ಬರೋದಕ್ಕಾಗೋದಿಲ್ಲ. ಷಣ್ಮುಗಂ ಚೆಟ್ಟಿಯವರಿಗೆ ಅವ್ರಿಗೆ ಯಾರಿಗೋ ಬದುಕೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ ಜೀವನದಲ್ಲಿ ಅಂತ. ಅಧಿಕಾರದಲ್ಲಿರುವ ಜನ ಇಂಥ ಆರೋಪಣೆಗೆ ಕಾರಣ ಕೊಡದಂತೆ ಸರ್ವದಾ ನಡೆಯಬೇಕು. ಆಮೇಲೆ ನೋಡಿ, ಅದೇ ಹೇಳಿದ್ದು ನಾನು, ಆ ಕಾಲದ ಒಂದು ಸಹೃದಯತೆ ಹೇಗಿತ್ತು ಅಂತ. ದಕ್ಷರು, ಅನುಭವಶಾಲಿಗಳು, ವ್ಯವಹಾರ ಜ್ಞಾನಿಗಳೂ ಆದ ಶ್ರೀ ಷಣ್ಮುಗಂ ಚೆಟ್ಟಿಯವರು ಇದರ ಅವಶ್ಯಕತೆಯನ್ನು ಕಾಣದಿದ್ದಿದ್ದು ದೇಶದ ದುರದೃಷ್ಟ ಅಂತ ಬರೀತಾರೆ. ಅವರ ಲವ್ಲಿ ಎಡಿಟೋರಿಯಲಿ. ನಿಮಗೆ ವಿಷ ಬರೋದಿಲ್ಲ ಇದನ್ನು ಓದಿದಾಗ, ಅವ್ರ ತಪ್ಪು ಅನ್ನೋದು ಚೆನ್ನಾಗಿ ಬರುತ್ತೆ. ಮುಖ್ಯವಾಗಿ ಸಾರ್ವಜನಿಕ ಸಂವಾದದಲ್ಲಿ ಅದು ಬೇಕು. ಅದೊಂದು ಬಿಟ್ಟು ಇವತ್ತು ಎಲ್ಲ ಮಾಡ್ತಾಯಿದ್ದೇವೆ ನಮ್ಮ ಸಾರ್ವಜನಿಕ ಸಂವಾದದಲ್ಲಿ. ಹಗೆತನ, ವಿಷ, ಕೆಟ್ಟ ಮಾತುಗಳು, ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಇವತ್ತು. ಅದಕ್ಕೆ ನಮ್ಗೆ ಹೇಳ್ತಾರೆ, ಇವತ್ತು ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೇನೆ, ಮಾನ್ಯ ದೊರೆಸ್ವಾಮಿಯವರೇ, ನೀವು ಆ ಥರ ಕಠಿಣ ಮಾತುಗಳನ್ನ ಆಡದೆ ಹೋದರೆ ಖಂಡ ತುಂಡ ಅಂತ ಬೇರೆ ಒಂದು ಪ್ರಯೋಗ ಮಾಡ್ತಾರೆ, ಅದನ್ನೆಲ್ಲ ನೀವು ಮಾಡದೆ ಹೋದರೆ ನಿಮಗೆ ಲೀಡರ್ಶಿಪ್ ಬರೋದಿಲ್ಲ ಅಂತ ಜನ ಹೇಳ್ತಿದ್ದಾರೆ ಇವತ್ತು. ಅದರಲ್ಲೂ ಸೀನಿಯರ್ ಜರ್ನಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ನನ್ನ ಆತ್ಮೀಯ ಸ್ನೇಹಿತ ಜಿ ಪರಮೇಶ್ವರ್, ನಮ್ಮ ಪಕ್ಷದ ಅಧ್ಯಕ್ಷರಲ್ಲಿ, ಸುಮಾರು 5-6 ವರ್ಷಗಳಿಂದ ನಾನು ಹೇಳ್ತಾನೆ ಇದ್ದೀನಿ ಒಂದೇ ಸಮ, ನಾವಿಬ್ಬರು SM ಕೃಷ್ಣ ಅವ್ರ ಸರ್ಕಾರದಲ್ಲಿದ್ದವರು. ಇದು ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂತ. ಅವ್ರ ತಂದೆಯವರ ಒಂದು ಉದಾಹರಣೆ ಗಂಗಾಧರಯ್ಯನವ್ರದ್ದು. ಎಲ್ಲೂ ಏಕವಚನ ಪ್ರಯೋಗ ಮಾಡಬಾರ್ದು, ಒಂದು ಪ್ರಾಥಮಿಕ ಅದು ಅಷ್ಟೇ. ಆಮೇಲೆ ಕೆಟ್ಟ ಮಾತುಗಳು, ಬೈಗುಳದ ಭಾಷೆಗಳನ್ನ ನಾವು ಅವಾಯ್ಡ್ ಮಾಡಬೇಕು. ಅವರು ಭಾಷಣ ಮಾಡೋಕ್ಕೆ ಇದ್ದೋದ್ರೆ ಭಾಳ ದೊಡ್ಡ ಸಭೆಯಲ್ಲಿ ಒಂದು ಸರಿ ನಾನು ಕಿವಿಗೆ ಹೇಳೋದುಂಟು, ಇವತ್ತು ಕೂಡ. ಫೀಡ್ಬ್ಯಾಕ್ ಏನು ಬರ್ತಿದೆ ನಮಗೆ ಅಂತಂದರೆ, ಇದು ಸಾಕಾಗ್ತಿಲ್ಲ ಸರ್ ಅಂತಾರೆ. ಯಾವ ಸಮಾಜಕ್ಕೆ ಬಂದು ನಿಂತಿದ್ದೇವೆ ನಾವು? ಆಕ್ರಮಣಕಾರಿ ಪ್ರವೃತ್ತಿ ನೀವು ತೋರಿಸ್ತಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾರೆ ನಮಗೆ. ಯಾರೂ ಕೂಡ ಸಮಾಜದಲ್ಲಿ ಇದ್ರ ಬಗ್ಗೆ ಅಂಥ ಒಂದು ಪ್ರವೃತ್ತಿಯನ್ನು ಖಂಡಿಸಿ ಇವತ್ತು ಮಾತನಾಡ್ತಿಲ್ಲ. ಪದೇ ಪದೇ ಮಾಸ್ತಿಯವರ ಸಂಪಾದಕೀಯದಲ್ಲಿ ಈ ಮಾತುಗಳಿದೆ. ಇವತ್ತು ನಾವು ಮಾಡ್ತಿಲ್ಲ, ಇವತ್ತು ನಾವು ಬರೀತಿಲ್ಲ. ಅದು ಎಲ್ಲರೂ ಒಪ್ತಾರೆ, ನನ್ನ ಜೊತೆ ಮಾತಾಡೋದು ಎಲ್ಲ ಹಿರಿಯ ಪತ್ರಕರ್ತರು, ಸಂಪಾದಕರುಗಳು ಒಪ್ತಾರೆ. ಆದರೆ ಯಾರೂ ಇದನ್ನು ಟೀಕೆ ಮಾಡ್ತಿಲ್ಲ. ದೊಡ್ಡ ದೊಡ್ಡ ನಾಯಕರುಗಳು ಒಬ್ಬರ ಬಗ್ಗೆ ಒಬ್ಬರು ಮಾತಾಡೋದು ನೀವು ನೋಡಿದ್ದೀರಿ, ಅವಾಚ್ಯ ಶಬ್ದಗಳಿಂದ. ಪಂಜಾಬಿನಲ್ಲಿ ಪ್ರತಾಪ್ ಸಿಂಗ್ ಕೈರೋನ್ ಅಂತ ಅತ್ಯಂತ ಎಫಿಷಿಯಂಟ್ ಚೀಫ್ ಮಿನಿಸ್ಟರ್ ಇದ್ದರು.
ಜವಾಹರ್ಲಾಲ್ ನೆಹರು ಅವರಿಗೆ ಅವರು ಬಹಳ ಬೇಕಾಗಿದ್ದ ವ್ಯಕ್ತಿ ಅಂತಂದರೆ ವೈಯಕ್ತಿಕವಾಗಿ ಬೇಕಾಗಿದ್ದವರು ಅಂತಲ್ಲ, ಆತ ಒಬ್ಬ ಶಕ್ತಿವಂತ ಮತ್ತು ಚಾಲಾಕಿದ್ದಾರೆ, ತುಂಬ ಚಟುವಟಿಕೆಯಿಂದ ಓಡಾಡ್ತಾರೆ, ಕೆಲಸ ಮಾಡಿಸ್ತಾರೆ. ಹಿಂದೆ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿ ನಂತರ ಸಚಿವರಾಗಿರುವ MS ಗಿಲ್ ನನಗೊಂದು ಮಾತು ಹೇಳಿದ್ರು ಒಂದು ಸಾರಿ. ಈ ಪ್ರತಾಪ್ ಸಿಂಗ್ ಕೈರೋನ್ ಚೀಫ್ ಮಿನಿಸ್ಟರ್ ಆಗಿದೆ, MS ಗಿಲ್ ಯಾವುದೋ ಇಲಾಖೆ ಸೆಕ್ರೆಟರಿ ಆಗಿದ್ರಂತ ಪಂಜಾಬ್ ಕ್ಯಾಡ್ರನಲ್ಲಿ IAS ಅಲ್ಲಿ. ಈ ಮನುಷ್ಯ ಎದ್ದು ನೀವು 8 ಗಂಟೆಗೂ ರೆಡಿ ಇರಬೇಕು ಅಂಥೇಳಿ ಚೀಫ್ ಮಿನಿಸ್ಟ್ರು ಅಂಬಾಸಿಡರ್ ಕಾರ್ನಲ್ಲಿ ಅವತ್ತು ಕೂರಿಸ್ಕೊಂಡು, ಎಷ್ಟೋ ಜನ AC ಇರಲಿಲ್ಲ, ಏರ್ ಕಂಡೀಷನ್ನು ಇರ್ತಿರಲ್ವಂತ ಅವಾಗ, ಕೂರಿಸ್ಕೊಂಡು ಧೂಳು, ವಿಪರೀತ ಧೂಳು ಪಂಜಾಬಲ್ಲಿ ನಿಮಗೆ ಗೊತ್ತು, ಹಳ್ಳಿಗಳಿಗೆ ಕರ್ಕೊಂಡು ಹೋಗಿ ಮಂಡಿಯಲ್ಲಿ ಕಾಲು ಊರಿ ಕುಳಿತುಕೊಂಡು ಜನರ ಅಹವಾಲುಗಳನ್ನು ಕೇಳ್ಕೋಬೇಕು ನೀವು. ಆತನೂ ಕೂರೋದು ಮುಖ್ಯಮಂತ್ರಿ, ಇವರೂ ಕೂರಬೇಕು. ನಾವು ಭಾಳ ಶಾಪ ಹಾಕ್ತಿದ್ವಿ ಮೊದಲು, ಗಿಲ್ ಅವರು ಹೇಳಿದ್ರು. ಆದರೆ 1, 2, 3 ವರ್ಷದಲ್ಲಿ ನಾವು ಎಷ್ಟು ನಮ್ಮ ಜನರ ಬವಣೆ, ನಮ್ಮ ಸಂಸ್ಕೃತಿಯನ್ನು ತಿಳ್ಕೊಬೇಕಾಯಿತು ಅಷ್ಟನ್ನೂ ನಾವು ತಿಳ್ಕೊಂಡ್ವಿ. ಇಟ್ಸ್ ಅ ಗ್ರೇಟ್ ಟ್ರಿಬ್ಯೂಟ್ ಟು ಪ್ರತಾಪ್ ಸಿಂಗ್ ಕೈರೋನ್ ಅಂತ. ಈಗ ಅವ್ರು ಹೇಳಿ ಇನ್ನೂ 4-5 ವರ್ಷ ಆಗಿರ್ಬೋದು ನನಗಷ್ಟೇ. ಅದು ಅಂಥ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ. ಅವರ 2 ಮಕ್ಕಳು ತಂದೆಯ ಮುಖ್ಯಮಂತ್ರಿ ಸ್ಥಾನದ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಯಾವುದೋ ಒಂದಲ್ಲ ಹಲವಾರು ವ್ಯವಹಾರಗಳನ್ನು ಇತ್ಯರ್ಥ ಮಾಡಿಕೊಂಡಿದ್ದರು. ಇದನ್ನು ಯಾರೋ ಕಂಪ್ಲೇಂಟ್ ಮಾಡಿದಾಗ ನೆಹರು ಅವರು, ಪ್ರಧಾನಮಂತ್ರಿಯವರು, ನಾನು ವಿಚಾರಣೆ ಮಾಡ್ತೀನಿ ಅಂಥೇಳಿ ಅವರು 1 ವಾರ 2 ವಾರ ಸಮಯ ತೊಗೊಂಡು, ಇಲ್ಲ ಅವ್ರದ್ದು ಏನೂ ತಪ್ಪಿಲ್ಲ ಪ್ರತಾಪ್ ಸಿಂಗ್ ಕೈರೋನ್ ಅಂತ ಒಂದು ಡಿಕ್ಲೇರ್ ಮಾಡಿದ್ರು. ಅದನ್ನೂ ಟೀಕೆ ಮಾಡ್ತಾರೆ ಮಾಸ್ತಿಯವರು. ಅಷ್ಟು ದೊಡ್ಡ ಮಾತಾಡ್ತಾರೆ ನೆಹರು ಅವ್ರ ಬಗ್ಗೆ, ಆದರೆ ಇದನ್ನು ಟೀಕೆ ಮಾಡ್ತಾರೆ. ಆದಮೇಲೆ ಸಂಸತ್ತಿನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಲಾಟೆಯಾಗಿ ಕೆಲವರು ಡಿಮಾಂಡ್ ಮಾಡಿ ಎಂಕ್ವೈರಿ ಕಮಿಟಿ ಆಗಬೇಕು ಅಂತ ಹೇಳಿದಾಗ ಅದೊಂದು ಎಂಕ್ವೈರಿ ಕಮಿಟಿ ಮಾಡಿದ್ರು. ಅದು ನೇಮಿಸಲಾಗಿ ಅದರಲ್ಲಿ ಕೈರೋನ್ ಅವರು ಸ್ವತಃ ತಪ್ಪಿತಸ್ಥರಲ್ಲ, ಆದರೆ ಅವರ ಮಕ್ಕಳು ಇವರ ಅಧಿಕಾರ ದುರುಪಯೋಗ ಮಾಡ್ತಾಯಿದ್ರು. ಭಾಳ ಮುಖ್ಯವಾಗಿ ಹಾಗೆ ದುರುಪಯೋಗ ಮಾಡ್ತಿದ್ದಾರೆ ಅನ್ನುವ ವಿಚಾರ ಕೈರೋನ್ ಅವರಿಗೆ ತಿಳಿದೂ ಕೂಡ ಅವರು ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಒಂದು ಫೈಂಡಿಂಗ್ ಕೊಟ್ಟರು. ಜವಾಹರ್ಲಾಲ್ ನೆಹರು ಅವರು ಒಂದು ಸಂದೇಶ ಕಳಿಸಿದ್ರು. ಅದೇ ದಿನ ಸಂಜೆ ಪ್ರತಾಪ್ ಸಿಂಗ್ ಕೈರೋನ್ ಅವರು ರಾಜೀನಾಮೆ ಕೊಟ್ಟರು. ನಾನು ಕೇಳಿದ್ದೆ, ಯಾರೋ ಆಸ್ಟ್ರೇಲಿಯನ್ ಅಂಬ್ಯಾಸಿಡರಿಂದ ಒಂದು ಮಾತು ಕೇಳಿದ್ದೆ. ಹಾಂ ಅಲ್ಲ, ಆಮೇಲೆ ಆಯಿತು, ಬಟ್ ರಾಜೀನಾಮೆ ಕೊಟ್ಟಿದ್ದರು. ಆವಾಗ ಅವರು ಹೇಳಿದರು, ಯಾಕೆ ನೆಹರು ಅವರು ಅವ್ರನ್ನ ಡಿಫೆಂಡ್ ಮಾಡ್ಕೊಂಡಿದ್ರು. ಬಹುಶಃ ನೆಹರು ಅವ್ರಿಗೂ ಗೊತ್ತಿತ್ತು ಇದೆಲ್ಲ ನಡೀತಿದೆ ಅಂತ. ಯಾಕೆಂದರೆ ಅತ್ಯಂತ ಬ್ಯಾಕ್ವರ್ಡ್ ಸ್ಟೇಟ್ ಆವತ್ತು ಪಂಜಾಬು, ಅದನ್ನು ಭಾಳ ಜೋರಾಗಿ ಡೆವಲಪ್ ಮಾಡಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡಿ, ನಿಜ ಅದು ಅಷ್ಟರ ಮಟ್ಟಿಗೆ ನಿಜ, ಅದು ಭಾಳ ಡೈನಮಿಕ್ಕಾಗಿ ಕೆಲಸ ಮಾಡಿ ಅದು ಒಂದು ಆಧುನಿಕ ಪಂಜಾಬ್ ಅಂತ ಮಾಡಿದ್ರು ಅನ್ನೋದಿತ್ತು. ಆದರೂ ಕೂಡ ಇದನ್ನು ಮಾಸ್ತಿಯವರು ಹಿಂದೆ ಮುಂದೆ ನೋಡದೆ ಮಾಡ್ತಾರೆ, ಟೀಕೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಪಂಡಿತ ನೆಹರು ತೀರಿಕೊಂಡಿದ್ದಾರೆ, ಅವರನ್ನು ಕುರಿತು ಅಪ್ರಿಯವನ್ನು ನುಡಿಯುವುದು ನಮಗೆ ಇಷ್ಟವಿಲ್ಲ. ಆದರೂ ತಮ್ಮ ಹತ್ತಿರ ಕೆಲಸ ಮಾಡಿದವರನ್ನು ಬಿಟ್ಟು ಕೊಡುವುದು ಅವರಿಗೆ ಇಷ್ಟವಿರಲಿಲ್ಲ. ಇದು ಒಳ್ಳೆಯ ಗುಣವೇ. ಅದು ನೋಡಿ ಏನು ಎಷ್ಟು ಚೆನ್ನಾಗಿದೆ ನೋಡಿ, ಒಂದು ರೀತಿಯ ಪರ್ಸ್ನಲ್ ಇಂಟೆಗ್ರಿಟಿ ಇನ್ ಎ ರಿಲೇಷನ್ಶಿಪ್ ಇರೋದನ್ನು, ಇದು ಒಳ್ಳೆಯ ಗುಣವೇ, ಪ್ರಶ್ನೆ ಅಲ್ಲ, ಅದು ಡಿಕ್ಲರೇಷನ್, ಇದು ಒಳ್ಳೆಯ ಗುಣ ಅಂತ. ಆದರೆ ಈ ಗುಣವನ್ನು ನೆಹರು ಅವರು ಅತಿ ದೂರಕ್ಕೆ ಒಯ್ದರು. ಏನು ಬರೀತಾರೆ ನೋಡಿ, ಇದರಿಂದ ಕೆಟ್ಟ ಜನ ಅವರ ನೆರಳನ್ನು ಬಳಸಿ ತಮ್ಮ ಕಿಸೆಯನ್ನು ತುಂಬಿಕೊಂಡರು. ಇದು ಪಕ್ಷಕ್ಕೆ ಕೆಟ್ಟದ್ದು. ಆಮೇಲೆ ಹೇಳ್ತಾರೆ, ಕಾಂಗ್ರೆಸ್ನಂಥ ಒಂದು ಪ್ರಮುಖ ಪಕ್ಷ ಹೀಗೆ ಕೇಡಿಗೆ ಈಡಾಗುವುದು ರಾಷ್ಟ್ರಕ್ಕೆ ಕೆಟ್ಟದ್ದು. ಎಂಥ ಅದ್ಭುತವಾದ ಕಲ್ಪನೆಗಳಿವೆ ನೋಡಿ. ಎಲ್ಲಿದೆ ವಿಷ ಇದರಲ್ಲಿ? ವಸ್ತುನಿಷ್ಠ ಟೀಕೆ, ಪ್ರಾಮಾಣಿಕ ಟೀಕೆ, ರಾಷ್ಟ್ರಕ್ಕೆ ಕೆಟ್ಟದ್ದು. ಹಾಗೆ ಬೇಕಾದಷ್ಟು ಕೇಸ್ಗಳಿದ್ದು. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ದೀಗ ಆ ಹರಿ ಮುಂದ್ರಾದು ಭಾಳ ಜನಕ್ಕೆ ಜ್ಞಾಪಕ ಇರ್ಬೋದು. ಇವಾಗ ಕಡೆಗೆ ಪ್ರಖ್ಯಾತ ಲಾಯರು, ಲಾ ಮಿನಿಸ್ಟರ್ ಆಗಿದ್ದ MC ಚಾಗ್ಲಾ, ಮ್ಯಾನ್ ಆಫ್ ಗ್ರೇಟ್ ಇಂಟಿಗ್ರಿಟಿ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ರು. ಆ ಕಮಿಟಿಯಲ್ಲಿ ಏನು ಮಾಡಿಬಿಟ್ರು, ಈ ಪ್ರಸಂಗಕ್ಕೆ ಅಂದರೆ ಅವ್ರಿಗೆ LICಯಿಂದ ಸಾಲ ಕೊಡಿಸ್ಬಿಟ್ರು.
ದೊಡ್ಡ ಮೊತ್ತದ ಹಣವನ್ನು ಸಾಲ ಕೊಡಿಸಿದ್ರು. ಆ ಸಾಲ ಕೊಡಬೇಕಾಗಿರಲಿಲ್ಲ. ಅದು ಕೊಡೋದಕ್ಕೆ ಒಂದು ಆಬ್ಜೆಕ್ಟಿವ್ ಜಸ್ಟಿಫಿಕೇಷನ್ ಇರಲಿಲ್ಲ, ಕೊಟ್ಟಿದ್ದಾರೆ. ಅಂದರೆ ಇಂಪ್ಲಿಕೇಶನ್ ಏನು ಅಂದರೆ ನೀವು ಅವರಿಗೆ ಒಂದು ಫೇವರ್ ತೋರಿಸಿದ್ದೀರಿ ಅಂತ. ಅದಕ್ಕೆ ಆ ಎಂಕ್ವೈರಿ ಕಮಿಟಿಲಿ ಏನು ಮಾಡಿದ್ರು, ಈ ಪ್ರಸಂಗದಲ್ಲಿ ಮಂತ್ರಿಗಳ ಹೊಣೆ ಇಲ್ಲ, ಕೇಂದ್ರ ಸರ್ಕಾರದ್ದು. ಕಾರ್ಯದರ್ಶಿ ದುರ್ಭಾವನೆಯಿಂದ ನಡೆಯಲಿಲ್ಲ, ಅಂದರೆ ಸೆಕ್ರೆಟರಿ ಟು ಗೌರ್ಮೆಂಟ್ ಆಫ್ ಇಂಡಿಯಾ, ಮಂತ್ರಿಗಳ ಹೊಣೆ ಇಲ್ಲ, ಕಾರ್ಯದರ್ಶಿ ದುರ್ಭಾವನೆಯಿಂದ ನಡೆಯಲಿಲ್ಲ. LIC ಅಧ್ಯಕ್ಷರು ಎಚ್ಚರ ವಹಿಸಬೇಕಿತ್ತು. LIC ಜನರಲ್ ಮ್ಯಾನೇಜರ್ ಒಬ್ಬರು ಹೆಚ್ಚು ತಪ್ಪಿತಸ್ಥರು, ನೇರವಾಗಿ ಅವರೇ ರೆಕಮೆಂಡ್ ಮಾಡಿದರು, ಪ್ರೋಸೆಸ್ ಮಾಡೋದು. ಈಗ ನಾವು MC ಚಾಗ್ಲಾ ಅವ್ರನ್ನ ಯಾರಾದರೂ ಅಪನಂಬಿಕೆಯಿಂದ ನೋಡೋದಕ್ಕೆ ಸಾಧ್ಯವಿತ್ತಾ? ಚಿನ್ನದಂಥ ಒಬ್ಬ ವ್ಯಕ್ತಿ, ಅವರು ಕೂಡ ಇದನ್ನು ಹೇಳ್ತಾರೆ, ಅವರು ಈ ಮಾತನ್ನು ಹೇಳ್ತಾರೆ. ಮಾಸ್ತಿಯವರೇನು ರೆಸ್ಪಾನ್ಸು 3-4 ಸರಿ ಈ ಫ್ರೇಸ್ ಉಪಯೋಗಿಸಿದ್ದು ನೋಡಿದೆ ನಾನು. ಇದಕ್ಕೆ ಮಾತ್ರ ಅಲ್ಲ, ಬೇರೆ ಬೇರೆ ಕೇಸ್ಗಳಿಗೆ. ಇದು ಒಂದು ರೀತಿ ತಿಪ್ಪೆ ಸಾರಿಸುವ ಕೆಲಸ. ನೆಪ ಮುಂದಿಟ್ಟಿದ್ದು ಸರ್ಕಾರದ ಯುಕ್ತತೆಗೆ ಅಥವಾ ಅದರ ಔಚಿತ್ಯಕ್ಕೆ ಕಪ್ಪು ಚುಕ್ಕೆಯಲ್ಲದೆ ಮತ್ತೇನು ಅಂತ ಮಾಸ್ತಿ ಕೇಳ್ತಾರೆ. ಮತ್ತೊಂದು ಸಲ ಸರ್ಕಾರ, ಇನ್ನೊಂದು ಸರ್ಕಾರ, ಏನು ದೇಶ ಇದು, ಗಾಂಧೀಜಿಯವರಿಗೆ ಒಂದು ಸ್ಮಾರಕ ಮಾಡ್ತೀವಿ ಅಂತ ಹೊರಟ್ರಂತೆ. ಅದಕ್ಕೊಂದು ಟೆಂಡರು, ಅದಕ್ಕೆ ದುಡ್ಡು. ಗಾಂಧೀಜಿಗೆ ಸ್ಮಾರಕ ಬೇಕೇ? ಅದು ಯಾವ ಸ್ಥಾವರ ಬೇಕು ಗಾಂಧೀಜಿಯವರಿಗೆ? ಅಲ್ಲಿ ದುಡ್ಡು ಮಾಡೋಕ್ಕೆ ಹೊರಟಿದ್ರಂತೆ. ಅದ್ರದ್ದೊಂದು ಸಂಪಾದಕೀಯದಲ್ಲಿ, ಸಣ್ಣ ಪುಟ್ಟ ಸಂಪಾದಕೀಯದಲ್ಲಿ ಬರೆದಿದ್ದಾರೆ. ನಮ್ಮ ಮೌಢ್ಯತೆಯನ್ನು ಪ್ರದರ್ಶಿಸುತ್ತೆ, ನಮ್ಮ ಜನರ ಮೌಢ್ಯತೆಯನ್ನು ಅಂತ ಬರೆದಿದ್ದಾರೆ. ನನ್ನ ಪ್ರಶ್ನೆ, ಇಂಥ ಅನಪೇಕ್ಷಣೀಯ ನಡತೆಗೆ ಹಿನ್ನೆಲೆ ಅಥವಾ ಕಾರಣಗಳು ಏನಿರಬಹುದು ಆವತ್ತು? ಇವತ್ತಿಂದ ಹೇಳೋಣ, ಇವತ್ತಿಂದ ಬೇರೆ ಏನಿರಬಹುದು ಆವತ್ತು? ಅದು ಮಾಸ್ತಿ ಅವರೇ ಕೆಲವು ಕಾರಣಗಳನ್ನ ನಮ್ಮ ಮುಂದೆ ಇಡ್ತಾರೆ. ನನಗನ್ಸುತ್ತೆ ಅದು ಖಂಡಿತ ಅದು ಇವತ್ತಿಗೂ ಕೂಡ ಪ್ರಸ್ತುತ. ಅವರು ಹೇಳ್ತಾರೆ, ಎಲ್ಲ ರಾಜಕೀಯ ಪಕ್ಷಗಳಲ್ಲಿ, ಅಂದಿದ್ದ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರೋ ಬಂದು ಸೇರ್ತಾ ಇದ್ದಾರೆ, ಮೌಲಿಕ ಅರ್ಹತೆ ಇಲ್ಲದೆ ಇರೋರು, ಉತ್ತಮ ಹಿನ್ನೆಲೆ ಇಲ್ಲದೆ ಇರೋರು ಬಂದು ಆ ಪಕ್ಷಗಳ ಸದಸ್ಯರಾಗ್ತಿದ್ದಾರೆ. ಕಾಂಗ್ರೆಸ್ ಅಂತೂ ಕೂಡ ಹೇಳ್ತಾರೆ, ಆವತ್ತಿನ ಕಾಂಗ್ರೆಸ್ ಹೇಳ್ತಾರೆ. ಆದ್ದರಿಂದ ಸದಸ್ಯರ ಮತ್ತು ಪಕ್ಷದ ಸದಸ್ಯತ್ವದ ಗುಣಮಟ್ಟ ಕಡಿಮೆಯಾಗ್ತಿದೆ. ಪಕ್ಷಗಳಿಗೆ ಅಧಿಕಾರದ ಆಸೆಯಿಂದ, ಸರ್ಕಾರದ ಪ್ರಬಲ ಶಕ್ತಿಯ ಸಹಾಯದ ಆಸೆಯಿಂದ ಪ್ರೇರಿತರಾದ ಜನರು ಸದಸ್ಯರಾಗುವುದು. ಅವ್ರ ಮಾತಿನಲ್ಲಿ ಮುಂದೆ, ಇದು ಸಂಸ್ಥೆಯ ತಪ್ಪಲ್ಲ, ಅದನ್ನು ಸೇರುವ ಜನರು ಅದಕ್ಕೆ ತಕ್ಕವರಲ್ಲ. ಅನರ್ಹರಾದವರ ಸಮಾವೇಶದಿಂದ ಬಣ್ಣ ಕಳೆದುಕೊಂಡಿರುವ ಸಂಸ್ಥೆಗಳು 10 ಅಲ್ಲ 100 ಅಲ್ಲ. ಅನರ್ಹರಾದವರ ಸಮಾವೇಶದಿಂದ, ಅದ್ರಿಗೆ ಹೆಚ್ಚು ಅವರೇ ಇದ್ಬಿಟ್ಟಿದ್ದಾರೆ ರಾಜಕೀಯ ಪಕ್ಷದಲ್ಲಿ. ಬಣ್ಣ ಕಳೆದುಕೊಂಡಿರುವ ಸಂಸ್ಥೆಗಳು 10 ಅಲ್ಲ 100 ಅಲ್ಲ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. 2009, 10, 11ರಲ್ಲಿ ಈ ಮಾತು ಹೇಳ್ತಿದ್ದಾರೆ ಅದರ ಬಗ್ಗೆ ಅಂತ ಅನಿಸುತ್ತೆ ನನಗೆ. ಸನ್ಯಾಸ, ಗುರುಮಠಗಳು ಪೂರ್ವದ ಸ್ಥಿತಿಯಿಂದ ಇಂದಿನ ಸ್ಥಿತಿಗೆ ಬಂದಿರುವುದು, ಸನಾತನ, ಬೌದ್ಧ, ಕ್ರೈಸ್ತ, ಮಹಮ್ಮದೀಯ ಧರ್ಮಗಳು ಸನಾತನತೆ, ಬುದ್ಧ, ಕ್ರಿಸ್ತ, ಮೊಹಮ್ಮದರ ಧರ್ಮಗಳಾಗಿ ಆರಂಭವಾಗಿ ಇಂದಿನ ಗತಿಗೆ ಬಂದಿರುವುದು ಈ ಕಾರಣದಿಂದ. ಇದೊಂದು ಇತಿಹಾಸದ ನಿಯಮ ಅಂತಾರೆ. ಹೆಚ್ಚು ಬೇರೆ ಸೇರಿಸಬಾರ್ದು ಅಂದ್ಕೊಂಡೆ. ನಾನು ಸ್ವಾಮಿ ವಿವೇಕಾನಂದ ಅವರು ಬರೆದ ಪುಸ್ತಕಗಳನ್ನು ಕೂಡ ಹೆಚ್ಚು ಓದಿರಲಿಲ್ಲ. ಇತ್ತೀಚೆಗೆ 1 ವರ್ಷದಿಂದ ಬಹುತೇಕ ಎಲ್ಲವನ್ನು ಓದಿದ. ಆಶ್ಚರ್ಯ ಆಗ್ಬಿಡ್ತು ನನಗೆ. ಅವರು ಎಷ್ಟು ಕಠಿಣವಾಗಿ ಧರ್ಮಾಂಧತೆಯನ್ನು ಪ್ರತಿಪಾದನೆ ಮಾಡ್ತಿರುವ ಜನರ ಬಗ್ಗೆ ಬರೆದಿದ್ದಾರೆ. ಪೈಶಾಚಿಕ ಶಕ್ತಿಗಳಲ್ಲಿ ನಮ್ಮ ಧರ್ಮವನ್ನು ಕೊಟ್ಬಿಡ್ತಿದ್ದೇವೆ ಇವತ್ತು ಅಂತ ಅವರು ಬರೆದಾರೆ ಆವಾಗ ವಿವೇಕಾನಂದ. ನಾನು ಎಲ್ಲ ಪ್ರಾರ್ಥನೆಗೆ ಬೇಕಾದರೂ ಹೋಗ್ತೀನಿ, ಕಾಡಿಗೆ ಹೋಗಿ ನಮ್ಮ ದೇವಸ್ಥಾನಕ್ಕೆ ಪೂಜೆ ಮಾಡ್ತೀನಿ, ಚರ್ಚಿಗೆ ಹೋಗ್ತೇನೆ. ಆದರೆ ಇವತ್ತು ನಡೀತಿರುವ ವ್ಯವಹಾರ ಅಂದರೆ ಆಗಲೇ ವಿವೇಕಾನಂದರು ಕೂಡ ಅದಕ್ಕೆ ನಾನು ಒಪ್ಪೋದಿಲ್ಲ ಅಂತ.
ಈ ಮಾತುಗಳು ಮಾಸ್ತಿಯವರು ಹೇಳಿದ್ದು ಇವತ್ತಿನ ರಿಯಲ್ ಎಸ್ಟೇಟ್ ಶ್ರೀಮಂತರು, ಕಾಂಟ್ರಾಕ್ಟರ್ಗಳು, ದುರದೃಷ್ಟವಶಾತ್ ಕೆಲವು ಮಠಗಳು, ಇವರಿಗೆಲ್ಲ 60 ವರ್ಷಗಳ ಸತ್ಸಂಪ್ರದಾಯ ಇದೆ ಎನ್ನುವುದು ಮಾಸ್ತಿಯವರ ಜೀವನ ಪತ್ರಿಕೆಯ ಸಂಪಾದಕೀಯಗಳು ಎತ್ತಿ ತೋರಿಸಿದೆ ಅನಿಸುತ್ತೆ. ಸತ್ಸಂಪ್ರದಾಯ ಅಂತ ಹೇಳ್ತಾ ಇದ್ದಾರೆ. ಇವರ ನಡತೆಗೆ ಆಗಲೇ ಸ್ವಲ್ಪ ಶುರುವಾಗಿತ್ತು, ಆಗಲೇ ಬರೆದಿದ್ದಾರೆ ಅವರು. ಸಮಾಜದ ಸಂಪನ್ಮೂಲವನ್ನು ಪ್ರಜ್ಞಾಪೂರ್ವಕವಾಗಿ ಲೂಟಿ ಹೊಡೆದು ಹಣದ ಮೂಲಕವೇ ರಾಜಕೀಯಕ್ಕೆ ಬಂದು ರಾಜ್ಯಶಕ್ತಿಯ ಅಧಿಕಾರದ ಒಂದು ಭಾಗವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿರುವ ಮಹನೀಯರು ನಮ್ಮಲ್ಲಿ ಸಾಕಷ್ಟು ಇದ್ದಾರೆ. ಇವರಿಂದ ಆಡಳಿತದ ಸಾಮಾಜಿಕ ಮುಖಾಮುಖಿ ಖಂಡಿತ ಸಾಧ್ಯವಿಲ್ಲ. ಇವರ ಪ್ರಭಾವದಿಂದಾಗಿ ಚುನಾವಣೆಗೆ, ಇವರ ಹಣದ ಅವಶ್ಯಕತೆಯಿಂದಾಗಿ ಸಂಪನ್ಮೂಲರಹಿತ ಪ್ರಜ್ಞಾವಂತರಿಗೆ ಅಧಿಕಾರ ಸ್ಥಾನಗಳಿಗೆ ಯಾವುದೇ ರೀತಿಯ ಸೇವೆ ಸಲ್ಲಿಸಲು ಪ್ರವೇಶ ತೀರ ಕಡಿಮೆಯಾಗುತ್ತಿರುವುದು ನಾನು ಪ್ರತ್ಯಕ್ಷ ದಿನನಿತ್ಯ ಕಾಣುತ್ತಿರುವ ಸತ್ಯ. ಅಷ್ಟೇ ಅಲ್ಲ, ರಾಜಕೀಯ ಪಕ್ಷಗಳೊಳಗೆ ಮೌಲ್ಯಗಳು ತಲೆಕೆಳಗಾಗಿರುವುದನ್ನು ಪ್ರಶ್ನಿಸುವುದು ಕೂಡ ಕಷ್ಟ ಇವತ್ತು. ಮಾಸ್ತಿ ಅವರ ಸಂಪಾದಕೀಯವನ್ನು ದಿವಂಗತ MP ಪ್ರಕಾಶ್ ಅವರ ಬುದ್ಧಿವಾದವನ್ನು, ನನ್ನಂಥವರ ಅನಿಸಿಕೆಗಳನ್ನು ಪುಸ್ತಕದ ಬದನೆಕಾಯಿಗಳೆಂದು ಬಣ್ಣಿಸುವುದು ಇವತ್ತಿನ ರಾಜಕೀಯದಲ್ಲಿ ಅಪರೂಪವಲ್ಲ. ಇಂಥ ಪರಿಸ್ಥಿತಿ ಮಾಸ್ತಿ ಅವರ ಕಾಲದಲ್ಲೂ ಇತ್ತೇ ಅಂತ ಅಂದ್ಕೊಂಡಿದ್ದೆ. ಮೊದಲು ಸಂಪಾದಕೀಯಗಳು ಒಂದಾದ ಮೇಲೆ ಒಂದು ಓದ್ತಾ ಇದ್ದಾಗ 2 ವಾಲ್ಯೂಮ್ನಲ್ಲಿ ಶುರುವಾಗಿತ್ತು ಅದು ಅಂತ. ಇತ್ತು ಅನ್ನೋದಕ್ಕಿಂತಲೂ ಆರಂಭವಾಗ್ತಿತ್ತು. ಆಗಲೇ ಒಂದಲ್ಲ ಒಂದು ಬಣ್ಣದ ಸಮ್ಮಿಶ್ರ ಸರ್ಕಾರದ ದಿನ, ಅಂದರೆ ಅವಕಾಶವಾದಿ ರಾಜಕೀಯ ಆಡಳಿತ ದಿನಗಳು. ಅನುಕೂಲಕ್ಕೆ ತಕ್ಕ ತರ್ಕ ಮತ್ತು ನೆಪಗಳನ್ನು ರಾಜಕಾರಣಿಗಳು ಜನತೆಯ ಮುಂದಿಟ್ಟರು. ಮಾಸ್ತಿಯವರು ಬರೆದರು ಅವರ ಮಾತು: ಆಯ್ಕೆಯಲ್ಲಿ ಗೆದ್ದ ಪಕ್ಷದ ಜನ ತಮ್ಮ ಪಕ್ಷಕ್ಕೆ ಹೆಚ್ಚು ಜನದ ಮತ ದೊರೆತಿದೆ ಎಂದು ಹೇಳಬಹುದು. ಆಯ್ಕೆಯಲ್ಲಿ ಗೆದ್ದ ಪಕ್ಷದ ಜನ ತಮ್ಮ ಪಕ್ಷಕ್ಕೆ ಹೆಚ್ಚು ಜನರ ಮತ ದೊರೆತಿದೆ ಎಂದು ಹೇಳಬಹುದು, ಹೊರತಾಗಿ ತಮ್ಮ ಪಕ್ಷ ಹಿಡಿದಿರುವ ನೀತಿಗೆ ಬೆಂಬಲ ದೊರೆತಿದೆ ಎಂದು ಹೇಳುವಂತಿಲ್ಲ. ನೀತಿಗೆ ಅಲ್ಲ, ಪಕ್ಷಕ್ಕೆ ಬೆಂಬಲ ಎನ್ನುವಷ್ಟೇ ದಿಟವಾಗಿ, ಪಕ್ಷಕ್ಕೆ ಅಲ್ಲ, ವ್ಯಕ್ತಿಗೆ ಬೆಂಬಲ ಎನ್ನುವ ಸ್ಥಿತಿ ತಲುಪಿದ್ದೇವೆ. ನನಗೇನು ಆಶ್ಚರ್ಯ ಅಂದರೆ, ಮಾಸ್ತಿಯವರಿಗೆ ಮಾತು ಹೇಳ್ತಾರೆ, ಇವತ್ತು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನ ಕೆಲವು ಬುದ್ಧಿವಂತರು, ಪ್ರಜ್ಞಾವಂತರು, ರಮೇಶ್ ರಾಮನಾಥನ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ನಿರರ್ಗಳವಾಗಿ ಬರೆದ ಅವರು ಪ್ಯಾಂಫ್ಲೆಟ್ ಹಂಚ್ತಾ ಇದ್ದಾರೆ. ಅದರಲ್ಲಿ ಏನು ಹೇಳ್ತಾರೆ, ಪಾರ್ಟಿ ಅನ್ನೋದು ಬಿಟ್ಬಿಡಿ, ವ್ಯಕ್ತಿಗಳನ್ನು ನೋಡಿ ನೀವು ಮತ ಹಾಕಿ ಅಂತ. ಇಟ್ಸ್ ಕಂಪ್ಲೀಟ್ ನಾನ್ಸೆನ್ಸ್. ಅದು ನಿಮ್ಗೆ ಯಾವ ಒಂದು ಅಕೌಂಟಬಿಲಿಟಿನೂ ಸಿಗೋದಿಲ್ಲ. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮಾಸ್ತಿಯವರು ಅವತ್ತು ಈ ಮಾತನ್ನು ಅಂತ ನನಗನ್ಸುತ್ತೆ. ಅಂದರೆ ವ್ಯಕ್ತಿ ನೋಡಿ ಹಾಕಿ ಅಂದರೆ ಒಂದು ದೃಷ್ಟಿಯಲ್ಲಿ ಸರಿ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋನು ಒಂದೇ ಒಂದು ಅಂಕಿ ಕೊಡ್ತೀನಿ, ಅಂಕಿ ಅಂಶ, ಆಮೇಲೆ ಅಂಥವ್ರಿಗೆ ಹಾಕಬೇಡಿ ಅಂತ ಹೇಳೋದು ಸರಿ. ಮಾಸ್ತಿಯವರು 2011ನೇ ಇಸ್ವಿಯ ಪೊಲಿಟಿಕಲ್ ಟ್ರಾನ್ಸಾಕ್ಷನ್ ಕುರಿತು ಈ ಮಾತು ಹೇಳ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಬರೋಷ್ಟರ ಮಟ್ಟಿಗೆ ಒಂದು ರೀತಿ ಫ್ಯೂಚರಿಸ್ಟಿಕ್ ಸಂಪಾದಕೀಯಗಳು. ಅಧಿಕಾರಿಶಾಹಿಯ ರೀತಿ, ನೀತಿ ಮತ್ತು ಅದರ ಸುಧಾರಣೆ ಕುರಿತಂತೆ ನನ್ನ ಅಭಿಪ್ರಾಯ ಹೇಳುವ ಮುಂಚೆ ಮಾಸ್ತಿಯವರು ಸಂಸದೀಯ ವ್ಯವಹಾರದಲ್ಲಿ ಪರಸ್ಪರ ಗೌರವದ ಅಗತ್ಯದ ಬಗ್ಗೆ ಬರೆದಿರುವ 2 ಪ್ರಸಂಗಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. 1960ನೇ ಇಸ್ವಿಯ ದಿನಗಳು. ಅಂದಿನ ಒಂದು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿತ್ತು. ಉಪಚುನಾವಣೆಯಲ್ಲಿ ವಿರೋಧ ಪಕ್ಷದ ಧುರೀಣರು ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾಗಿದ್ದ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಕೇಳಿದರು. ಅದಕ್ಕೆ ನೆಹರು ಅವರು ಕೆಲವು ಆಯ್ಕೆಯಲ್ಲಿ ಸೋತ ಕಾರಣ ಪದವಿ ಬಿಡುವುದು ಅವಶ್ಯಕವಿಲ್ಲ, ಬಿಡುವುದಿಲ್ಲವೆಂದು ಪಂಡಿತ ನೆಹರು ವಾದ ಮಂಡಿಸಿದರು. ಮಾಸ್ತಿ ಅವರ ಮಾತಿನಲ್ಲಿ ಹೇಳೋದಾದರೆ,
ಈ ಅಭಿಪ್ರಾಯ ಸರಿ ಎಂದು ಕಾಣುತ್ತದೆ, ಈ ಅಭಿಪ್ರಾಯ ಸರಿ ಎಂದು ಕಾಣುತ್ತದೆ. ಆದರೆ ಈ ಮಾತನ್ನು ಹೇಳುವಲ್ಲಿ ಪಂಡಿತರು ಗೆದ್ದವೆಂಬ ಹೆಮ್ಮೆಯ ಪಿತ್ತ ಈ ಜನರ ನೆತ್ತಿಗೆ ಏರಿದೆ ಎಂದು ಕೆಟ್ಟ ಮಾತನ್ನಾಡಿದ್ದಾರೆ. ನೆಹರು ಹೇಳಿದ್ರಂತೆ, ಗೆದ್ದೆ ಎಂಬ ಹೆಮ್ಮೆಯ ಪಿತ್ತ ಪಾರ್ಲಿಮೆಂಟಲ್ಲಿ ಹೇಳಿದ್ದು ಈ ಜನರ ನೆತ್ತಿಗೆ ಏರಿದೆ ಅಂತ. ಅದನ್ನು ಹೇಳಬಾರ್ದಿತ್ತು ಅಂತ ಮಾಸ್ತಿಯವರು ಬರೀತಾರೆ. ಅದಕ್ಕೆ ಉತ್ತರ ಚೆನ್ನಾಗಿತ್ತಲ್ಲಿ ಪಾರ್ಲಿಮೆಂಟಲ್ಲಿ. ಮೀನು ಮಸಾನಿ ಇದ್ದರು ಅವತ್ತು ಮೆಂಬರ್. ಅವರು ಪಂಡಿತ್ ನೆಹರು ಅವರ ಈ ಮಾತಿಗೆ ಪ್ರತಿಯಾಗಿ, ಗೆಲುವಿನ ಪಿತ್ತ ನಮ್ಮ ನೆತ್ತಿಗೇರಿರುವುದಿರಲಿ, ಇವರ ನೆತ್ತಿಗೆ ಸೋಲಿನ ಪಿತ್ತ ಏರಿದೆಯಲ್ಲ, ಅದಕ್ಕೆ ಏನು ಮಾಡೋಣ ಅಂತ ಮಸಾನಿ ಹೇಳಿದರು ಎಂದು ಹೇಳಿ ಮುಗಿಸಿದ್ದಾರೆ ಅಂತ ಮಾಸ್ತಿಯವರು ಬರೆಯುವರು. ಈಗಿನ ವಿಧಾನಸಭೆ ನಡೀತಿದೆಯಲ್ಲ, ಹಾಗೂ ಕೆಲವು ಸಂದರ್ಭಗಳಲ್ಲಿ ನಮ್ಮ ದೇಶದ ಸಂಸತ್ತಿನಲ್ಲಿ ಕೇಳಿಬರುವ ಮಾತುಗಳಿಗೆ ಹೋಲಿಸಿದರೆ ನೆಹರು ಮತ್ತು ಮಸಾನಿ ಅವರ ಪದಪ್ರಯೋಗ ಅತ್ಯಂತ ಉನ್ನತ ಮಟ್ಟದ್ದು ಅಂತ ಅನಿಸಲ್ವೇ ನಮಗೆ? ಈ ವಿದ್ಯಮಾನಗಳು ನಾನು ಅಲ್ಲಿ ಪ್ರೆಸಿಡೆಂಟ್ ರೂಲ್ ಬಂದುಬಿಟ್ಟಿತ್ತು, ನಾನು ಸಭಾಪತಿಯಾಗಿದ್ದ ಕೌನ್ಸಿಲ್ಗೆ. ಆದರೆ ನಡೆದಷ್ಟು ದಿವಸ ಆ ಸೆಷನ್ನಲ್ಲಿ ಕನಿಷ್ಠ 6-7 ಬಾರಿ ನಾನು ಕೆಲವರು ಉಪಯೋಗಿಸಿದ ಪದಗಳನ್ನ ಕಡತದಿಂದ ತೆಗೆಸಿ ಹಾಕಬೇಕಾಯಿತು ಮತ್ತು ಭಾಳ ಸ್ಟ್ರಿಕ್ಟಾಗಿ ಕಾಷನ್ ಮಾಡಿದ್ದೆ, ನೆಕ್ಸ್ಟು ನಿಮಗೆ ಅದೇನೇ ಇನ್ನು ಮಾತನಾಡಿದ್ರೆ ಅಂತ. ಮಾಸ್ತಿಯವರು ಅಂದಿನ ಕೇಂದ್ರ ಮಂತ್ರಿ ಮೊರಾರ್ಜಿ ದೇಸಾಯಿ ಅವ್ರ ಬಗ್ಗೆ, ಮೊರಾರ್ಜಿ ದೇಸಾಯಿ ಅಂದರೆ ಏನು ಇಂಪ್ರೆಷನ್ನು, ಭಾಳ ಒಂದು ರೀತಿ ಕಠಿಣವಾದ ಮಡಿವಂತಿಕೆ ಪಬ್ಲಿಕ್ ಲೈಫಲ್ಲಿ ಪಾಲಿಸ್ಕೊಂಡು ಬಂದವರು ಅಂತ. ಮೊರಾರ್ಜಿ ದೇಸಾಯಿ ಅವರ ನಡವಳಿಕೆಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಅವರ ಸಂಪಾದಕೀಯದಲ್ಲಿ. ಮೊರಾರ್ಜಿ ಅವರು ನಮ್ಮ ಜನ ಚಿನ್ನವೆಂದರೆ, ಅಂದರೆ ಗೋಲ್ಡಿನ ಒಂದು ಆಸಕ್ತಿ, ಗೋಲ್ಡ್ ಬಗ್ಗೆ, ಚಿನ್ನವೆಂದರೆ ಮೋಹಗೊಳ್ಳುವ ಕಾರಣದಿಂದ ಅದರ ಬೆಲೆ ಮೇರೆ ಮೀರಿ ಹೆಚ್ಚಾಗಿದೆ, ಇದನ್ನು ಹೇಗಾದರೂ ನಿಲ್ಲಿಸಬೇಕು. ಆದರೆ ಚಿನ್ನದ ಮೋಹದಿಂದ ದೇಶ ಕೆಡುತ್ತಿದೆ ಎನ್ನುವ ಅವರ ಮಾತನ್ನು ಕಟುವಾಗಿ ಟೀಕಿಸಿದ್ದಾರೆ ಮಾಸ್ತಿಯವರು. ದೇಶ ಕೆಡುತ್ತಿದೆ ಚಿನ್ನದ ಮೋಹದಿಂದ ಅಂತ ಹೇಳಿದರು ಎಲ್ಲುವಂತ. ಅವರು ಹೇಳುವಂತೆ, ಮಾಸ್ತಿಯವರು ಹೇಳುವಂತೆ, ಎಂಥ ಒಳ್ಳೆಯ ಉದ್ದೇಶವನ್ನು ಸಾಧಿಸುವುದಕ್ಕೂ ಪ್ರಜಾಪ್ರಭುತ್ವದಲ್ಲಿ ಇರುವುದು ಒಂದೇ ದಾರಿ, ಪ್ರಚಾರ, ಚರ್ಚೆ. ಇವತ್ತು ನಮ್ಮ ಸ್ನೇಹಿತರಿಗೆ ಹೇಳ್ಬೋದು ನಾವು ವಿಧಾನಸಭೆಯಲ್ಲಿ, ಯಾವುದೇ ಪಕ್ಷದಲ್ಲಿರಲಿ, ಅವರ ಪಕ್ಷದ ಪ್ರಶ್ನೆ ಅಲ್ಲ ಅದು. ಪ್ರಚಾರ, ಚರ್ಚೆ, ಹಳೆಯದೊಂದು ಮ್ಯಾಕ್ಸಿಮ್ ಇತ್ತಲ್ಲ, ನಾವು ಫಸ್ಟ್ ಲೆಸನ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ, ದ ಮೈನಾರಿಟಿ ಹ್ಯಾಸ್ ಇಟ್ಸ್ ಸೇ ಬಟ್ ದಿ ಮೆಜಾರಿಟಿ ವಿಲ್ ಹ್ಯಾವ್ ಇಟ್ಸ್ ವೇ ಅಂತ. ನಂಬರ್ಸ್ ಇದೆ, ಇನ್ ದಿ ಎಂಡ್ ಇಟ್ಸ್ ಅ ನಂಬರ್ಸ್ ಗೇಮ್. ಹೇಗೆ ನಂಬರ್ಸ್ ನಾವು ಮಾಡ್ಕೊಳ್ತೀವಿ ಅನ್ನೋದು ಚರ್ಚೆ ಮಾಡ್ಬೋದು, ಇಲ್ಲೆಲ್ಲ ನಡೀತಿದ್ದಿಲ್ಲ ಹಾಗೆ. ಬಟ್ ಮೆಜಾರಿಟಿ ಇದ್ದು ಹೇಳಿದಾಗ ಅವರ ಡಿಸಿಷನ್ ಫೈನಲ್ ಆಗಬೇಕು, ನಾವು ಹತಾಶರಾಗಬಾರ್ದು, ಅದನ್ನು ಒಪ್ಕೋಬೇಕು. ಅದೇ ರೂಲ್ಸ್ ಆಫ್ ದಿ ಗೇಮ್ ಅದು. ಇವರು ಎಂಥ ಒಳ್ಳೆಯ ಉದ್ದೇಶವನ್ನು ಸಾಧಿಸೋದಕ್ಕೂ ಪ್ರಚಾರ, ಚರ್ಚೆ. ಮಂತ್ರಿಗಳು ಇದಕ್ಕೆ ಯತ್ನವನ್ನೇ ಮಾಡದೆ ಜನತೆ ಒಂದು ದನದ ಮಂದೆ ಎಂಬಂತೆ, ಏನು ಮಾತು ನೋಡಿ ಇದು ಮೊರಾರ್ಜಿಯವ್ರ ಬಗ್ಗೆ. ಮಂತ್ರಿಗಳು ಪ್ರಚಾರದ ಯತ್ನವನ್ನೇ ಮಾಡದೆ ಜನತೆ ಒಂದು ದನದ ಮಂದೆ ಎಂಬಂತೆ, ತಾವು ಅವರಿಂದ ನೇಮಿಸಲ್ಪಟ್ಟ ಪ್ರತಿನಿಧಿ ಅಲ್ಲ ಎಂಬಂತೆ ಅವರ ಮೇಲೆ ಬಲಪ್ರಯೋಗ ಮಾಡಿದ್ದಾರೆ. ಈ ಅವಿನಯ ಸಾಲದು ಎನ್ನುವಂತೆ ನಮ್ಮ ಜನ ಚಿನ್ನಕ್ಕೆ ಮರುಳಾಗಿರುವುದು ಸೀತಾದೇವಿ ಸ್ವರ್ಣಮೃಗಕ್ಕೆ ಮರುಳಾದಂತೆ. ಅವ್ರು ಮೊರಾರ್ಜಿ ಹೇಳಿದ್ದು, ಸೀತಾದೇವಿ ಸ್ವರ್ಣಮೃಗಕ್ಕೆ ಮರುಳಾದಂತೆ, ಇದರಿಂದ ದೇವಿಗೆ ಕಷ್ಟ ಬಂದಂತೆ ಜನಕ್ಕೂ ಕಷ್ಟ ಬರುತ್ತದೆ ಎಂದು ಹೇಳಿದರು. ಎಲ್ಲಾದರೂ ಉಂಟೆ ಇದು? ನಮ್ಮಲ್ಲೊಬ್ಬರು ಪಾಪ ಅದಾಯಿತು ನೋಡಿ ತೊಂದರೆ. ಅದು ಟಿ ಜಾನ್ ಅವರು ಗುಜರಾತ್ ಹತ್ಯಾಕಾಂಡ ಆದ ಕೆಲವು ದಿನಗಳಲ್ಲಿ ಏನೋ ದೇವರೇ ವಿಧಿಸಿದ ಶಾಪ ಇರ್ಬೋದು ಅಂತ, ಆ ಫ್ಲಡ್ಸು ಇದು ಎಲ್ಲ ಬಂದು ಡ್ರೌಟ್ ಎಲ್ಲ ಬಂದು ಏನೋ ಆಗಿಬಿಡ್ತಲ್ಲ ಅವಾಗ ಹೇಳಿ, ಆಮೇಲೆ ರಾಜೀನಾಮೆ ಕೊಡಬೇಕಾಯ್ತು ನಮ್ಮ ಜೊತೆ ಇದ್ದವರು. ಹಾಗೆ ಜನಕ್ಕೂ ಕಷ್ಟ ಬರುತ್ತದೆ. ಸೀತಾದೇವಿಯವರನ್ನು ಅಭಿನವ ದ್ರೌಪದಿ ಅವರನ್ನು ಮಾಡಿ ತಮ್ಮ ವಾದದ ವೇದಿಕೆಗೆ ಸೆಳೆದು ತಂದಿದ್ದಾರೆ ಮೊರಾರ್ಜಿಯವರು.
ಸೀತಾದೇವಿಯವರನ್ನು ಕುರಿತು ಸಣ್ಣ ಮಾತನಾಡುವುದಕ್ಕೆ ಹಿಂಜರಿಯದ ಅಂಜು ಬುರುಕರಲ್ಲ ಶ್ರೀ ಮೊರಾರ್ಜಿ ದೇಸಾಯಿ. ಏನು ಚೆನ್ನಾಗಿದೆ ನೋಡಿ ಅದು. ವಾಟ್ ಲವ್ಲಿ ಫ್ರೇಸಿಯಾಲಜಿ ಅದು. ಸಣ್ಣ ಮಾತನಾಡುವುದಕ್ಕೆ ಹಿಂಜರಿಯದ ಅಂಜು ಬುರುಕರಲ್ಲ ಮೊರಾರ್ಜಿ ದೇಸಾಯಿ. ಅದನ್ನು ಯಾರು ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡೋರು ಕೊಟ್ಟಿದ್ರೆ ಏನಾಗಿರೋದು ಏನ್ಕೋತ ನಾವು. ಅಂದರೆ ಒಂದು ಮೆಸೇಜ್ ಕೊಟ್ಟರು ಮಾಸ್ತಿಯವರು. ಅದು ಅದನ್ನು ನೋಡಿದೆ, ರಿಪೀಟೆಡ್ ಆಗಿದೆ ಕೆಲವು ಕಡೆ. ಸಮಾಜಕ್ಕೆ, ಜನರಿಗೆ, ಸಂಪ್ರದಾಯಕ್ಕೆ ಗೌರವ ಕೊಡಬೇಕು. ಕೊಡುವುದರ ಜೊತೆಗೆ ಜನರ ಅನಿಸಿಕೆ ವಾಸ್ತವಕ್ಕಿಂತಲೂ ಮುಖ್ಯ ಅನ್ನೋದು ನಾವು ತಿಳ್ಕೋಬೇಕು ಅಂತ. ಪರ್ಟಿಕ್ಯುಲರ್ಲಿ ಇನ್ ಪಾಲಿಟಿಕ್ಸ್ ಪರ್ಸೆಪ್ಷನ್ಸ್ ಅಂತೀವಲ್ಲ ನಾವು, ಪರ್ಸೆಪ್ಷನ್ಸ್ ಆರ್ ಫಾರ್ ಮೋರ್ ಇಂಪಾರ್ಟೆಂಟ್, ಫಾರ್ ಮೋರ್ ರೆಲೆವೆಂಟ್, ಪರ್ಹ್ಯಾಪ್ಸ್ ಈವನ್ ಡಿಸೈಸಿವ್ ದ್ಯಾನ್ ಈವನ್ ದಿ ರಿಯಾಲಿಟಿ. ಜನರ ಅನಿಸಿಕೆಗೆ ಅದನ್ನು ನಾವು ಉದಾಸೀನ ಮಾಡಬಾರ್ದು ಅನ್ನೋದು ನಿಜವಾಗ್ಲೂ ಭಾಳ ಇಂಪಾರ್ಟೆಂಟ್ ಮೆಸೇಜ್. ಆ್ಯಸ್ ಸಮನ್ ವಾಸ್ ಬೀನ್ ಇನ್ ಪಬ್ಲಿಕ್ ಲೈಫ್, ಸರ್ಕಾರದ ಒಳಗಿದ್ದು ಪಾಲಿಸಿ ಫ್ರೇಮ್ ಮಾಡುವಾಗ ಇದನ್ನು ಪದೇ ಪದೇ ನಾವು ಜ್ಞಾಪಿಸ್ಕೊಂಡಿದ್ದನ್ನು ಜ್ಞಾಪಕ ಬರುತ್ತೆ. ಇನ್ನೊಂದು 5 ನಿಮಿಷ ಮುಗಿಸ್ಕೊಳ್ತೀನಿ, 5-10 ನಿಮಿಷ. ಆರಂಭದಲ್ಲಿ ಅಧಿಕಾರಶಾಹಿ ಕುರಿತಂತೆ ನಾನು ಹೇಳಿದ ಮಾತುಗಳನ್ನು ಈಗ ಮುಂದುವರಿಸ್ತೇನೆ. ಸಂವಿಧಾನದ 311ನೇ ವಿಧಿ ನಾನು ಪರ್ಮನೆಂಟ್ ಬ್ಯೂರೋಕ್ರಸಿ ಅಂತ ಕರೆದೆ ಅದನ್ನು. ಅದಕ್ಕೆ ಅಸ್ತಿತ್ವ ಕೊಟ್ಟಿದೆ. ಇಂಥ ನಿರಂತರ IAS, IPS, IRS ಇತ್ಯಾದಿ ಸೇವಾ ವ್ಯವಸ್ಥೆ ದಕ್ಷತೆ ಮತ್ತು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳಲು ಅಗತ್ಯ ಎನ್ನುವ ಸಿದ್ಧಾಂತವೆನ್ನುವ ಪರಿಣಾಮ ಅದು. ಯು ಎನ್ಶೈನ್ ಇಟ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಇಟ್ ಗ್ಯಾರಂಟೀಸ್ ಇಂಡಿಪೆಂಡೆಂಟ್ ಇನ್ ಫಂಕ್ಷನಿಂಗ್, ಇಂಡಿಪೆಂಡೆನ್ಸ್ ಫ್ರಾಮ್ ದಿ ಪೊಲಿಟಿಷಿಯನ್ಸ್, ಯಾರು ಸಿವಿಲ್ ಸರ್ವೆಂಟ್ಸ್ಗೆ, ಮತ್ತು ಎಫಿಷಿಯೆಂಟಾಗಿರ್ಬೋದು ಅನ್ನುವ ಒಂದು ಫಿಲಾಸಫಿ ಮೇಲೆ ಆ 311 ಅಲ್ಲಿ ಮಾಡಿದ್ರು ಅದನ್ನು ನಮ್ಮ ಸಂವಿಧಾನದಲ್ಲಿ. ಈ ಸಿದ್ಧಾಂತಕ್ಕೆ ಕನಿಷ್ಠ ಬರೀ ನಮ್ಮ ಸಂವಿಧಾನ ಅಲ್ಲ, 250-300 ವರ್ಷಕ್ಕೂ ಹೆಚ್ಚು ಚರಿತ್ರೆ ಇದೆ. ಮಿಡೀವಲ್ ಏಜಸ್ಸಿಂದನೂ ಒಂದು ರೀತಿ ಈ ಫಿಲಾಸಫಿ ಇತ್ತು, ಬೇಸಿಕಲಿ ಬ್ರಿಟಿಷ್ ಫಿಲಾಸಫಿ. ಈ ಪ್ರಶ್ನೆಗೆ ಅದು ಈಗ ಪ್ರಸ್ತುತವೇ ಎನ್ನುವ ಪ್ರಶ್ನೆ ನನ್ನನ್ನು ನಾನೇ ಭಾಳ ಸಾರಿ ಕೇಳ್ಕೊಂಡಿದ್ದೇನೆ. ಆ ಇಂಡಿಪೆಂಡೆಂಟ್ ಸ್ಟೇಟಸ್ ಸಿವಿಲ್ ಸರ್ವೆಂಟ್ಸ್ಗೆ, ಆಫೀಸರ್ಸ್ಗೆ ಕೊಡಬೇಕೇ ಅನ್ನುವ ಪ್ರಶ್ನೆ ಕೇಳ್ಕೊಂಡಿದ್ದೇನೆ. ಆ ಪ್ರಶ್ನೆಗೆ ಬೆಳಕು ಕತ್ತಲೆ ಅಥವಾ ಬಿಳಿ ಕಪ್ಪು ಎನ್ನುವ ರೀತಿಯಲ್ಲಿ ಉತ್ತರ ಕೊಡೋದು ಸರಿ ಇಲ್ಲ ಅನ್ನುವ ಒಂದು ಕನ್ವಿಕ್ಷನ್ ನಾನು ಬಂದಿದ್ದೇನೆ. ಇಟ್ಸ್ ನಾಟ್ ಅ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿಚುವೇಷನ್. ಅದು ಸ್ವಲ್ಪ ಸಂಕೀರ್ಣತೆಯಿಂದ ಕೂಡಿರುವ ಒಂದು ಪ್ರಶ್ನೆ ಇದು. ದಕ್ಷತೆ ಹಾಗೂ ರಾಜಕೀಯ ಪ್ರಭಾವದಿಂದ ಸ್ವತಂತ್ರವಾದ ಆಡಳಿತ ನಿರ್ವಹಣೆ 1950ರ ನಂತರ ಒಂದೇ ಸಮನೆ ಕ್ಷೀಣಿಸುತ್ತಿದೆ. ಇವೆರಡಕ್ಕೂ ಪರಿಹಾರ ಜರೂರು ಅವಶ್ಯಕ. ಆಡಳಿತ ವ್ಯವಸ್ಥೆ ಆತಂಕಕಾರಿ ರೀತಿಯಲ್ಲಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಅಂದರೆ ಬ್ಯೂರೋಕ್ರಸಿ ಹ್ಯಾಸ್ ಬೀನ್ ವೆರಿ ನಿಯರ್ಲಿ ಕಂಪ್ಲೀಟ್ಲಿ ಪೊಲಿಟಿಸೈಸ್ಡ್. ವ್ಯವಸ್ಥೆಯಲ್ಲಿ ಅತ್ಯಂತ ಜಾಣರು, ನಿಷ್ಠಾವಂತ ಅಧಿಕಾರಿಗಳು ಈಗಲೂ ಇದ್ದಾರೆ. ಹೆಸರುಗಳು ಹೇಳೋದು ತಪ್ಪಾಗುತ್ತೆ, ಅವರು ಇಲ್ಲಿಲ್ಲ, ಅದರಿಂದ ಹೇಳ್ಬೋದು. ನಮ್ಮ ಚೀಫ್ ಸೆಕ್ರೆಟರಿಲಿ SV ರಂಗನಾಥ್, ವಾಟ್ ಆನ್ ಔಟ್ಸ್ಟ್ಯಾಂಡಿಂಗ್ ಸಿವಿಲ್ ಸರ್ವೆಂಟ್. ಯಾವುದಾದ್ರೂ ಒಂದು ಸಣ್ಣ ಆಪಾದನೆ ಬರೋಕ್ಕೆ ಸಾಧ್ಯವಿದೆಯಾ? ತಮಗೂ ಚೆನ್ನಾಗಿ ಗೊತ್ತು. SV ರಂಗನಾಥ್ ಅವರು. MB ಪ್ರಕಾಶ್ ಇದ್ದರು, MB ಪ್ರಕಾಶ್ ಅಡಿಷನಲ್ ಚೀಫ್ ಸೆಕ್ರೆಟರಿ, ರಿಟೈರ್ ಆದರು. ಅಲ್ಲ, ಸುಮಾರು ಜನ ಇದ್ದಾರೆ. ನಮ್ಮ ಗಿಫ್ಟ್ ಅನಿಸುತ್ತೆ ಕರ್ನಾಟಕದ ನನಗೆ ಈ ಥರ ಅಧಿಕಾರಿಗಳಿದ್ದದ್ದು. ಇವ್ರ ಜೊತೆ ನಾನು ಕೆಲಸ ಮಾಡಿದ್ದೇನೆ ಮಂತ್ರಿಯಾಗಿ. ವಾಟ್ ಅ ಗ್ರೇಟ್ ಪ್ಲೆಷರ್. ನನಗೆ ಬೇರೆ ಪ್ರೈವೇಟ್ ಅಜೆಂಡಾ ಇಲ್ಲ ಅಂತಂದರೆ ಇದಕ್ಕಿಂತಲೂ ಸುಖ ಇನ್ನೊಂದಿಲ್ಲ ಅನಿಸುತ್ತೆ ನನಗೆ ಆ ರೀತಿ ಕೆಲಸ ಮಾಡೋದಲ್ಲಿ. ಆದರೆ ನಿಷ್ಠಾವಂತ ಅಧಿಕಾರಿಗಳಿದ್ದರೂ ಕೂಡ ಒಟ್ಟಾರೆ ವ್ಯವಸ್ಥೆ ನಾನ್ ಫಂಕ್ಷನಲ್ ಆಗಿದೆ ಅಂತ ಹೇಳ್ಬೋದು ಇವತ್ತು ಬಹುತೇಕ. ರಾಜಕಾರಣಿಗಳ ಮೂಗು ತೂರುವಿಕೆ, ಪ್ರಾಚೀನ ಕಾಲದ ನಿಯಮ ನಿಬಂಧನೆಗಳು, ಸರ್ಕಾರಿ ಇಲಾಖೆಗಳ ಹೊರತುಪಡಿಸಿ ಹಲವು 10 ಬೋರ್ಡುಗಳು, ಕಾರ್ಪೊರೇಷನ್ಗಳು, ವೈರುಧ್ಯತೆಯಿಂದ ಕೂಡಿದ ಕಾರ್ಯನಿರ್ವಹಣೆ ಇತ್ಯಾದಿ ಕಾರಣಗಳಿಂದ ದಿನನಿತ್ಯದ ಆಡಳಿತದಲ್ಲಿ ನಿಧಾನ ದ್ರೋಹ ಭಾಳ ಹೆಚ್ಚಿದೆ. ನಿಧಾನ ದ್ರೋಹ ಮಾತ್ರ ಅಲ್ಲ, ಅಲ್ಲಿ ಲಂಚಗುಳಿತನ ವಿಪರೀತ ಹೆಚ್ಚಿದೆ. ಕಟಿಂಗ್ ಎಡ್ಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೇವೆ ನಾವು. ಕೆಳ ಹಂತದಲ್ಲಿ 100ರಲ್ಲಿ 90 ಜನ ಸಂಪರ್ಕಿಸುವ ಇಲಾಖೆಗಳಿದ್ದಾವೆ. ರೂರಲ್ ಡೆವಲಪ್ಮೆಂಟ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಶಿಕ್ಷಣ ಇಲಾಖೆ ಇರ್ಬೋದು, ಪೊಲೀಸ್ ಇಲಾಖೆ ಪ್ರಮುಖವಾಗಿ. ಇಲ್ಲಿ ಇದು ಭಾಳ ಹೆಚ್ಚಿದೆ.
ಮತ್ತೊಂದು ಇದೆ ನಮ್ಮಲ್ಲಿ, ಒಂದು ಥಿಯರಿ ಇದೆ ನಮ್ಮದು ಸಿವಿಲ್ ಸರ್ವಿಸಲ್ಲಿ, ಅದು ಬ್ರಿಟನ್ನಿಂದ ನಾವು ಇಂಪೋರ್ಟ್ ಮಾಡಿಕೊಂಡಿದ್ದು. ನೀತಿ ನಿರೂಪಣೆಯನ್ನು, ಯೋಜನೆಗಳನ್ನ ರೂಪಿಸೋದು ನಾವು ಚುನಾಯಿತ ಪ್ರತಿನಿಧಿಗಳು, ಪಾಲಿಟಿಷಿಯನ್ಸ್, ಎಲೆಕ್ಟೆಡ್ ಪಾಲಿಟಿಷಿಯನ್ಸ್. ಅದನ್ನು ಅನುಷ್ಠಾನಕ್ಕೆ ತರೋರು ಸಿವಿಲ್ ಸರ್ವೆಂಟ್ಸ್ ಅಂತ ಅಲ್ವೇ? ಅದೇ ಥಿಯರಿ ತಾನೆ. ನಾನೇ ಅನುಷ್ಠಾನಕ್ಕೆ ಹೊರಟೋಗಬಾರ್ದು, ನಾನು ಪಾಲಿಸಿ ಫ್ರೇಮ್ ಮಾಡಬೇಕು. ಅದು ಇಂಪ್ಲಿಮೆಂಟ್ ಆಗ್ತಿದೆಯಾ ಅಂತ ನೋಡ್ಕೊಳ್ಳೋದಕ್ಕೆ ಪ್ರಶ್ನೆಗಳು ಕೇಳಬೇಕು ನಾನು. ಆದರೆ ನಾನೇ ಹೋಗಿ ಖಾಕಿ ಪ್ಯಾಂಟ್ ಹಾಕ್ಕೊಂಡು ಹ್ಯಾಟ್ ಹಾಕ್ಕೊಂಡ್ಬಿಟ್ಟು ಮೆಷರಿಂಗ್ ಟೇಪ್ ಇಟ್ಕೊಂಡು ನಾನು ಹೋಗಿ ರಸ್ತೆಯಲ್ಲಿ ನಿಂತ್ಕೋಬಾರ್ದು. ಈ ಡಿವಿಷನ್ ಇದೆಯಲ್ಲ, ಸೆಪರೇಷನ್ ಆಫ್ ಪವರ್ಸ್ ಬಿಟ್ವೀನ್ ಎಲೆಕ್ಟೆಡ್ ಪಾಲಿಟಿಷಿಯನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಸಿವಿಲ್ ಸರ್ವೆಂಟ್ಸ್, ಈ ಡಿವಿಷನ್ನು ನಾವು ಇಂಪೋರ್ಟ್ ಮಾಡಿ ನಮ್ಮ ಇದರಲ್ಲಿ ಸೇರಿಸ್ಕೊಂಡಿದ್ದೇವೆ. ಆದರೆ ನಿಮಗೆ ಹೇಳಬೇಕು, ನಿಮಗೆ ಗೊತ್ತಿದೆ, ನಾನು ಹೇಳುವಂಥದ್ದೇನೆಲ್ಲ ಹೊಸ ವಿಚಾರ. ನೆಲಮಟ್ಟದಲ್ಲಿ ಪರಿಸ್ಥಿತಿ ಭಾಳ ವಿಭಿನ್ನವಾಗಿದೆ. ಸರ್ಕಾರದ ಇಲಾಖೆಗಳಲ್ಲೂ ಅಷ್ಟೇ, ಇಲ್ಲಿ ಲಂಚಗುಳಿತನ ಕಡಿಮೆ ಮಾಡಬೇಕು, ಜನರಿಗೆ ಸರ್ಕಾರಿ ಯೋಜನೆಗಳಿಂದ ಏನು ಲಭ್ಯವಾಗಬೇಕು ಸೌಲಭ್ಯಗಳು, ಅನುಕೂಲಗಳು, ಅದನ್ನು ಅವರಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಭಾಷಣ ಮಾಡಿದರು ಮುಂಬೈನಲ್ಲಿ 1980 ಒಂದು ದೊಡ್ಡ AICC ಸಭೆಯಲ್ಲಿ. ಅದನ್ನು ಭಾಳ ಜನ ಕೋಟ್ ಮಾಡ್ತಿದ್ದಾರೆ, ಅಕಾಡೆಮಿಕ್ಸ್ ಕೂಡ. ಇವತ್ತು ಸರ್ಕಾರದಿಂದ 100 ರೂಪಾಯಿ ನಾವು ಖರ್ಚು ಮಾಡಿದ್ರೆ ಯೋಜನೆಗಳಿಗೆ, ಅದರಲ್ಲಿ 85 ರೂಪಾಯಿ ಮಧ್ಯವರ್ತಿಗಳಿಗೆ ಹೋಗ್ತಾ ಇದೆ, ಕೇವಲ 15 ರೂಪಾಯಿಗಳು ಮಾತ್ರ ಫಲಾನುಭವಿಗಳಿಗೆ ತಲುಪ್ತಾ ಇದೆ ಅಂತ ಹೇಳಿದರು ಅವರು 1985. ಅದರಿಂದ ಏನು ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನು ಅವರು ಇನಾಗ್ರೇಟ್ ಮಾಡಿದ್ರು, ದೇಶವ್ಯಾಪಿ ಚರ್ಚೆಯನ್ನು. ಅದರಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿ ಜನರ ಸಾಮೀಪ್ಯತೆಗೆ ತಾವು ಅದರಲ್ಲಿ ಭಾಳ ದಶಕಗಳಿಂದ ಅದಕ್ಕೆ ಬದ್ಧರು ತಾವು. ನಾನು ಅದರಲ್ಲಿ ಆಸಕ್ತಿ ವಹಿಸಿ ಕೆಲಸ ಮಾಡಿದ್ದು ತಮಗೆ ಗೊತ್ತು. ರಾಜೀವ್ ಗಾಂಧಿಯವರೇ ಆ 73-74ನೇ ತಿದ್ದುಪಡಿ ಚರ್ಚೆಗೆ ಒಂದು 7-8 ಜನನ ಕರೆದಿದ್ದರು. ಅವತ್ತು SK ಡೇ ಬದುಕಿದ್ರು, LC ಜೈನ್ ಬದುಕಿದ್ರು. ಕರ್ನಾಟಕದಿಂದ ನನ್ನ ಕರೆದಿದ್ದರು, ಒಂದು 3 ಗಂಟೆಗಳ ಕಾಲ ಚರ್ಚೆ. ಅದಾದಮೇಲೆ ಇಲ್ಲಿ ಬಂದಾಗ ರಾಜಭವನದಲ್ಲಿ ಪುನಃ ಕರೆಸಿ ನಾವು ಚರ್ಚೆ ಮಾಡಿದ್ದೆವು. 73rd 74th ಅಮೆಂಡ್ಮೆಂಟ್ ಟು ದ ಕಾನ್ಸ್ಟಿಟ್ಯೂಷನ್ ಇಂಟ್ರೊಡ್ಯೂಸಿಂಗ್ ಪಂಚಾಯತ್ ರಾಜ್. ಅಲ್ಲೇ ಆ 7-8 ಜನದಲ್ಲಿ ಅವರಿದ್ದರು. ಆವಾಗ ಅವರು ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದರು ಅವರಿಗೆ. ಮತ್ತು ನನ್ನ ಕ್ಲಾಸ್ಮೇಟು ಮಾಂಟೆಕ್ ಸಿಂಗ್ ಅಲುವಾಲಿಯನು ಜಾಯಿಂಟ್ ಸೆಕ್ರೆಟರಿ, ಅವರಲ್ಲಿ ಇದ್ದರು. ಆಮೇಲೆ ಮಣಿಶಂಕರಯ್ಯರ್ ಮೇಜರ್ ರೋಲ್ ಇನ್ ಡಿಸೆಂಟ್ರಲೈಸೇಷನ್ ಮಾಡಿದ್ರು. ನಮಗೆ ಮಹದಾಸೆ ಇದ್ದಿದ್ದು ಅವತ್ತು ಭ್ರಷ್ಟಾಚಾರ ಕಡಿಮೆ ಆಗಬೇಕು, ಪಾರದರ್ಶಕತೆ ಹೆಚ್ಚಾಗುತ್ತೆ. ಯಾಕೆ ಅಂತಂದರೆ ಇವರು ಜನರಿಗೆ ಭಾಳ ಹತ್ತಿರ ಇರ್ತಾರೆ, ಇವರು ಮಾಡೋ ಅನಾಚಾರ ಭ್ರಷ್ಟಾಚಾರ ಜನರಿಗೆ ಗೊತ್ತಾಗುತ್ತೆ, ಅವರು ಪಾಠ ಕಲಿಸ್ತಾರೆ ಎನ್ನುವ ಒಂದು ನಂಬಿಕೆ. ಬಹುಶಃ ಇವತ್ತು ಕೂಡ ಅದರಲ್ಲಿ ಒಂದು ಆಶಾದೀಪ ಇರಬಹುದು, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇರಬಹುದು. ನಾವು ಸರಿಯಾಗಿ ರಾಜಕೀಯ ಸ್ತರದ ರಾಜಕೀಯ ವ್ಯಕ್ತಿಗಳು, MLAಗಳು, ಮಂತ್ರಿಗಳು, MLCಗಳು ನಾವು ಸರಿ ಇಲ್ಲದೆ ಹೋದರೆ, ನಾವೇ ಅದರಲ್ಲಿ ತೊಡಗಿಕೊಂಡಿದ್ದರೆ, ಅವರು ಪಂಚಾಯತ್ ವ್ಯವಸ್ಥೆಯಲ್ಲಿ ಬಂದಿರುವ ಸಾಮಾನ್ಯ ಕಂಪ್ಲೇಂಟ್ ಏನು ಅಂದರೆ ಎಲ್ಲ ಕಾಂಟ್ರ್ಯಾಕ್ಟ್ ಕೆಲಸವನ್ನು ಅವರವರೇ ಹಂಚ್ಕೊಂಡು ಬಿಡ್ತಾರೆ ಅನ್ನೋದು ತಾವು ಕೇಳಿದ್ದೀರಿ, ಭಾಳ ವ್ಯಾಪಕವಾಗಿದೆ. ಖಂಡಿತ ಅದರಲ್ಲಿ ಉತ್ಪ್ರೇಕ್ಷೆ ಇದೆ, ನಾನು ಉತ್ಪ್ರೇಕ್ಷೆ ಇಲ್ಲ ಅಂತ ಹೇಳಿದೆ, ಎಲ್ಲವೂ ಸತ್ಯ ಅಂತ ಹೇಳಲ್ಲ. ಆದರೆ ಇಂಥ ಆಪಾದನೆ ಬಂತು, ಇಂಥ ಸಂಶಯ ಬಂತು ಅನ್ನೋದೇ ಆತಂಕಕಾರಿ ಅಂತ ನನಗನ್ನಿಸೋದು. ಆದ್ದರಿಂದ ಈ ಸೆಪ್ರೇಷನ್ ಆಫ್ ಪವರ್ಸ್ ಇದೆಯಲ್ಲ, ಇಟ್ಸ್ ನಾಟ್ ವರ್ಕಿಂಗ್. ಸಿಟಿಯಲ್ಲಿ ಕಾರ್ಪೊರೇಟರ್ಸ್ ತೊಗೊಳ್ಳಿ, ಬೆಂಗಳೂರಿನಲ್ಲಿ ನೀವು, ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನು ಮನಸ್ಸಲ್ಲಿ ಇಟ್ಕೊಂಡು, ಒಂದು ಪಕ್ಷದ ಕಾರ್ಪೊರೇಟರ್ ಮನಸ್ಸಲ್ಲಿ ಇಟ್ಕೊಂಡು ಹೇಳೋದಿಲ್ಲ. ಇವತ್ತು ನಿಮ್ಮ ಮನೆ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ, ಒಂದು ರೂಮ್ ಕಟ್ಟಬೇಕಾದ್ರೆ, ನಿಮಗೆ ಬಂದಿರೋ ಪ್ಲ್ಯಾನ್ ಪ್ರಕಾರ ನೀವು ಮನೆ ಕಟ್ಟಬೇಕಾದ್ರೆ, ಮಾರನೇ ದಿನ ಬೆಳಗ್ಗೆ 6:30-7 ಗಂಟೆಗೆ ಕಾರ್ಪೊರೇಟ್ರು ಪ್ರತ್ಯಕ್ಷ ಆಗೋದಿಲ್ವಾ? ಎಷ್ಟು ಕೇಸ್ಗಳಿದೆ. ಅಂದರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದೆ, ಖಂಡಿತ ಇಲ್ಲ. ಈ ದೇಶದಲ್ಲಿ ನಾವು ಸಾರಾಸಟ್ಟಾಗಿ ಜನರಲೈಸ್ ಮಾಡೋದು ಜಾಸ್ತಿ, ನಾನು ಖಂಡಿತ ಹೇಳ್ತಿಲ್ಲ. ಅದು ಅತ್ಯುತ್ತಮ ಕಾರ್ಪೊರೇಟರ್ಗಳು ನಮ್ಮಲ್ಲಿ ಇದ್ದಾರೆ ಇಲ್ಲೇ. ಆದರೆ ಇದು ಕೂಡ ವ್ಯಾಪಕವಾಗಿದೆಯಲ್ಲ, ಕಂಪ್ಲೇಂಟ್ ಇದೆಯಲ್ಲ. ಪಬ್ಲಿಕ್ ಅಫೇರ್ಸ್ ಸೆಂಟರ್ನವರು ಸ್ಯಾಮ್ಯುಯಲ್ ಪಾಲ್ ಮಾಡಿರುವ ಅಧ್ಯಯನಗಳಲ್ಲಿ ಇದು ಭಾಳ ಬಂದಿದೆ ನೋಡಿ. ಕಂಪ್ಲೇಂಟ್ ಮಾಡಿರೋದು ಸಾಮಾನ್ಯ ಜನ. ಇದಕ್ಕೆ ಏನು ಮಾಡೋದು? ಇದು ಚುನಾಯಿತ ವ್ಯಕ್ತಿಗೆ ಇಷ್ಟವಾದ ರೀತಿಯಲ್ಲೇ ಕೆಲಸ ಮಾಡಬೇಕು ಅಧಿಕಾರಿ ಅನ್ನೋದು.
ನನಗೆ ಬೇಕಾದ ಅಧಿಕಾರಿಯನ್ನು ನೀವು ವರ್ಗಾವಣೆ ಮಾಡಿಕೊಡಿ ಅನ್ನೋದು. ಪೊಲೀಸ್ ಇನ್ಸ್ಪೆಕ್ಟರ್ ಇರ್ಬೋದು, ವಿಶೇಷವಾಗಿ ಎಂಜಿನಿಯರ್ಗಳು. ಅದಕ್ಕೇ ವರ್ಗಾವಣೆ ಅನ್ನೋದು ದೊಡ್ಡ ದಂಧೆಯಾಗಿರೋದು ಇವತ್ತು. ನಾನೊಂದು ಸಿಂಪಲ್ ಸರ್ಕ್ಯುಲರ್ ಮಾಡಿದೆ ಶಿಕ್ಷಣ ಮಂತ್ರಿ ಆದಾಗ. ನನ್ನ ಮನೆಗೆ ಅಥವಾ ನನ್ನ ಕಚೇರಿಗೆ ಯಾವುದೇ ಉಪಾಧ್ಯಾಯರು ಅಥವಾ ಇಲಾಖೆಯ ಅಧಿಕಾರಿಗಳು, BEO ಇರ್ಬೋದು, DDP, ನನ್ನ ಮನೆಗೆ ಅಥವಾ ನನ್ನ ಕಚೇರಿಗೆ ವಿಧಾನಸೌಧದಲ್ಲಿ ಮೊದಲೇ ಹೇಳದೆ ಬರಬಾರ್ದು, ಉಪಾಧ್ಯಾಯರಂತೂ ಖಂಡಿತ ಬರಲೇಬಾರ್ದು ಅಂತ ಒಂದು ಸರ್ಕ್ಯುಲರ್ ಕೊಟ್ಬಿಟ್ಟೆ. ನನಗೆ ಆಮೇಲೆ ತಿಳಿತು, ವಿಪರೀತ ಶಾಪ ಹಾಕಿದ್ರಂತೆ ಜನ ನನ್ನ ಮೇಲೆ. ಏನೇ ಅವರು ಬಲಿ ಸಲೀಸಾಗಿ ಹೋಗಿ ಬಂದು ಮಾಡೋರು, MLA ಕರ್ಕೊಂಡು ಬಂದು ಅವರು ಬೇಕಾದ ಮಾಡಿಸ್ಕೊಂಡು ಹೋಗ್ತಿದ್ರು. ಒಂದು ತಿಂಗಳಾದಮೇಲೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಅಸೋಸಿಯೇಷನ್ ಅವರು ಒಂದು ದೊಡ್ಡ ತಂಡ ಬಂದು ನನಗೆ ಹಾರ ಹಾಕ್ಬಿಟ್ಟು ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರು. 1 ತಿಂಗಳು 1.5 ತಿಂಗಳು ಆದಮೇಲೆ. ಯಾಕೆಂದರೆ ಅಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ವಸೂಲಿ ಮಾಡಿದ್ರೆ ಇಂಥ ವೇದಿಕಲ್ಲಿ ನಾನು ನಿಂತ್ಕೊಂಡು ಮಾತಾಡೋಕ್ಕಾಗತ್ತೆ? ಆಮೇಲೆ ಅದು ನಡೀತಿತ್ತು. ಕಷ್ಟ ಇಲ್ಲ ಇದು. ಎಲ್ಲೋ ಒಂದು ಕಡೆ ಕಮಿಟ್ಮೆಂಟ್ ಬೇಕು, ಅದಕ್ಕೊಂದು ಸ್ವಲ್ಪ ಸಪೋರ್ಟ್ ಬೇಕು. ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡ್ತಾನೆ. ನಾನು ಈ ಕೆಲಸ ಮಾಡೋ ಎಲ್ಲ ಕೆಲಸದಲ್ಲಿ ಕೂಡ ಮುಖ್ಯಮಂತ್ರಿ SM ಕೃಷ್ಣ ಅವರು ಸಂಪೂರ್ಣ ಬೆಂಬಲ. ನನಗೆ ಒಂದೇ ಒಂದು ದಿನ ನೀನು ಇದು ಮಾಡದೆ ಇದು ತಪ್ಪಿರ್ಬೋದು ಅಂತ ನನಗೆ ಹೇಳಲಿಲ್ಲ. ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಂತೆ ಸೀನಿಯರ್ ಆಫೀಸರ್ಸ್ಗೆ, ಚಂದ್ರಶೇಖರ್ ಅವರು ಯಾವ ಅಧಿಕಾರಿ ಹೇಳ್ತಾರೆ ಅದನ್ನು ನೀವು ಹಾಕ್ಕೊಡ್ಬೇಕು, ಯಾರೂ ಮೂತಿ ಹಾಕಬಾರ್ದು ಅಂತ. ನನಗೆ ಆಮೇಲೆ ಗೊತ್ತಾಯಿತು. K. ಜಯರಾಜ್ ಹೇಳಿದ್ರು ನನಗೆ. ನಾನು ಇನ್ನೇನೋ ಕೇಳಿದೆ ಅವರಿಗೆ, ನಿಮ್ಮನ್ನು ಹೋಮ್ ಮಿನಿಸ್ಟರ್ ಮಾಡಬೇಕು ಅಂತಿದ್ರು ಚೀಫ್ ಮಿನಿಸ್ಟರ್. ನಂಗೆ ಗೊತ್ತೇ ಇರಲಿಲ್ಲ ಅದು. ಜಯರಾಜ್ ಹೇಳಿದ್ದು ಈಗ 1-2 ವರ್ಷದಿಂದ. ಎಲ್ಲೋ ಒಂದು ಕಡೆ ನಾವು ನಮ್ಮ ಜೊತೆಲಿರೋರನ್ನು ಕನ್ವಿನ್ಸ್ ಮಾಡ್ಬೋದು ಅನ್ನೋ ವಿಚಾರಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಇದು ನನ್ನ ಬೆನ್ನು ತಟ್ಕೊಳ್ಳೋಕ್ಕೆ ನಾನು ಹೇಳ್ತಾ ಇಲ್ಲ. ಈ ನೆಪಗಳಿದೆಯಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ ಅನ್ನೋದು, ಆ ಡಿಫೀಟಿಸಮನ್ನು ನಾನು ಒಪ್ಪೋದಿಲ್ಲ. ಹಾಗೆ ಈ ಕಳೆದ 15 ವರ್ಷಗಳಲ್ಲಿ ಈ ಥರ ಆಗಿದೆ. ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ ಕೂಡ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ರಾಜಕಾರಣಿಗಳ ಅಥವಾ ಕೆಲವು ಆಯಕಟ್ಟಿನ ಇಲಾಖೆಯಲ್ಲಿನ ರಾಜಕಾರಣಿಗಳ ಕಪಿಮುಷ್ಟಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಇನ್ನೂ ಭದ್ರವಾಗಿದೆ. ಈ ಹಿನ್ನೆಲೆಯಲ್ಲಿ ಬೇರೆ ರಾಜಕಾರಣಿಗಳು ಏನೇ ಹೇಳಲಿ, ನಾನಂತೂ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮೇಲುಸ್ತುವಾರಿಯಲ್ಲಿ ನಡೆಯುತ್ತಿರುವ ಹಲವಾರು ವಿಚಾರಣೆಗಳನ್ನ ಸ್ವಾಗತಿಸ್ತೇನೆ, ಖಂಡಿತ. ಮತ್ತು ಯಾರು ಏನಾದರೂ ಹೇಳ್ಕೊಳ್ಳಿ, ಮೂಲತಃ ನಂದು ಕೆಲವು ತಾವೇ ಇದ್ದಿರಿ, ಒಂದು ಸೆಮಿನಾರ್ ನಾವು ಮಾಡಿದ್ದಕ್ಕೆ ತಾವು ಬಂದಿದ್ದಿರಿ, ನ್ಯಾಷನಲ್ ಲಾ ಸ್ಕೂಲ್ನ 2 ಪ್ರೊಫೆಸರ್ ಜೊತೆ. ಅಣ್ಣಾ ಹಜಾರೆಯವರ ಒಂದು ಅಭಿಪ್ರಾಯಕ್ಕೆ ನನ್ನ ಬೆಂಬಲ ಮನ್ನಣೆ ಆವತ್ತಿನಿಂದಲೂ ಇದೆ, ಈಗಲೂ ಇದೆ. ಇದನ್ನು ಹೇಳಬೇಕಿದು. ಅಂದರೆ ಹೀಗೆಂದ ಮಾತ್ರಕ್ಕೆ ಜನಪ್ರತಿನಿಧಿಗಳು ರಾಕ್ಷಸರು, ಅಧಿಕಾರಿಗಳು ದೇವತೆಗಳು ಅಂತ ಖಂಡಿತ ಅಲ್ಲ. ಅಧಿಕಾರಿಗಳು ಸ್ವಂತ ಲಾಭಕ್ಕೆ ಅವಕಾಶ ಸಿಕ್ಕಿದಾಗಲೆಲ್ಲ ರಾಜಕಾರಣಿಯ ಅಪೇಕ್ಷೆಯಂತೆ ನಿರ್ಧಾರ ತೆಗೆದುಕೊಳ್ತಾರೆ. ಕಾರಣ ಆಯಕಟ್ಟಿನ ಸ್ಥಾನ ಬೇಕು. ಅದೊಂದು ಫ್ರೇಜಿಗೆ ಆಯಕಟ್ಟಿನ ಸ್ಥಾನ ಅಂದರೆ ಹೆಚ್ಚು ಎಲ್ಲಿ ದುಡ್ಡು ಮಾಡ್ಬೋದು ಆ ಸ್ಥಾನಕ್ಕೆ ವರ್ಗಾವಣೆ ತಪ್ಪಿಸ್ಕೊಳ್ಬೇಕು. ಮಾಸ್ತಿಯವರ ಕಾಲದಲ್ಲಿ ಕಂಡ ವ್ಯಕ್ತಿಯ ವೈಯಕ್ತಿಕ ಮೌಲ್ಯಗಳು ಈಗಲೂ ಇರಬಹುದು, ಆದರೆ ಅಪರೂಪ. ಸರ್ವೋಚ್ಚ ನ್ಯಾಯಾಲಯ ಗೋದಾಮಿನಲ್ಲಿ ಹಾಳಾಗುತ್ತಿರುವ ಅಕ್ಕಿ ಗೋಧಿಯನ್ನು ಬಡವರಿಗೆ ಹಂಚಬಾರದೇಕೆ, ಹಂಚಿ ಎನ್ನುವ ಆದೇಶವನ್ನು ನಮ್ಮ ಮುಂದಿಡೋದು ನಾಚಿಕೆಯಾಗುವ ಒಂದು ಪರಿಸ್ಥಿತಿ ಅಂತ ನನಗನ್ಸುತ್ತೆ. ನಾವು ಮಾಡಬೇಕಾದ ಕೆಲಸ ಅದು. ಹೀಗೆ ಅಧಿಕಾರದಲ್ಲಿರುವ ರಾಜಕಾರಣಿಗಳ ಬಯಕೆಯಂತೆ ನಡೆಯುವ ಅಧಿಕಾರಿ ವರ್ಗಕ್ಕೆ ಆ ಸಂವಿಧಾನದ ರಕ್ಷಣೆ ಇದೆಯಲ್ಲ, ಆರ್ಟಿಕಲ್ 311 ಬದಲಾಯಿಸಬೇಕು, ತೆಗಿಬೇಕು. ಅದರ ಬದಲಾಗಿ ಪ್ರತಿ ಪ್ರಮುಖ ಯೋಜನೆಗಳಿಗೆ ಅಗತ್ಯವಾದ ತಜ್ಞರು, ಪರಿವೀಕ್ಷಕರನ್ನ ನೇಮಕ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ. ಹಾಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ರಿಫಾರ್ಮ್ ಬೇಕಿದ್ರಲ್ಲಿ, ಆಡಳಿತದ ರೀತಿ ನೀತಿಯಲ್ಲಿ. ಮಾಡೇ ಇಲ್ಲ ಇಷ್ಟು ವರ್ಷ. ನಾನು ಆದೇಶ ಕೊಟ್ಬಿಡ್ತೀನಿ ನನ್ನ ಅಧಿಕಾರಿಗೆ, ಮಿನಿಸ್ಟ್ರಾಗಿ, ಇದು ಬೇಕ್ರಿ, ಇದನ್ನೇ ಮಾಡಿ ಅಂತ ಹೇಳ್ತೀನಿ. ಈಗಲೂ ನಡೀತಾ ಇರುತ್ತೆ, ಬೇಕಾದಷ್ಟು ನಡೀತಾ. ಕಟ್ಟ ಕಡೆಗೆ ಅಧಿಕಾರಿ ಮಾಡಬೇಕು. ಇಲ್ಲದೆ ಹೋದ ನಾನು ಹೇಳಿದ್ನಲ್ಲ ಹಾಗೆ, ಅವನಿಗೆಲ್ಲೋ ಇಲ್ಲಿಂದ ತೆಗೆದು ಅದೊಂದು ಇದೆಯಲ್ಲ, ನಾವು ಗುಲ್ಬರ್ಗಕ್ಕೆ ಹಾಕ್ತೀವಿ ಅನ್ನೋದು. ಮೊದಲು ಅಂಡಮಾನ್ಗೆ ಅಂತ ಹೇಳ್ತಿದ್ರು, ಗುಲ್ಬರ್ಗಕ್ಕೆ ಅಂತ ಹೇಳ್ತಾರೆ. ಈಗ ಅಲ್ಲಿ ಬದುಕೋದು ಕಷ್ಟ ಅಂತ. ಇಲ್ಲೇ ಇದ್ದರೆ ಬೇರೆ ಏನೋ ಮಾಡ್ತೀವಿ ನಿಮಗೆ ಅಂತ. ಆದ್ದರಿಂದ ಯಾವ ಮಿನಿಸ್ಟರು ಒಂದು ನಿರ್ಧಾರದ ಬಗ್ಗೆ ಆದೇಶ ಕೊಡ್ತಾನೋ ಅವನು ವೈಯಕ್ತಿಕ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುವಂತೆ ನಾವು ಕಾನೂನನ್ನು ಬದಲಾಯಿಸಲೇಬೇಕು.
ಇಂಡಿವಿಜುವಲ್ ಮಿನಿಸ್ಟೀರಿಯಲ್ ರೆಸ್ಪಾನ್ಸಿವ್ ಮಾಡದೆ ಹೋದರೆ ಇದು ಹೀಗೆ ಮುಂದುವರಿಯುತ್ತೆ ಇದ್ದಂತೆ. ವೈ ನಾಟ್ ಡೂ ದ್ಯಾಟ್? ಯಾಕೆ ಮಾಡಬಾರ್ದು? ಅದು ಖಂಡಿತ ಮಾಡಬೇಕದು ಅಂತ ನಾನು ಹೇಳ್ತೇನೆ. ಇಲ್ಲದೆ ಹೋದರೆ ಅವರು ಆದೇಶ ಕೊಡ್ತಾರೆ, ಅಧಿಕಾರ ಉಪಯೋಗಿಸ್ತಾರೆ, ಜವಾಬ್ದಾರಿ ತಗೊಳ್ಳೋದಿಲ್ಲ. ಇದೇ ರೀತಿ ಸಾಮಾನ್ಯ ಪ್ರಜೆಗಳು ಸಂಪರ್ಕಿಸುವ ಪ್ರತಿಯೊಂದು ಇಲಾಖೆಯಲ್ಲೂ ಮಾಹಿತಿಯ ಹಕ್ಕಿನ ಸುಧಾರಣೆ ಅಗತ್ಯ. ಉದಾಹರಣೆ, ಪೊಲೀಸ್ ಸುಧಾರಣೆ ಅತ್ಯಗತ್ಯವಾದ ವಿಚಾರ. ಈ ರೈಟ್ ಟು ಇನ್ಫಾರ್ಮೇಷನ್ ಬಂದಿರೋದ್ರಿಂದ ಅದು ಒಂದು ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಇದೆ. ಅದು ಗ್ಲೋಬಲೈಸೇಷನ್, ಲಿಬ್ರಲೈಸೇಷನ್ಗೆ ಅನುಗುಣವಾಗಿ ಭಾರತದ ಮಧ್ಯಮ ವರ್ಗದ ಒಂದು ಸಮಾಧಾನಕ್ಕೆ ರೈಟ್ ಟು ಇನ್ಫಾರ್ಮೇಷನ್ ಮಾಡಿ ಅವರನ್ನು ಸಕ್ರಿಯವಾಗಿರಬೇಕು, ಅವ್ರಿಗೆ ಸಮಾಧಾನ ಇರಬೇಕು ಅಂತ ಮಾಡಿದ್ದಾರೆ ಅನ್ನೋದು ಎಡಪಂಥೀಯ ಅಕಾಡೆಮಿಕ್ಸ್ ಕೂಡ ಭಾಳ ಬರೆದಿದ್ದಾರೆ. ಇದು ಅದನ್ನು ಎಲ್ಲೋ ಒಂದು ಕಡೆ ಹೇಳಿದ್ರು ಕೂಡ ಪ್ರೊಫೆಸರ್ ಅಮರ್ತ್ಯ ಸೆನ್ ಅವರು ಈ ನಿರಂತರವಾಗಿರುವ ಪರ್ಮನೆಂಟ್ ಅಂತ ಹೇಳಿದ ನಾನು ಸಿವಿಲ್ ಸರ್ವೆಂಟ್ಸ್ IASನವರು ಸಮಾಜ ಕಲ್ಯಾಣಕ್ಕಾಗಿ ಬಡವರಿಗೇನು ಲಾಭ ಸಿಗಬೇಕು, ವೆಲ್ಫೇರ್ ಮೆಷರ್ಸ್ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ತಾರೆ ಎನ್ನುವ ನಂಬಿಕೆ ಇದೆ ನನಗೆ ಅಂತ ಹೇಳ್ತಾರೆ. ಆದರೆ ಅದನ್ನು ಪ್ರಶ್ನೆ ಮಾಡಿರುವ ಜನ ನಮ್ಮ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನಲ್ಲೇ ಇದ್ದಾರೆ. ಅಂದರೆ ನಮಗಷ್ಟು ನಂಬಿಕೆ ಇಲ್ಲ ಅಂತ ಅವರ ಸಹೋದ್ಯೋಗಿ ಜೀನ್ ರೀಸ್ ಇವರೆಲ್ಲ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿರುವ ನ್ಯಾಷನಲ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ಹೇಳ್ತಾರೆ. ಹೀಗೆ ಭಾಳ ವಿಚಾರಗಳಿವೆ. ಕ್ರಿಮಿನಲ್ ಹಿನ್ನೆಲೆ ಇರುವವ್ರ ಬಗ್ಗೆ ನಾವು ಹೇಳಲೇಬೇಕಾಗಿಲ್ಲ. ಈಗಂತೂ ಭಾಳ ಪತ್ರಿಕೆಗಳು ಬರೀತಿದ್ವಿ. ಒಂದು ಸುಮ್ಮನೆ ಒಂದು ಸ್ಯಾಂಪಲ್ ಕೊಡ್ತೀನಿ, ಅರ್ಧ ನಿಮಿಷ ಇದು. ಕಾನ್ಸ್ಟೆಂಟ್ಲಿ increasing number of people with criminal background, criminal records actually are contesting elections. ಅದರಲ್ಲಿ ಅಸೋಸಿಯೇಷನ್ ಫಾರ್ ಡೆಮೊಕ್ರಾಟಿಕ್ ರಿಫಾರ್ಮ್ಸ್ ಅನ್ನೋ ಒಂದು ವೇದಿಕೆ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಕೆಲವು ಅಂಕಿಅಂಶಗಳನ್ನ ಹೊರಗೆ ತರ್ತಾರೆ. ನೋಡಿ, 2004ನೇ ಲೋಕಸಭೆ ಚುನಾವಣೆಯಲ್ಲಿ 3182 ಅಭ್ಯರ್ಥಿಗಳಿದ್ದರು. ಸಮೀಕ್ಷೆ ಮಾಡಿದ 3182 ಅಭ್ಯರ್ಥಿಗಳಿದ್ರು, ಬೇರೆಯೂ ಇದ್ದರು. ಅದರಲ್ಲಿ 520 ಕ್ಯಾಂಡಿಡೇಟ್ಸು ಎಲ್ಲ ಪೊಲಿಟಿಕಲ್ ಪಾರ್ಟಿ ಸೇರಿ ಕ್ರಿಮಿನಲ್ ಆ್ಯಂಟಿಸಿಡೆಂಟ್ಸ್ ಇದ್ದವರು, ಅವರಿಗೆ ರೆಕಾರ್ಡ್ ಇದ್ದವರು, ಅವ್ರ ವಿರುದ್ಧ ಕೇಸುಗಳಿತ್ತು. ಅದರಲ್ಲಿ 115 ಜನ ಗೌರವಾನ್ವಿತ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾದರು. ಐನೂರ 43 ಸೀಟಲ್ಲಿ 115 ಜನ ಆಯ್ಕೆಯಾಗಿದ್ದಾರೆ. ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಾರೆ, ಲೆಕ್ಕ ಹಾಕೊಳ್ಳಿ ಎಷ್ಟು ಪರ್ಸೆಂಟ್ ಆಯಿತು. ಅದರಲ್ಲಿ ಕೆಲವರು ಯೂನಿಯನ್ ಕ್ಯಾಬಿನೆಟ್ ಮಂತ್ರಿಗಳಾದರು. ಇದು ಬೇಲಿನೇ ಎದ್ದು ಹೊಲ ಮೇಯ್ದ ಮೇಲೆ ನಾವಿನ್ನೆಂತ ಮಾಡೋದಕ್ಕಾಗತ್ತೆ? ಎಲ್ಲ ಪಕ್ಷಗಳು ಬಂದಾಗಲೂ ಹೀಗೆ ಇತ್ತು. ಹಾಗೆ ವರ್ಗಾವಣೆದೊಂದು ಹೇಳಿದೆ, ಒಂದು ಅಂಶ ಮಾತ್ರ ಅದು ಕೊಡಬೇಕು ನಾನು. ಉತ್ತರ ಪ್ರದೇಶದಲ್ಲಿ ಒಂದು ಸ್ಟಡಿ ಮಾಡಿದರು, 2000 ಇಸ್ವಿಯಲ್ಲಿ ರಿಪೋರ್ಟ್ ಆಯಿತು. 2 ಕೋalition ಬಂದು ಹೋಯಿತು. ಯಾರಿದ್ರೂ ಬಹುಶಃ ಆಗೋದು. ಇದು ಕೋalition ಗೌರ್ಮೆಂಟ್ ಬಂದರೆ ನಾನು ಅದಕ್ಕೆ ಆಗಲೇ ಹೇಳಿದೆ ಸಮ್ಮಿಶ್ರ ಸರ್ಕಾರದ ತೊಂದರೆಗಳೇನು. ಮೊದಲು BJP ಆಮೇಲೆ BSP ಇತ್ತು ಅಂತ. 1000 ವರ್ಗಾವಣೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಫೀಸರ್ಸ್ಗೆ ಮೊದಲನೇ ವರ್ಷದಲ್ಲೇ 1000 ವರ್ಗಾವಣೆ ಮಾಡಿದ್ರು IASನವರು. ಅದು ರೆಕಾರ್ಡ್. ಅದು ಈ ದೇಶದಲ್ಲಿ IAS ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ, ಯಾಕಂದರೆ ಅಸೋಸಿಯೇಷನ್ ಇದೆ, ಕೇಂದ್ರದವ್ರು ಏನಂತಾರೋ ಮತ್ತೊಬ್ರು ಏನಂತಾರೋ ಅಂತ. 1000 ಅಧಿಕಾರಿಗಳು. IAS ಮಾತ್ರ ಅಲ್ಲ, IAS ಆ್ಯಂಡ್ IPS ಪೊಲೀಸ್ ಸರ್ವಿಸು ಸೇರಿ, ಮಚ್ ವರ್ಸ್ ಪೊಲೀಸ್ ಸರ್ವಿಸ್ನೂ ಸೇರಿಸಿ ಒಂದು ಸರ್ಕಾರದಲ್ಲಿ. ಅಂದರೆ ಆ್ಯಾವ್ರೇಜು ಒಂದು ದಿವಸಕ್ಕೆ 7 ಜನ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ತಾಯಿದ್ರು ಪ್ರತಿದಿನ, ಆ್ಯಾವ್ರೇಜ್ ಸರಾಸರಿ. ಅದು 6 ತಿಂಗಳ ನಂತರ ಮತ್ತೊಂದು ಕೋalition ಗೌರ್ಮೆಂಟ್ ಬಂತು. ಅದು ಬಂದ ಮೇಲೆ ಈ ಸರಾಸರಿ ವರ್ಗಾವಣೆ ಒಂದು ದಿನಕ್ಕೆ 16 ಆಯಿತು. 7ರಿಂದ 16ಕ್ಕೆ ಬಂತು. 12 ತಿಂಗಳ ಒಳಗೆ ಮೇಲ್ ಮಟ್ಟದಲ್ಲಿದ್ದ ಎಲ್ಲ IAS ಆಫೀಸರ್ಗಳು ವರ್ಗಾವಣೆ ಹೊಂದ್ಕೊಂಡಿದ್ದರು. ನೀವೆಂಥ ನೀತಿನ ಆಡಳಿತ ವ್ಯವಸ್ಥೆಯಲ್ಲಿ ಏನು ಮಾಡ್ಬೋದು? ಇರಲಿ, ಕಡೆಯದು ನನ್ನ ಸ್ವಂತ ಅನುಭವದ ಮತ್ತೊಂದು ಸಲಹೆ ಸುಧಾರಣೆಗೆ. ನಾನು ನೋಡಿದ ಹಾಗೆ ಯಾವುದೇ ಸರ್ಕಾರ ಬರಲಿ, ವಿಶೇಷವಾಗಿ ಕೆಲಸ ಮಾಡುವ ಜನ ಒಂದು 5-6 ಜನ ಮಾತ್ರ ಇರ್ತಾರೆ. ನಾನು ಇದನ್ನು ಅಹಂಕಾರದಿಂದ ಅಗೌರವದಿಂದ ಮಾತನಾಡ್ತಿಲ್ಲ. ಬಾಕಿಯವರು ಬೇರೆ ಬೇರೆ ರೀತಿ ಮ್ಯಾನೇಜ್ ಮಾಡಬೇಕಾದ ಸರ್ಕಾರವನ್ನು.
ಇಲಾಖೆಗಳನ್ನು. ಆದರೆ ಕಷ್ಟಪಟ್ಟು ವಿಷಯವನ್ನು ಅರ್ಥ ಮಾಡಿಕೊಂಡು ನಿಷ್ಠೆಯಿಂದ ಕೆಲಸ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಹೆಸರನ್ನು ತರಬೇಕು ಅಂತಂದರೆ 6 ಜನ 7 ಜನ ಇರಬಹುದು ಅಷ್ಟೇ. ತಮಗೆ ಗೊತ್ತು, ಅಬ್ದುಲ್ ನಜೀರ್ ಸಾಬ್ನ ಮಂತ್ರಿ ಮಾಡಿದಾಗ ರಾಮಕೃಷ್ಣ ಹೆಗಡೆಯವರು ಎಷ್ಟು ಕಷ್ಟಪಟ್ಟರು ಅಂತ. ಪ್ರಬಲ ಮಂತ್ರಿಗಳಿಬ್ಬರು ತೀವ್ರ ವಿರೋಧ ಮಾಡಿದ್ರು. ಅದರಲ್ಲಿ ಒಬ್ಬರು ನನಗೇ ಹೇಳಿದ್ರು, ನೀವು ಹೇಳಿ ಹೆಗಡೆಯವ್ರಿಗೆ ಸ್ವಲ್ಪ ನಿಮ್ಮ ಮಾತು ಕೇಳ್ತಾರೆ, ನಜೀರ್ ಸಾಬಿಗೆ ತೊಗೊಂಬಂದು ಸಂಪುಟದಲ್ಲಿ 2ನೇ ಸ್ಥಾನ ಕೊಟ್ಟರೆ ನಮ್ಮ ಗತಿ ಏನು ಅಂತ ಹೇಳಿದ್ರು. ಯಾರು ಅಂತ ನಾವು ಊಹಿಸ್ಕೊಳ್ಬೋದು, ಭಾಳ ಸೀನಿಯರ್ ಮಿನಿಸ್ಟರ್ಸ್. ಅವನು ಅದ್ಭುತವಾದ ಕೆಲಸ ಮಾಡ್ದ. ಏನು ಮಾಡಿ ಪಾಪ ಅವನು ಏನು ದುಡ್ಡು ಮಾಡ್ಕೊಂಡ, ಸ್ವಂತ ಪಾಪರಾಗೆ ಸತ್ತ, ತಮಗೆ ಗೊತ್ತು ಚೆನ್ನಾಗಿ ನಜೀರು. ಅವನ ಜೊತೆ ಬರ್ತಿದ್ದ ಒಂದು ದಿವಸ ಕಾರ್ನಲ್ಲಿ, ಅವನು ಮಿನಿಸ್ಟ್ರು, ಅವರ ಊರಿಂದ ಗುಂಡ್ಲುಪೇಟೆಯಿಂದ ಮಂಗಳ ಅಂತ ಒಂದು ಹಳ್ಳಿ, ಹೆಸರು ಚೆನ್ನಾಗಿದೆ ಅಷ್ಟೇ. 1 ಫರ್ಲಾಂಗ್ ಉದ್ದಕ್ಕೆ ತಾಯಂದಿರು ತಲೆ ಮೇಲೆ ಕೊಡ ಇಟ್ಕೊಂಡು ನೀರು ತೊಗೊಂಡು ಹೋಗ್ತಾಯಿದ್ರು. ನಜೀರ್ ಕಾರ್ ನಿಲ್ಲಿಸ್ಬಿಟ್ಟು ಹಂಗೆ ಹೇಳ್ದ, ಪ್ರೊಫೆಸರ್ ನನಗೆ ಇಷ್ಟೇ ಆಸೆ ಇರೋದು, ಇದನ್ನು ನಿಲ್ಲಿಸ್ಬೇಕು ನನಗೆ ಬೇರೆ ಏನೂ ಆಸೆ ಇಲ್ಲ, ನಾನು ಆಮೇಲೆ ರಾಜಕೀಯದಲ್ಲೇ ಇರಬೇಕಾಗಿಲ್ಲ. ಸೆಷನ್ ನಡೀತಿತ್ತು, ಲೆಜಿಸ್ಲೇಚರ್ ಸೆಷನ್. ಅಲ್ಲಿ ಏನೋ ಮಾತು ಬಂತು, ಅವ್ರು ಮಾತಾಡ್ತಿದ್ರು. ನಜೀರ್, ನಾನು ಎದ್ದು ನಿಂತ್ಕೊಂಡು ಕೇಳಿದೆ, ಇಂಟ್ರಪ್ಟ್ ಮಾಡಿದೆ, ಈ ಐಡಿಯಾ ಎಲ್ಲಿಂದ ಬಂತು ನಿಮಗೆ ಅಂತ ಹೇಳಿದೆ. ನಾನು ಮರೆಯೋಕ್ಕಾಗಲ್ಲ, ಅವ್ರು ಹೇಳಿ 15 ವರ್ಷ ಆಗಿರ್ಬೋದು. ನಜೀರ್ ನಾನು ಹೇಳಿದ್ರು ಡಿಬೇಟಲ್ಲಿ, ಇದು ಐಡಿಯಾ ಅಲ್ಲ, ನನ್ನ ಹೃದಯದಿಂದ ಬಂತಿದ್ದು. ರಾಜಕೀಯ ಅಂತಂದರೆ ಹೃದಯವಂತಿಕೆ ಇದ್ದೇ ಇರಬೇಕು, ಇಲ್ಲದಿದ್ದರೆ ಬರಡು ರಾಜಕೀಯದ ಬರೀ ಇದನ್ನು ಉಪಯೋಗಿಸಿದ್ರೆ. ಇವೆರಡೂ ಸೇರಿದ್ರೆ ಒಳ್ಳೆ ಕೆಲಸ ಮಾಡ್ಬೋದು ಅನಿಸುತ್ತೆ. 5-6 ಸಚಿವರದ್ದು ಹೇಳಿದೆ. ಇನ್ನೊಂದು, ಹಾಲಿ ಇರುವ ವ್ಯವಸ್ಥೆಯಲ್ಲಿ ಸುಧಾರಣೆಗೆ ಅಗತ್ಯ ಏನು ಅಂತಂದರೆ, ಒಬ್ಬ ಮಂತ್ರಿ ಒಳ್ಳೆ ನಿಷ್ಠಾವಂತ ಅಧಿಕಾರಿಯನ್ನು ಆರಿಸ್ಕೊಂಡ್ರೆ ಮೂಲಭೂತ ಬದಲಾವಣೆ ನಿಮ್ಮ ಇಲಾಖೆಯಲ್ಲಿ ಮಾಡಬೇಕು ಅಂತಿದ್ರೆ ಖಂಡಿತ ಸಾಧ್ಯ. ಅದು ನನ್ನ ಅನುಭವ, ಸ್ವಂತ ಅನುಭವ. ಅದು ಶಿಕ್ಷಣದಂಥ ಕಠಿಣವಾದ ಇಲಾಖೆಯಲ್ಲಿ ಇದು ಸಾಧ್ಯವಾಯಿತು. ಇವತ್ತೇನು ಕಪಿಲ್ ಸಿಬಲ್ ಮಾಡ್ತಿದ್ದಾರೆ ಅದನ್ನು ನಾವು 2003ರಲ್ಲಿ ಮಾಡಿದ್ವಲ್ಲ. ಇಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬೇಡ, 3 ಟೆಸ್ಟ್ಗಳು ಮಾಡಬೇಕು, ರ್ಯಾಂಕು ಫಸ್ಟ್ ಕ್ಲಾಸು ಬೇಡ, ಗ್ರೇಡ್ಸ್ ಇಂಟ್ರೊಡ್ಯೂಸ್ ಮಾಡಿ, ಪ್ರೆಷರ್ ಕಡಿಮೆ ಹಾಕಿ, ಯೋಗ ಸಂಗೀತವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಮತ್ತೂರು ಕೃಷ್ಣಮೂರ್ತಿಯವರ ಜ್ಞಾಪಕ ಇದೆ. ಅದು 3ನೇ ತರಗತಿಯಿಂದ 5 ಸ್ಟಾರ್ನಲ್ಲಿ ಯೋಗ ಮಾಡ್ತಾರೆ. ನಮ್ಮ ಎಂಥ ಅದ್ಭುತವಾದ ಸಂಪ್ರದಾಯ. ನಾನು 3rd ಸ್ಟ್ಯಾಂಡರ್ಡಿಂದ ಇಂಟ್ರೊಡ್ಯೂಸ್, ಅದೃಷ್ಟವಶಾತ್ ಉಳ್ಕೊಂಡಿದೆ. ಇದು ಹಾಗೆ ಆರಿಸ್ಕೊಂಡ್ರೆ ಮಾಡೋದು ಸಾಧ್ಯತೆ ಇದೆ ಅನಿಸುತ್ತೆ. ನಿಜವಾದ ಕಡೆ ಪ್ರಶ್ನೆ, ಇವತ್ತೇನು ಹೇಳ್ತಿದ್ರು ಮಾಸ್ತಿಯವರು ಅಣ್ಣಾ ಹಜಾರೆ ಬಗ್ಗೆ, ಬಾಬಾ ರಾಮದೇವ್ ಬಗ್ಗೆ ಅಂತ ಅಂದ್ಕೊಂಡೆ ನಾನು. ನನ್ನ ಕುತೂಹಲ ಇದು. ನನ್ನ ಪ್ರೆಫರೆನ್ಸ್ ಏನಿಲ್ಲ, ಅವ್ರು ಏನು ಮಾಡ್ತಿದ್ರು. ಬಹುಶಃ ಅತ್ಯಂತ ಬುದ್ಧಿವಂತರು, ಪೊಲಿಟಿಕಲ್ ಜಡ್ಜ್ಮೆಂಟಲ್ಲಿ ಅವರು ಸಾಹಿತಿ ಆಗಿದ್ದರೂ ಕೂಡ ಚಾಣಾಕ್ಷರು. ಆ ಸಂಪಾದಕೀಯಗಳನ್ನ ಓದೋದಾಗ ಗೊತ್ತ ಎಷ್ಟು ಮೆಷರ್ಡ್. ನಿಮಗಾಗಲೇ ಹೇಳಿದ್ದೀನಿ, ಕಟಿಂಗ್ ಡಿಸಿಷನ್ಸ್. ಬಟ್ ಹೃದಯವಂತಿಕೆಯಿಂದನೇ ಅದನ್ನು ಮಾಡೋದು. ಏನು ಮಾಡೋರು ಇವತ್ತು? ಅವರು ಬಹುಶಃ 2 ಪ್ರಶ್ನೆ ಕೇಳ್ತಿದ್ರು ಅನಿಸುತ್ತೆ. ಹಜಾರೆ ಏನು ಬೇಡಿಕೆಗಳಿಟ್ಟರು, ಬಾಬಾ ರಾಮದೇವ್ ಏನು ಬೇಡಿಕೆಗಳು ಇಟ್ಟಿದ್ದಾರೆ, ಯಾವುದು ಕಾರ್ಯಸಾಧು, ಯಾವುದಲ್ಲ, ಯಾವುದು ಅತೀ ಅಹಂಕಾರದಿಂದ ಕೂಡಿದೆ, ಯಾವುದು ಇಲ್ಲ. ನಾನು ಇಡೀ ಸರ್ಕಾರವನ್ನು ನಾನು ತರಾಟೆಗೆ ತೆಗೆದುಕೊಳ್ಳಬಲ್ಲೆ ಅಂತ ಒಬ್ಬ ವ್ಯಕ್ತಿ ಹೇಳಿದಾಗ ದಯಮಾಡಿ ಕ್ಷಮಿಸಬೇಕು. ವಿಶೇಷವಾಗಿ ಕಾವಿ ಬಟ್ಟೆ ಧರಿಸಿರೋರು ಆ ಮಾತನ್ನು ಹೇಳಬಾರ್ದು. ಏಕೆಂದರೆ ನೀವು ಇನ್ನೂ ಲೌಕಿಕ ವ್ಯವಹಾರದಲ್ಲಿದ್ದೇವೆ, ಅವರೆಲ್ಲ ಬಿಟ್ಟಿದ್ದೇವೆ ಅಂತ ಹೇಳ್ಕೊಳ್ಳೋರು. ಇದನ್ನು ಮಾಡಬಾರ್ದು. ಮಾಸ್ತಿಯವರು ಅಣ್ಣಾ ಹಜಾರೆಯವ್ರನ್ನ ಬೆಂಬಲಿಸ್ತಿದ್ರು, ಬಾಬಾ ರಾಮದೇವ್ನಲ್ಲ ಅಂತ ಹೇಳುವ ಒಂದು ಸ್ವಾತಂತ್ರ್ಯ ನೀವು ನನಗೆ ಅನುಮತಿ ಕೊಡಬೇಕು ಇವತ್ತು. ಅವರು ಇನ್ನೊಂದು ಮಾತು ಹೇಳಿದ್ರು, ಅದು ಹೇಳಿ ಮುಗಿಸ್ತೇನೆ ನಾನು. ಮಾಸ್ತಿಯವ್ರ ಮಾತಿದು, ಮಾತೆತ್ತಿಗೆಲ್ಲ ಸತ್ಯಾಗ್ರಹ ಅಂತಾರೆ. ಇವತ್ತು ಸತ್ಯಾಗ್ರಹಿ ಇಲ್ಲಿದ್ದಾರೆ. ಸತ್ಯಾಗ್ರಹದ ಎಲ್ಲ ಮಗ್ಗಲುಗಳನ್ನು ತಿಳಿದವರು, ವಿಶ್ಲೇಷಣೆ ಮಾಡಿದವರು ಇಲ್ಲಿದ್ದಾರೆ. ಅವರ ಸಮ್ಮುಖದಲ್ಲಿ ಹೇಳ್ತೇನೆ ನಾನು, ಏನು ಹುಡುಗಾಟ ಸತ್ಯಾಗ್ರಹ ಅಂದರೆ? ಒಬ್ಬ ದೊಡ್ಡ ವ್ಯಕ್ತಿ 1000 ವರ್ಷ ಆದಮೇಲೆ ಹುಟ್ಟು ಬಂದ ಮಹಾತ್ಮ ಗಾಂಧಿ ಸತ್ಯಾಗ್ರಹ ಅಂದರೆ ಅದಕ್ಕೆ ಸ್ವಲ್ಪ ಅರ್ಥ ಇದೆ. ಹಾದಿ ಬೀದಿಲಿ ಹೋಗೋರೆಲ್ಲ ಇವತ್ತು ಸತ್ಯಾಗ್ರಹ ಮಾಡೋದೇನು? ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸತ್ಯಾಗ್ರಹದ ಬಗ್ಗೆ ಮಾತನಾಡೋದು. ಮಾಸ್ತಿಯವರು ಹೇಳ್ತಾರೆ,
ಸತ್ಯಾಗ್ರಹ ಪ್ರಜಾಪ್ರಭುತ್ವದ ಮೂಲ ಸೂತ್ರಕ್ಕೆ ವಿರೋಧ. ನಮಸ್ಕಾರ. ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಅವರ ಮಾತನ್ನು ಕೇಳಿದ್ದಾದ ಮೇಲೆ ಒಂದು ಮಾತು ಜ್ಞಾಪಕಕ್ಕೆ ಬರುತ್ತೆ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎ ಪೊಲಿಟಿಷಿಯನ್ ಆ್ಯಂಡ್ ಎ ಸ್ಟೇಟ್ಸ್ಮನ್? ಒಬ್ಬ ರಾಜಕಾರಣಿಗೂ ಒಬ್ಬ ರಾಜನೀತಿಜ್ಞನಿಗೂ ಇರುವಂಥ ವ್ಯತ್ಯಾಸ ಏನು ಅಂತಂದರೆ ಉತ್ತರ ತುಂಬ ಸ್ವಾರಸ್ಯಕರವಾಗಿದೆ. ಎ ಪೊಲಿಟಿಷಿಯನ್ ಥಿಂಕ್ಸ್ ಆಫ್ ದ ನೆಕ್ಸ್ಟ್ ಎಲೆಕ್ಷನ್ ಆ್ಯಂಡ್ ಎ ಸ್ಟೇಟ್ಸ್ಮನ್ ಥಿಂಕ್ಸ್ ಆಫ್ ದ ನೆಕ್ಸ್ಟ್ ಜನ್ರೇಷನ್. ಬಿ ಕೆ ಸಿ ಅವರ ಮಾತನ್ನು ಕೇಳಿದ ಮೇಲೆ ಒಬ್ಬ ಸ್ಟೇಟ್ಸ್ಮನ್ ಹೇಗಿರ್ತಾರೆ ಅನ್ನುವುದರ ಸಂಪೂರ್ಣ ಪರಿಚಯ ಆಯಿತು. ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ. ಅಯಾಚಿತ ಭಾಗ್ಯ ಅಂತ ಒಂದಿರುತ್ತೆ. ಕೆಲವು ಸರ್ತಿ ಜಬ್ ಖುದಾ ದೇತಾ ಹೈ ಚಪ್ಪಡ್ ಮಾರ್ಕೆ ದೇತಾ ಹೈ ಅಂತ ಹೇಳ್ತಾರೆ. ಆ ತರಹದ ಈ ಹೊತ್ತಿನ ಅಯಾಚಿತ ಭಾಗ್ಯ ಹಿರಿಯರಾದಂಥ ಮತ್ತೂರು ಕೃಷ್ಣಮೂರ್ತಿಯವರು ನಮ್ಮೊಟ್ಟಿಗಿರೋದು. ಗಾಂಧೀಜಿಯವರ ಬಗ್ಗೆ, ವಿನೋಬಾ ಭಾವೆಯವರ ಬಗ್ಗೆ ಅತ್ಯಂತ ನಿರಂತರವಾದಂತಹ ಬರವಣಿಗೆಯಲ್ಲಿ, ಅದರ ಅನುಭವದಲ್ಲಿ ಅದನ್ನು ಹಂಚಿಕೊಂಡಂತಹವರು ಮತ್ತೂರ್ಜಿಯವರು. ಅವರು ನಮ್ಮನ್ನು ಉದ್ದೇಶಿಸಿ 4 ಮಾತನ್ನು ಆಡಬೇಕು ಅಂತ ಹೇಳಿ ನಾ ಪ್ರಾರ್ಥಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನನಗೆ 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಕೃತಜ್ಞತೆಗಳು. ಎಂದಾದರೂ ಒಂದು ದಿನ ಬೇರೆ ಉಪನ್ಯಾಸ ಮಾಡೋದಕ್ಕೆ ಇಲ್ಲಿಗೆ ಬಂದಾಗ ಗೋಖಲೆ ಇನ್ಸ್ಟಿಟ್ಯೂಟಿಗೆ 5-6 ಪಾಯಿಂಟ್ಸನ್ನು ನಾನು ಬರ್ಕೊಂಡಿದ್ದನ್ನು ಮಾಸ್ತಿಯವ್ರ ಬಗ್ಗೆ ಹೇಳ್ತೀನಿ. ಆದರೆ ಇವತ್ತು ಕಾಲಾವಕಾಶ ಇಲ್ಲದೇ ಇರೋದ್ರೆ, ಯಾಕೆಂದರೆ ಈ ಸಂಸ್ಥೆ ಒಳಗೆ 8 ಗಂಟೆ ಆಯಿತು ಅಂತಂದರೆ ಎಲ್ಲರೂ ಹೊರಟು ಹೋಗ್ಬಿಡ್ತಾರೆ ಅಂತ ಒಂದೇ ಒಂದು ಮಾತು ಹೇಳ್ತೀನಿ ನಾನು. ಮಾಸ್ತಿಯವರು ನನಗೆ ನಾಮಕರಣ ಮಾಡಿದಂಥ ತಂದೆಯವರಿದ್ದ ಹಾಗೆ. ಸುಬ್ರಹ್ಮಣ್ಯ ಭಾರತಿಯವರು ಬರೆದಂಥ ಒಂದು ಕಾದಂಬರಿಯನ್ನು ತಮಿಳಿನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಡು ಅಂತ ನನಗೆ ಹೇಳಿದ್ರು, ಜೀವನ ಪತ್ರಿಕೆಗೋಸ್ಕರ. ಆವಾಗ ನಾನು M.R. ಕೃಷ್ಣಮೂರ್ತಿ ಅಂತ ಬರ್ಕೋತಾ ಇದ್ದೆ ನನ್ನ ಹೆಸರನ್ನು. ಮತ್ತೂರಿನ ರಾಮಕೃಷ್ಣಯ್ಯನವರ ಮಗ ಕೃಷ್ಣಮೂರ್ತಿ ಅಂತ ಬರೆದೆ. ಮಾಸ್ತಿಯವರು ನಾನು ಆರ್ಟಿಕಲ್ ಕೊಟ್ಟಾಗ ಕಂಪೋಸ್ ಎಲ್ಲ ಮಾಡಿದ ಮೇಲೆ ಪ್ರೂಫ್ ನೋಡುವಾಗ ನನ್ನ ಹೆಸರು ನೋಡಿದಾಗ, ಕೃಷ್ಣಮೂರ್ತಿ ನೀನು ಮತ್ತೂರಿನವನು ಅಲ್ವೇನಪ್ಪ ಅಂತ ಕೇಳಿದ್ರು. ಹೌದು ಸರ್ ಅಂದೆ. ನಮ್ಮನ್ನು ಹುಟ್ಟಿದ ನೆಲದ ಹೆಸರು ಇರಬೇಕಪ್ಪ ನಮ್ಮ ಜೊತೆ ಒಳಗೆ ಅಂತ ಹೇಳಿ ಮತ್ತೂರು ಅಂತ ಅವರೇ ಬರೆದು M.R. ಅನ್ನೋದನ್ನು ಹೊಡೆದಾಕಿದ್ರು. ಅದಾದಮೇಲೆ ನನ್ನ ಹೆಸರು ಮತ್ತೂರು ಕೃಷ್ಣಮೂರ್ತಿ ಅಂತ ಆಯಿತು. 4-5 ಪಾಯಿಂಟ್ಸ್ ಇದೆ, ಅದನ್ನು ಇವಾಗ ಹೇಳೋದಿಲ್ಲ, ಒಂದೇ ಒಂದು ಹೇಳಿಬಿಡ್ತೇನೆ. ನಾವು ಯಾತಕ್ಕೋಸ್ಕರ ಹುಟ್ಟಿದ್ದೀವಿ ಈ ಪ್ರಪಂಚದಲ್ಲಿ, ನಮ್ಮ ಉದ್ದೇಶ ಏನು, ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್. ನಮ್ಮ ಕೊನೆಗಾಲ ಬಂದೇ ಬರುತ್ತೆ ಯಾವತ್ತಾದರೂ ಒಂದಿನ. ಮಾಸ್ತಿಯವರು ಶರಶೈಯಲ್ಲಿ ಮಲಗಿದ್ರು. ನಾನು ಲಂಡನ್ನಿಂದ 2 ವರ್ಷಕ್ಕೊಂದು ಸಲ ಬರ್ತಾಯಿದ್ದೆ. 1972ರಿಂದ 94ರವರೆಗೂ 2 ವರ್ಷಕ್ಕೊಮ್ಮೆ ಬರ್ತಾಯಿದ್ದೆ. ಮೊದಲು ಬಂದ ಕೂಡಲೇ ಈ ಕಡೆ ಬಂದು ಮಾಸ್ತಿಯವರು, DVಜಿಯವರು, VCಯವರು 3 ಜನರ ದರ್ಶನ ಮಾಡಿ ಹೋಗೋದು ನನ್ನ ಪದ್ಧತಿ ಇತ್ತು. ಆ ವರ್ಷ ನಾನು ಬಂದಾಗ ಮಾಸ್ತಿಯವರು ಮಲಗಿಬಿಟ್ಟಿದ್ರು. ಗಡ್ಡ ತೆಗೆದಿರಲಿಲ್ಲ, ಉದ್ದವಾಗಿತ್ತು. ದಿಂಬಿನ ಮೇಲೆ ಮಂಚದ ಮೇಲೆ ಮಲಗಿದ್ರು, ನಿಶ್ಶಕ್ತರಾಗಿದ್ದರು. ನಾನು ಕಾಲ ಹತ್ರ ಕೂತ್ಕೊಂಡು ಕಾಲು ನಮುಕಿದೆ, ನಮಸ್ಕಾರ ಮಾಡಿ, ಹೆಜ್ಜೆಗಳನ್ನು ಹಿಡಿದು ನಮಸ್ಕಾರ ಮಾಡಿ ಕಾಲನ್ನು ನಮುಕ್ತಾ ಇದ್ದೆ. ಹೇಗಿದೆ ತಮಗೆ ಅಂತ ಹೇಳಿದೆ. ಯಾವಾಗ ಬಂದೆ ನೀನು ಅಂತ ಸಮೀಕ್ಷೆ ಮಾಡಿ ಹೇಳಿದರು. ಬೆಳಿಗ್ಗೆ ತಾನೇ ಬಂದಿದ್ದೀನಿ ಹಿಂದೆ, ಅಲ್ಲಿ ಎಲ್ಲ ಚೆನ್ನಾಗಿದೆಯಾ ಅಂತ ಸಮೀಕ್ಷೆಯಲ್ಲಿ ಹೇಳಿದರು. ಎಲ್ಲ ಚೆನ್ನಾಗಿದೆ, ನಿಮ್ಮ ಆಶೀರ್ವಾದ ಅಂದೆ. ಅವ್ರು ಮಲಗಿದಾಗ ನನಗೆ ಅವ್ರು ಹೇಗೆ ಕಂಡ್ರು ಅಂತ ಹೇಳಿದ್ರೆ, ಮಹಾಭಾರತ ಯುದ್ಧದಲ್ಲಿ 10ನೇ ದಿನ ಯುದ್ಧವನ್ನು ಮಾಡೋದನ್ನು ಬಿಟ್ಟು ಶರಶಯ್ಯೆಯಲ್ಲಿದ್ದಂಥ ಭೀಷ್ಮರನ್ನು ಶ್ರೀಕೃಷ್ಣ ಧರ್ಮರಾಜನಿಗೆ ಪರಿಚಯ ಮಾಡಿಕೊಡುವಾಗ ಹೇಳ್ತಾನೆ, ಯುದ್ಧ ಎಲ್ಲ ಮುಗಿದ ಮೇಲೆ, ಸೂತಕಾದಿಗಳೆಲ್ಲ ಮುಗಿದ ಮೇಲೆ, ಧರ್ಮರಾಜ ನೀನು ಧರ್ಮವನ್ನು ತಿಳಿದುಕೊಳ್ಬೇಕು ಅಂದರೆ, ರಾಜ್ಯಭಾರವನ್ನು ಹೇಗೆ ಮಾಡಬೇಕು ಅನ್ನೋ ರಾಜಧರ್ಮವನ್ನು ತಿಳ್ಕೊಬೇಕು ಅಂದರೆ ಬೇಗ ಹೋಗು ಭೀಷ್ಮರ ಹತ್ರ, ಅವರು ಹೋದ ಮೇಲೆ ಯಾರೂ ತಿಳಿಸೋರಿಲ್ಲ, ಅವ್ರ ಹತ್ರ ತಿಳಿ ಅಂತ ಹೇಳ್ಕೊಂಡು ಹೇಳುವಾಗ
ಭೀಷ್ಮರನ್ನು ಶ್ರೀಕೃಷ್ಣ ಶಾಮ್ಯನ್ನಿವ ಹುತಾಶನಃ ಹಾಗೆ ಅಂತ ಹೇಳ್ತಾನೆ. ಅಸ್ತಮವಾಗುವಂಥ ಸೂರ್ಯನಂತೆ ದೇದೀಪ್ಯಮಾನವಾಗಿ ಸಾಯಂ ಸಂಧ್ಯೆ ಆಗುವಾಗ ಸೂರ್ಯ ಕೆಂಪು ಕಾಣಿಸ್ತಾನೆ ನಮಗೆ. ಆ ತರಹ ಶಾಮ್ಯನ್ನಿವ ಹುತಾಶನಃ ಹಾಗೆ ಮಲಗಿದ್ದಾರೆ ಭೀಷ್ಮರು ಅಂತ ಕೃಷ್ಣ ಹೇಳ್ತಾನೆ. ಆ ಕೃಷ್ಣ ಭೀಷ್ಮ ಕೃಷ್ಣನಿಗೆ ಕಂಡ ಹಾಗೆ ನನ್ನ ಕಣ್ಣಿಗೆ ಮಾಸ್ತಿಯವರು ಕಂಡರು. ಅಂತಹ ತೇಜಸ್ಸು ಕಣ್ಣುಗಳಲ್ಲಿ ಅವ್ರು ಏನು ಹೇಳಿದ್ರು ಅಂದರೆ, ಈ ಜೀವ ಆತ್ಮ ಹೊರಟು ಹೋದ ಮೇಲೆ ತಮ್ಮದು ಪರವಾಗಿಲ್ಲ ಇವನು ಅಂತ ಅಂತಾರೋ ಜನ ಅಂತ ಕೇಳಿದ್ರು. ನನ್ನ ಗಂಟಲು ಬಿಗಿದ್ರೆ ನನಗೇನು ಹೇಳೋಕ್ಕೆ ತೋಚಲಿಲ್ಲ. ಸರ್, ತಮ್ಮಂಥ ಅವರು ಹೀಗೆ ಹೇಳಿದ್ರೆ ನಮ್ಮ ಗತಿ ಏನು ಹಾಗೆ ಅಂತಂದೆ. ಸಿದ್ಧ ಪುರುಷರು ಮಾಸ್ತಿಯವರಂಥವರು ಸಿದ್ಧರು. ಇದನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯೋಗ ಸಿದ್ಧರು ಅಂತ ಹೇಳಿ ಅವರ ವರ್ಣನೆ ಕೊಡ್ತಾನೆ. ಅವರು ಮೋಕ್ಷಕ್ಕೆ ಅರ್ಹರಾಗಿ ಇನ್ನೇನು ಮೋಕ್ಷಕ್ಕೆ ಹೋಗಬೇಕು ಅಂದಾಗ ಸ್ವಲ್ಪ ತಡೀರಿ, ನಿಮ್ಮಿಂದ ಕೆಲಸ ಆಗೋದಿದೆ ಅಂಥೇಳಿ ಅವರನ್ನೆಲ್ಲ ಹಾಗೆ ತಡೆದಿಟ್ಕೊಂಡು ಇಂಥ ಕಡೆ ನಿಮ್ಮ ಅಗತ್ಯ ಇದೆ ಅಂತ ಹೇಳ್ತಾನಂತೆ ಭಗವಂತ. ಅವರು ಅಲ್ಲಿಗೆ ಹೋಗಿ ಹುಟ್ಟಿ ಆ ಕೆಲಸವನ್ನು ಮುಗಿಸ್ತಾರಂತೆ. ಇದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅಂಥ ಯೋಗ ಸಿದ್ಧರು, ಸಿದ್ಧ ಯೋಗಿಗಳು ಮಾಸ್ತಿಯವರು. ಅವರ ಹೆಸರಿನಲ್ಲಿ ನಮ್ಮ ವಸಂತಶ್ರೀ ಈ ತರಹ ಏರ್ಪಾಡು ಮಾಡಿರೋದು ನಿಜವಾಗಲೂ ಅವರಿಗೆ ಸಲ್ಲಿಸುವಂಥ ಮಹಾನ್ ಕೃತಜ್ಞತೆ. ನನಗೆ ಸುಮಾರು 20 ವರ್ಷದಿಂದ ರಾಮಾಯಣದ ಮೇಲೆ ನಾನು ಉಪನ್ಯಾಸ ಮಾಡ್ತಾಯಿದ್ದೀನಿ. ವರ್ಷಕ್ಕೆ ಒಂದು 7-8 ಕಡೆ ಹೋಗಿ 2 ದಿನ 3 ದಿನ ರಾಮಾಯಣವನ್ನು ಮಾಸ್ತಿಯವರು ಪರಿಶೋಧನೆ ಮಾಡಿಕೊಟ್ಟಿದ್ದಾರೆ. ನೀವು ಎಷ್ಟು ಜನ ಓದಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಓದದೇ ಹೋದ ಪಕ್ಷದಲ್ಲಿ ಆ ಪುಸ್ತಕ ನೀವು ಓದಬೇಕು. ನಿಜವಾದ ರಾಮಾಯಣ ಇನ್ ಇಟ್ಸ್ ಟ್ರೂ ಫೇಸ್, ನಿಜವಾದ ಮುಖ ರಾಮಾಯಣದ್ದು ಅಂದರೆ ಮಾಸ್ತಿಯವರು ಬರೆದಿರೋದು. ಆ ಮಹಾನುಭಾವರಿಗೆ ನಾವು ಎಷ್ಟು ಋಣಿಗಳಾಗಿದ್ದರೂ ಸಾಲದು. ನಮಸ್ಕಾರ. ತಮ್ಮ ಹೃದಯ ಸ್ಪರ್ಶಿಯಾದ ಮಾತುಗಳಿಗೆ ನಾವು ತುಂಬ ಆಭಾರಿಗಳಾಗಿದ್ದೇವೆ ಸರ್. ನಮಸ್ಕಾರ. ಈಗ ಮಾನ್ಯ ಶ್ರೀ ದೊರೆಸ್ವಾಮಿಯವರು ತಮ್ಮ ಅಧ್ಯಕ್ಷ ಭಾಷಣವನ್ನು ಮಾಡಬೇಕು ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. ಮಾನ್ಯ ಶ್ರೀ ಚಂದ್ರಶೇಖರ್ ಅವರೇ, ಮತ್ತೂರವರೇ, ಎಲ್ಲ ಸ್ನೇಹಿತರೆ, ಬಿ ಕೆ ಚಂದ್ರಶೇಖರ್ ಅವರು ಮಾಸ್ತಿಯವರ ಬಗ್ಗೆ ಮಾತನಾಡುವಾಗ ಬಹಳ ಸಂಕೋಚವಾಗುತ್ತೆ ಅನ್ನೋ ಮಾತನ್ನು ಹೇಳಿದರು. ಅವರು ಸಂಕೋಚ ಪಡಬೇಕಾದ ಅವಶ್ಯಕತೆ ಏನೂ ಇಲ್ಲ. ಯಾಕೆಂದರೆ ಮಾಸ್ತಿಯವ್ರನ್ನೇ ತಾವು ಎಲ್ಲ ಪೂರ್ತಿಯಾಗಿ ಅವರನ್ನೇ ನೀವು ಉದಾಹರಿಸಿದ್ದೀರಿ. ಆದ್ದರಿಂದ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಒಬ್ಬ ಸಂಪಾದಕ ಏನು ಮಾಡಬೇಕಾಗಿದೆ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಅನ್ನೋದನ್ನು ಮಾಸ್ತಿಯವರು ನಮ್ಮ ಮಾರ್ಗದರ್ಶನ ಮಾಡಿದ್ದಾರೆ. ಅದನ್ನು ನೀವು ನಮ್ಮ ಗಮನಕ್ಕೆ ತಂದಿದ್ದೀರಿ. ನಿಮಗೆ ಆಭಾರಿಗಳಾಗಿದ್ದೇವೆ ಅಂತ ನಾನು ಹೇಳ್ತೇನೆ. ನಾನು ಫುಟ್ಪಾತ್ ಮನುಷ್ಯ. ನಾನು ಬೀದಿಲಿ ಮಾತನಾಡ್ತಕ್ಕವನು. ನಾನು ಎಲ್ಲೋ ಜನಗಳ ಮಧ್ಯೆ ಎಲ್ಲೋ ಹಳ್ಳಿಯಲ್ಲಿ ಮಾತಾಡ್ತಕ್ಕವನು. ನಾನು ಇಲ್ಲಿ ಈ ಸಭೆಯಲ್ಲಿ ಬಂದು ನಾನು ಮಾತನಾಡೋದು ಅಂದರೆ ಸ್ವಲ್ಪ ಸಂಕೋಚ ನನಗಾಗಬೇಕು, ನ್ಯಾಯವಾಗಿ, ಅವ್ರಿಗಲ್ಲ. ಅದು ಅಲ್ಲದೆ ಇಲ್ಲಿ ಡಿ ಗುಂಡಪ್ಪನವರ ಸಂಸ್ಥೆ, ಗೋಖಲೆ ಸಂಸ್ಥೆ ಮತ್ತು ಮಾಸ್ತಿಯವರ ಸಂಸ್ಥೆ ಎರಡೂ ಕೂಡಿ ಮಾಡ್ತಾ ಇರ್ತಕ್ಕಂಥ ಕೆಲಸ. ಆದ್ದರಿಂದ ನಾನು ಬಹಳ ಡಬಲ್ ಕೇರ್ಫುಲ್ ಆಗಿರಬೇಕು ನಾನು ಮಾತನಾಡೋದು. ಆದ್ದರಿಂದ ಆದಷ್ಟು ರೆಸ್ಟೋರೆಂಟಲ್ಲಿ ಮಾತನಾಡಬೇಕು ಅಂತ ನಾನು ಅಂದುಕೊಳ್ತಾ ಇದ್ದೇನೆ. ಈ ಸಂಪಾದಕೀಯದ ವಿಚಾರ ಬಂದಾಗ ರಾಜಕೀಯ ವಿಚಾರಗಳನ್ನು ಹಾಗೆ ಪೃಥಕ್ಕರಿಸ್ತಕ್ಕಂಥ ಲೇಖನಗಳನ್ನು ಬರೆದಾಗ ಮಾಸ್ತಿಯವರು ಒಬ್ಬ ನಿಜವಾದ ಸಂಪಾದಕನಂತೆ, ನಿರ್ಭೀತಿಯಾದಂಥ ಸಂಪಾದಕನಂತೆ ಮತ್ತು ಸತ್ಯವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ, ಆ ಸತ್ಯ ಸ್ವಲ್ಪ
ಮನಸ್ಸಿಗೆ ಕಹಿ ಭಾವನೆ ಉಂಟು ಮಾಡಿದರೂ ಪರವಾಗಿಲ್ಲ, ಹೇಳುವ ಸತ್ಯವನ್ನು ಮುಚ್ಚಿಡಬಾರದು ಅನ್ನೋ ದೃಷ್ಟಿಯಿಂದ ಅವರು ನಿರ್ಭಿಡೆಯಿಂದ ಆ ಸತ್ಯವನ್ನು ಹೇಳಿದ್ದಾರೆ. ನಮ್ಮ ಎಲ್ಲ ಪತ್ರಿಕೆಗಳು, ಇವತ್ತಿನ ಪತ್ರಿಕೆಗಳು ಈ ದೇಶದ ಈ ಪರಿಸ್ಥಿತಿನಲ್ಲಿ ಖಂಡಿತವಾಗಿ ಅವರು ಇಂಥ ಒಂದು ಸ್ಟ್ಯಾಂಡನ್ನು ತಗೊಳ್ಬೇಕು. ಅವರು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನೇರವಾಗಿ ಹೇಳಬೇಕು, ಮುಲಾಜ ಮಾಡಬಾರ್ದು. ಅದಕ್ಕೆ ಬೇಕಾದ ಸಿದ್ಧತೆ ಬೇಕು, ಅದಕ್ಕೆ ಬೇಕಾದ ಅಧ್ಯಯನ ಬೇಕು. ಆದ್ದರಿಂದ ಮಾತುಗಳನ್ನು ಚೆನ್ನಾಗಿ ಹೇಳಬೇಕು. ತಾವು ಹೇಳಿದಾಗೆ ದುರ್ಭಾಷೆ ಬಳಸಬೇಕಾಗಿಲ್ಲ. ಕನ್ನಡ ಭಾಷೆ ಬಹಳ ಸಂಪದ್ಭರಿತವಾಗಿದೆ, ಅದರಲ್ಲಿ ದುರ್ಭಾಷೆ ಬಳಸಬೇಕಾದ ಅಗತ್ಯತೆ ಇಲ್ಲ. ಬೇರೆ ಪದಗಳು ಬಹಳ ಸಿಗ್ತದೆ, ಬಹಳ ಎಫೆಕ್ಟಿವ್ ಆಗಿರತಕ್ಕಂಥ ಪದಗಳು ಇವೆ ಕನ್ನಡದಲ್ಲಿ. ಆದ್ದರಿಂದ ಅದನ್ನು ಬಳಸಿ ಮಾಡ್ಬೋದು. ಮಾಸ್ತಿಯವರ ಬಗ್ಗೆ ಮಾತನಾಡುವಾಗ ಅವರು ಗಾಂಧಿಯನ್ನು ಬೈದರು, ಗಾಂಧಿಯವರನ್ನು ಕ್ರಿಟಿಸೈಸ್ ಮಾಡಿದರು. ಯಾಕೆ ಕ್ರಿಟಿಸೈಸ್ ಮಾಡಿದರು? ಗಾಂಧಿಯವರು ಎಲ್ಲ ಚಿನ್ನದ ಬಳೆಗಳೆಲ್ಲ ತೆಗೆದುಕೊಡಿ ಅಂತ ಹೆಣ್ಣು ಮಕ್ಕಳಿಗೆ ಹೇಳೋಕ್ಕೆ ಶುರು ಮಾಡಿದರು. ಆ ಹೆಣ್ಣು ಮಕ್ಕಳು ಅದು ಹರಿಜನರ ಕೆಲಸಕ್ಕೋಸ್ಕರವಾಗಿ ನನಗೆ ಬೇಕು ಕೊಡಿ ಅಂತ ಕೇಳಿದರು. ಹೆಣ್ಣು ಮಕ್ಕಳೆಲ್ಲ ತೆಕ್ಕೊಡುವಾಗ ಮಾಸ್ತಿಯವರಿಗೆ ನೋವಾಯಿತು. ಅವರು ಬರೆದರು ಆವಾಗ, ಇಲ್ಲಿ ಅಲ್ಲ, ಭಾವದಲ್ಲಿ ಬಂದದ್ದಲ್ಲ, ಬೇರೆ ಕಡೆ ಅವರು ಅದನ್ನು ಹೇಳಿದರು. ಅಲ್ಲ, ಹೆಣ್ಣು ಮಕ್ಕಳಿಗೆ ಸ್ತ್ರೀಧನ ಅಂತ ಕೊಡ್ತಾರೆ, ಅದನ್ನು ಚಿನ್ನದ ರೂಪದಲ್ಲಿ ಕೊಡ್ತಾರೆ. ಆ ಚಿನ್ನದ ರೂಪದಲ್ಲಿ ಸ್ತ್ರೀಧನವನ್ನು ಕೊಟ್ಟದ್ದನ್ನು ಅದು ಅವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ಅವರಿಗೆ ಅವರ ಮಾನರಕ್ಷಣೆಗೆ, ಅವರ ಜೀವರಕ್ಷಣೆಗೆ, ಅದಕ್ಕೆಲ್ಲೂ ಕೂಡ ಅದು ಉಪಯುಕ್ತವಾಗ್ತದೆ. ಇಂಥದನ್ನು ನೀವು ಕಿತ್ಕೊಂಡು ಹೋಗಿಬಿಡ್ತಿದ್ದೀರಲ್ಲ, ಇಂಥದನ್ನು ಕೊಡು ಅಂತ ಕೇಳ್ತಿದ್ದೀರಲ್ಲ, ಸ್ತ್ರೀಗೆ ನಾಳೆ ದಿವಸ ಏನು ಗತಿ? ಆಕೆ ಅಂಥ ಒಂದು ಅಸಹಾಯಕ ಸ್ಥಿತಿಗೆ ಬಂದಾಗ ಆಕೆ ಯಾವುದ ಒಂದು ಊರುಗೋಲಾಗಿದ್ದಂಥ ಈ ಒಡವೆ ಇದೆಯಲ್ಲ, ಇದನ್ನು ಕಿತ್ತುಕೊಂಡು ಹೋಗ್ತಕ್ಕದ್ದು ಸರಿಯಲ್ಲ. ಇದು ಒಂದು ತರಹದಲ್ಲಿ ನ್ಯಾಯವಾಗಿಯೂ ಕಾಣ್ತದೆ. ಈ ಮಾತು ಬಹಳ ನ್ಯಾಯವಾಗಿ ಕಾಣ್ತದೆ. ಈ ತರಹ ನಿಷ್ಠುರದ ಮಾತುಗಳನ್ನು ಅವರು ಮೊದಲಿಂದಲೂ ಆಡ್ಕೊಂಡು ಬಂದಾರೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅವರು ಈಚೆಗೆ ಮಾಡ್ತಾಯಿದ್ದಲ್ಲ. ಜೊತೆಗೆ ಅವರು ವಿಶ್ವೇಶ್ವರಯ್ಯನವರ ಹತ್ತಿರ ಪಳಗಿದವರು, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದವರು. ರಾತ್ರಿ 8 ಗಂಟೆ ತನಕ ಸೆಕ್ರೆಟ್ರಿ ಆಗಿಯೋ ಏನೋ ಆ ವಿಶ್ವೇಶ್ವರಯ್ಯರು ಮನೆಯಲ್ಲಿರಬೇಕು. ವಿಶ್ವೇಶ್ವರಯ್ಯನವರು ಆಫೀಸಲ್ಲಿದ್ದರೆ ಆಫೀಸಲ್ಲಿರಬೇಕು, ಮನೆಯಲ್ಲಿದ್ದರೆ ಅವರು 8 ಗಂಟೆ ಹೊತ್ತು 8 ಗಂಟೆ ತನಕ ಅವರ ಆಫೀಸಲ್ಲಿ ಮನೆಯಲ್ಲಿರಬೇಕು. ಇಷ್ಟು ಕಟ್ಟುನಿಟ್ಟಾದಂಥ ಒಂದು ರೀತಿಯಲ್ಲಿ ನಮ್ಮ ಈ ಬ್ಯೂರೋಕ್ರಸಿ ಅಂತಾರಲ್ಲ, ಇವರು ಹೀಗೆ ಕೆಲಸ ಮಾಡ್ತಾ ಇದ್ದಂಥದ್ದು. ಅವರೆಲ್ಲರೂ ಕೂಡ ಬದ್ಧರಾಗಿದ್ದರು, ದೇಶದ ಬಗ್ಗೆ ವಿಚಾರವುಳ್ಳವರಾಗಿದ್ದರು. ಈಗ ಇಂದಿನ ಆಡಳಿತ ನೀತಿಗಳ ಬಗ್ಗೆ ನಾನು ಉದ್ದಕ್ಕೆ ಒಂದು ಪಟ್ಟಿ ಮಾಡ್ಕೊಂಡು ಬಂದೇನೆ, ಅದನ್ನ ಹೇಳ್ತೇನೆ. ಬೇಲಿ ಎದ್ದು ಹೊಲ ಮೇಯಬಾರ್ದು, ಇದು ಮೊದಲನೇ ಒಂದು ನಿಯಮ. ಅದು ಅಧಿಕಾರಿ ಇರಬಹುದು, ಅದು ಮಂತ್ರಿ ಇರಬಹುದು, ಒಬ್ಬ ಶಾಸಕ ಇರಬಹುದು, ಯಾರಾದರೂ ಕೂಡ ಬೇಲಿ ಎದ್ದು ಹೋಲ ಮೆರೆಯತಕ್ಕಂಥ ಕೆಲಸ ಮಾಡಬಾರ್ದು. ಇದು ಅನೀತಿಯ ಪರಮಾವಧಿ. ಇದು ನೆಕ್ಸಸ್ ಬಿಟ್ವೀನ್ ಮಿನಿಸ್ಟರ್ಸ್ ಆ್ಯಂಡ್ ಬ್ಯೂರೋಕ್ರಾಟ್ಸ್ ಇದೊಂದು ಇದೆ. ಅನೇಕರು ಬಹಳ ರಂಗನಾಥರಂಥವರು ನಮಗೆ ಬೆರಳೆಣಿಕೆಯಷ್ಟು ಜನ ಸಿಗ್ತಾರೆ. ಇವತ್ತಿನ ದಿವಸಗಳಲ್ಲಿ ಈ ನೆಕ್ಸಸ್ ತುಂಬ ಬೆಳೆದು ಬಿಟ್ಟಿದೆ, ಹೆಣಕೊಂಡು ಬಿಟ್ಟಿದೆ. ನಮ್ಮ ಜಿ ವಿ ಕೆ ರಾಯರು ಒಂದು ಮಾತು ಹೇಳ್ತಾಯಿದ್ರು, ಅವರು ಡೆವಲಪ್ಮೆಂಟ್ ಸೆಕ್ರೆಟರಿ ಆಗಿದ್ದಾಗ ಒಂದು ಮಾತು ಹೇಳ್ತಾಯಿದ್ರು, ನೋಡಿ ನಾವು ಕಾನ್ಷಿಯನ್ಸ್ ಕೀಪರ್ ಆಗಿರಬೇಕು. ನಮ್ಮ ಮಂತ್ರಿಗಳಿಗೆ, ಶಾಸಕರಿಗೆ ನಾವು ಕಾನ್ಷಿಯನ್ಸ್ ಕೀಪರ್ ಆಗಿರಬೇಕು, ಆತ್ಮಸಾಕ್ಷಿ ಆಗಿರಬೇಕು. ನಾವು ಅವ್ರಿಗೇನು ಹೇಳಬೇಕು? ಸ್ವಾಮಿ, ಇದು ಮಾಡೋಕ್ಕಾಗೋದಿಲ್ಲ, ಇದು ರೂಲ್ಸು ಪರ್ಮಿಟ್ ಮಾಡೋದಿಲ್ಲ, ಇದನ್ನು ಸ್ಪಷ್ಟವಾಗಿ ಹೇಳಬೇಕು. ಅವರಿಗೆ ಬರಿಬಾರ್ದು, ನೀವು ಬರಿಬಾರ್ದು. ಬರೆಯೋಕ್ಕೆ ಮುಂಚೆ ಅವರು ಮಾಡು ಅಂತ ಹೇಳಿದಾಗ ಅವರಿಗೆ ಹೇಳಬೇಕದು. ಇಲ್ಲ ಬರೀಲೇಬೇಕು ಅಂತ ಹೇಳಿದ್ರೆ ನೀವು ಬರೀಬಹುದು ಅಷ್ಟೇ, ನಾನು ಬರೆಯೋಕ್ಕಾಗೋದಿಲ್ಲ. ಟ್ರಾನ್ಸ್ಫರ್ ಮಾಡ್ತೀರಾ, ಅಂಡಮಾನಕ್ಕೆ ಕಳಿಸ್ತೀರಾ, ಕಳಿಸಿ. ಇಷ್ಟು ಒಂದು ನಿಷ್ಠುರವಾದ ಒಂದು ಇದು ಮನಸ್ಸು ಇಲ್ಲದೇ ಇದ್ದರೆ ಅವನು ಬ್ಯೂರೋಕ್ರಾಟು, ಅವನು ನಿಜವಾಗಿಯೂ ಅವನು ಪಾಪಿಯಾಗಿಬಿಡ್ತಾನೆ.
ಅವರ ಪಾಪದಲ್ಲಿ ಇವನು ಕೂಡ ಅದರಲ್ಲಿ ಭಾಗಿಯಾಗಿಬಿಡ್ತಾನೆ. ಈ ದೃಷ್ಟಿಯಿಂದ ಆ ನೆಕ್ಸಸ್ ಇದೆಯಲ್ಲ ಅದು ಹೆಚ್ಚಾಗ್ತಾ ಇದೆ. ಅದು ಮೊದಲಿಷ್ಟು ಇರಲಿಲ್ಲ. ನಾನು ಬ್ರಿಟಿಷ್ ಸರ್ಕಾರ ಇದ್ದಂಥ ಕಾಲದಲ್ಲಿ, ಅಂದರೆ ನಮಗೆ ಸ್ವರಾಜ್ಯ ಬರೋಕ್ಕೆ ಮುಂಚೆ, ಆ ಸೆಕ್ರೆಟರೀಸ್ ಅಂತ ಏನು ಇದು ಸೆಂಟ್ರಲ್ ಸೆಕ್ರೆಟೇರಿಯೇಟ್ ಇದ್ದರು, ಅವರುಗಳೆಲ್ಲ ಕೊನೆ ಮಾತು ಅವ್ರದ್ದು, ಮಂತ್ರಿದೆಲ್ಲ ಕೊನೆ ಮಾತು ಅವ್ರದ್ದು ಕೊನೆ ಮಾತು. ಇದನ್ನು ಮಂತ್ರಿಗಳು ಒಪ್ಕೊಳ್ತಾ ಇದ್ದರು. ಅವರು ಇಂಗ್ಲೀಷ್ನವರೇ ಇದ್ದಿರಬಹುದು, ಆದರೂ ಕೂಡ ಅವರು ಒಪ್ಕೊಳ್ತಾ ಇದ್ದರು. ಏನಪ್ಪ ನೀನೇನು ಹೇಳ್ತೀಯ ಹೇಳು, ಈ ವಿಚಾರದಲ್ಲಿ ನಿನ್ನದೇನು ಅಭಿಪ್ರಾಯ ಮತ್ತು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲದ ಅದರ ಬಗ್ಗೆ ನೀನು ವಿಚಾರ ಹೇಳು ಅಂತ ಹೇಳಿ ಫೈನಲ್ಲಾಗಿ ಅವನೇನು ಹೇಳ್ತಾನೆ ಅಷ್ಟನ್ನೇ ಮಾಡ್ತಾಯಿದ್ರು. ನಮ್ಮ ಸೆಕ್ರೆಟರೀಸಿಗೆ ಹೆದರ್ತಾ ಇದ್ದರು ಮಿನಿಸ್ಟರ್ಸು ಆ ಕಾಲದಲ್ಲಿ. IAS ICS ಜನ ಬಂದಾಗ ಹೆದರ್ತಾ ಇದ್ದರು ಅವರು. ಇವತ್ತಿನ ದಿವಸ ಈ ಹೆದರಿಕೆ ಹೋಗಿಬಿಟ್ಟಿದೆ, ಈ ಒಂದು ವಿಚಾರ ಹೋಗಿಬಿಟ್ಟಿದೆ. ಅವನು ಸೆಕ್ರೆಟರಿ ಆದವನು ನನ್ನ ಆತ್ಮಸಾಕ್ಷಿಯಾಗಿ ಅವನು ಇರಲಿ ಅಂತಕ್ಕಂಥ ಭಾವನೆ ಹೋಗಿಬಿಟ್ಟಿದೆ. ಇದು ಅಪಾಯಕಾರಿಯಾದಂಥ ವಿಚಾರ ಅಂತ ನನಗನ್ನಿಸ್ತದೆ. ನಮ್ಮ ಶಾಸನಸಭೆ ಲೋಕಸಭೆ ನಡೀತಾ ಇರ್ತಕ್ಕ ರೀತಿಯನ್ನು ತಾವು ನೋಡ್ತಾ ಇದ್ದೀರಿ. ನಾವು ಹಣ ಕೊಟ್ಟಿದ್ದೇವೆ, ಕಳಿಸಿದ್ದೇವೆ, ಸಂಬಳ ಜಾಸ್ತಿ ಮಾಡ್ಕೋತಾರೆ, ಏನು ಆದರೂ ಕೂಡ ಒಂದು ಟ್ರಾನ್ಸಾಕ್ಷನ್ ನಮ್ಮ ಪರವಾಗಿ ನಡೆಯೋದಿಲ್ಲ. 20 ದಿವಸ ಸಭೆ ನಡೆದರೂ ಕೂಡ 20 ದಿವಸ ಜಗಳ ಮಾಡ್ಕೊಂಡು ಬರ್ತಾರೆ. ನಮ್ಮ ಕೆಲಸ ಮಾಡಿ ಅಂತ ಹೇಳಿ ಕಳಿಸಿದರೆ, ನಮ್ಮ ಯೋಗಕ್ಷೇಮ ನೋಡಿ ಅಂತ ಹೇಳಿ ಕಳಿಸಿದರೆ, ಅವರು ಅವರವರ ಜಗಳ ತೀರ್ಮಾನ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇದು ಪ್ರಜಾಪ್ರಭುತ್ವನ? ಇದು ಸರಿಯಾ? ಇದನ್ನು ಹೇಳೋದಿಲ್ವಲ್ಲ ನಮ್ಮ ಜನ, ಇದನ್ನು ಹೇಳೋ ಮಾಸ್ತಿ ಅಂತವ್ರು ಇಲ್ವಲ್ಲ ಇವಾಗ. ಇದನ್ನು ವಿಜೃಂಭಿಸಿ ಬರೀತಾರೆ ಪತ್ರಿಕೆಗಳು. ಅವರು ಕೂತ್ಕೊಂಡ್ರು, ರಾತ್ರಿಯೆಲ್ಲ ಕೂತಿದ್ರು, ಕುಡ್ಕೊಂಡು ಇದ್ದರು, ಮಾಂಸ ತಿಂದ್ಕೊಂಡಿದ್ದರು, ಆಮೇಲೇನು ಈ ಕಲ್ಲಿಗೆ ಬಂಡೆಗೆ ಹೊಡ್ಕೊಂಡು ಏನು ಪ್ರಯೋಜನ ಇಲ್ಲ ಅಂತ ಹೊರಗೆದ್ದು ಅವರು ಬಳ್ಳಾರಿ ಕಡೆ ಹೋದರು ಅಂತ ಹೇಳಿದರು. ಈ ಪೇಪರ್ಗಳು ಹೀಗೆ ಬರೀತದೆ. ಇದು ಈ ತರಹ ಒಂದು ಆಡಳಿತ ಇದೆಯಲ್ಲ, ಈ ಪ್ರಜಾಪ್ರಭುತ್ವ, ಇದು ಅಣಕು ಪ್ರಜಾಪ್ರಭುತ್ವವಾಗಿ ಕಾಣ್ತಾ ಇಲ್ವೇ ನಮಗೆ? ಇವರು ಅವರು ಮಾತು ಬೇಡ ನಮಗೆ. ಸುಮ್ಮನೆ ಅದನ್ನು ನಾವು ಯಾರೋ ಒಬ್ಬರನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಕ್ಕಂಥ ಮಾತಲ್ಲ. ಈ ಪ್ರಜಾಪ್ರಭುತ್ವ ಈ ರೀತಿ ಇದೆ. ಎಲ್ಲ ಪಕ್ಷಗಳು ಹೀಗೆ ಆಗ್ತಾ ಇವೆ. ಇವತ್ತು ಅಧಿಕಾರದಲ್ಲಿದ್ದಂಥ ಪಕ್ಷ ನಾಳೆ ಈ ಕೆಲಸ ಮಾಡುತ್ತೆ, ನೆನ್ನೆ ಅಧಿಕಾರ ಬಿಟ್ಟು ಬಂದಂಥವರು ಇವತ್ತು ಆ ಕೆಲಸ ಮಾಡ್ತಾಯಿದ್ದಾರೆ. ಆದ್ದರಿಂದ ಇವರಲ್ಲಿ ಭೇದಗಳನ್ನು, ಯಾವ ಭೇದವನ್ನು ನಾನು ಕಾಣೋಕ್ಕಾಗೋದಿಲ್ಲ. ಆಮೇಲೆ ಒಂದು ಹೊಸ ಬೆಳವಣಿಗೆ ಆಗಿದೆ ಈ ಇವರು ಬಂದ ಮೇಲೆ, ಯಾರು ನಮ್ಮ ಅಣ್ಣಾ ಹಜಾರೆ ಬಂದ ಮೇಲೆ. ಅದೊಂದನ್ನು ನಾವು ಗಮನದಲ್ಲಿಟ್ಕೋಬೇಕೀಗ. ನಮ್ಮ ಶಾಸನಸಭೆಯವ್ರನ್ನ ಕಳಿಸಿದ್ರು. ಅವರಿಗೆ ಹೇಳಿದರು, ನೀವು ಒಂದು ಇದನ್ನು ಲೋಕಪಾಲ್ ಬಿಲ್ ಮಾಡಿಕೊಡ್ರಪ್ಪ ಅಂತ ಹೇಳಿದರು. 40 ವರ್ಷ ನಿದ್ದೆ ಮಾಡಿಬಿಟ್ರು. ಮಾಡಿದರೂ ಕೂಡ ಅದರಲ್ಲಿ ಯಾವ ಅಧಿಕಾರಿಗೂ ಏನೋ ಆಗೋ ಹಾಗಿಲ್ಲ, ಯಾವ ಮಿನಿಸ್ಟ್ರಿಗೂ ಏನೋ ಹಾಗಿಲ್ಲ. ಆ ರೀತಿಯಲ್ಲಿ ಒಂದು ಬರದೇ ಇಟ್ಕೊಂಡ್ರಿ ನೀವು. ಈಗ ಅಣ್ಣಾ ಹಜಾರೆ ಅವರು ಹೇಳಿದರು, ನಾವು ಜನಪ್ರತಿನಿಧಿಗಳು ಬರ್ತಾ ಇದ್ದೇವೆ, ನಮ್ಮನ್ನು ಕೂಡಿಸ್ಕೊಂಡು ನೀವು ಮಾಡಿ ಅದನ್ನು. ನೀ ಯಾರು ಬರೋದಕ್ಕೆ ಅಂತ ಕೇಳಿದರು ಮನಮೋಹನ್ ಸಿಂಗರು. ನೀ ಯಾರು ಬರೋದಕ್ಕೆ? ನಮ್ಮ ರಾಜ್ಯಾಂಗದಲ್ಲಿ ಇರ್ತಕ್ಕದ್ದು ನೀವೆಲ್ಲ ವೋಟ್ ಮಾಡಿ ಜನನ ಕಳಿಸ್ಕೊಡ್ಬೇಕು. ಆ ವೋಟ್ ಮಾಡಿ ಯಾರು ಕಳಿಸ್ಕೊಡ್ತಾರೆ ಅವರು ಅಲ್ಲಿ ಕೂತ್ಕೊಂಡು ಎಲ್ಲ ತೀರ್ಮಾನ ಮಾಡ್ತಾರೆ, ಶಾಸನನೂ ರಚನೆ ಮಾಡ್ತಾರೆ, ರಾಜನನ ಅಂಗೀಕಾರ ಮಾಡ್ತಾರೆ ಮತ್ತು ಚಾಲ್ತಿಗೆ ಕೊಡ್ತಾರೆ. ನೀವು ಯಾರ ಮಧ್ಯೆ? ನಿಮಗೇನು ಅಧಿಕಾರ ಅಂತ ಕೇಳಿದರು. ನಾವು ಏನು ಉತ್ತರ ಕೊಡ್ತಿದ್ವೋ ಗೊತ್ತಿಲ್ಲ, ನಾನೇನು ಉತ್ತರ ಕೊಡ್ತಿದ್ನೋ ಗೊತ್ತಿಲ್ಲ. ಅವರು ಒಂದು ಸರಿಯಾದ ಉತ್ತರವನ್ನು ಕೊಟ್ಟರು. 40 ವರ್ಷ ನಮ್ಮ ಪ್ರತಿನಿಧಿ ಮಲಗಿಬಿಟ್ಟ, ಅವನು ಕೆಲಸ ಮಾಡಲಿಲ್ಲ. ಈಗ ನಾನೇನು ಮಾಡಬೇಕು? ನಾನು ಪ್ರಜೆಯಾಗಿ ನಾನೇನು ಮಾಡಬೇಕು? ನನಗೊಂದು ಪರಮಾಧಿಕಾರ ಇಲ್ವಾ? ಪ್ರಜೆಯದೇ ಪರಮಾಧಿಕಾರ ಅಂತ ಬರೆದಿಟ್ಟಿದ್ದೀರಿ ಪುಸ್ತಕದಲ್ಲಿ. ನನ್ನ ಪ್ರತಿನಿಧಿ ಕೆಲಸ ಮಾಡದೇ ಇದ್ದೀರಿ 40 ವರ್ಷ, ನಾನೇನು ಮಾಡಬೇಕವ? ನಾನು ಇಂಟರ್ವ್ಯೂನ್ ಮಾಡಬೇಕಾ ಬೇಡವಾ? ಇದು ನನ್ನ ಹಕ್ಕು. ನಾನು ಪಾಕಿಸ್ತಾನದಿಂದ ಬಂದು ಕೇಳ್ತಾ ಇಲ್ಲ ಈ ಪ್ರಶ್ನೆ. ನಾನೊಬ್ಬ ಪ್ರಜೆಯಾಗಿ, ಭಾರತದ ಪ್ರಜೆಯಾಗಿ, ರಾಜ್ಯಾಂಗದಲ್ಲಿ ನನಗೆ ಸ್ಥಾನ ಇರೋದರಿಂದ ನಾನು ಕೇಳ್ತಾ ಇದ್ದೇನೆ ನೀನು ಅಂತ ಹೇಳಿ ಒಪ್ಕೋಬೇಕಾಯ್ತು. ಇವತ್ತು ಭಾಳ ದೊಡ್ಡ ಸ್ಟೆಪ್ ಇದೊಂದು ಆಗಿದೆ.
ಈ ನಮ್ಮ ಪ್ರತಿನಿಧಿಗಳು ಕೆಲಸ ಮಾಡದೇ ಇದ್ದರೆ, ನಾಳೆ ಈ ಅಸೆಂಬ್ಲಿ ಮತ್ತು ಕೌನ್ಸಿಲ್ಗಳು ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಪಾರ್ಲಿಮೆಂಟ್ ಸರಿಯಾಗಿ ಕೆಲಸ ಮಾಡದೇ ಇದ್ದರೆ, ಆಗಲೂ ಕೂಡ ನಾವೇ ಕೂತ್ಕೊಂಡು ಹೋಗಿ ನಾವೇ ರೆಪ್ರೆಸೆಂಟೇಟಿವ್ಸ್ ಅಂತ ಮಾತನಾಡುವಂಥ ಅವಕಾಶವನ್ನು ಕೂಡ ನಾವು ಕಲ್ಪಿಸ್ಕೊಳ್ಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ಉಂಟಾಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಇದು ಬಹಳ ದೊಡ್ಡ ಮಹತ್ತರವಾದಂಥ ಜನತೆಗೆ ಬಂದಿರತಕ್ಕಂಥ ಒಂದು ಶಕ್ತಿ ಅಂತ ನಾನು ಇದನ್ನು ಭಾವಿಸ್ತಾ ಇದ್ದೇನೆ. ಈ ಪಕ್ಷ ರಾಜಕೀಯದ ಬಗ್ಗೆ ನಾನು ಭ್ರಮನಿರಸನಾಗ್ಬಿಟ್ಟಿದ್ದೆ, ದಯವಿಟ್ಟು ಕ್ಷಮಿಸಬೇಕು ನನಗೆ. ಏನು ಪಕ್ಷ ರಾಜಕೀಯ ಇದು? ಆ ಬ್ರಿಟನ್ನಲ್ಲಿ ಅಲ್ಲೇ ಮಿಸ್ಟರ್ ಬೂಟ್ ಆಗಾಗ ಬರ್ತಾ ಇರ್ತಾರಂತೆ ಸಭೆಗೆ, ಅಲ್ಲೇ ಈ ಕಲ್ಲುಗಳು ತೊಗೊಂಡು ಹೊಡಿತಾ, ಅಲ್ಲ ಇದು ಪೇಪರ್ ವೇಟ್ ತೊಗೊಂಡು ಹೊಡಿತಕ್ಕದ್ದು ನಡೀತದಂತೆ, ಅಲ್ಲೇ ನಡೀತದಂತೆ. ಆದರೆ ಅಲ್ಲೊಂದು ಶ್ಯಾಡೋ ಕ್ಯಾಬಿನೆಟ್ ಇದೆ. ಅವರಿಗೆ ಅಧಿಕಾರವಿಲ್ಲದೆ ಇದ್ದರೂ ಕೂಡ ಮಂತ್ರಿಗಳನ್ನ ಎಲ್ಲ ಮಾಡಿಕೊಂಡು ಇವರೇನೇನು ಮಾಡ್ತಾರೆ ಆ ಕೆಲಸಗಳನ್ನೆಲ್ಲ ಚರ್ಚೆ ಮಾಡಿ ಅವರು ಇವರಿಗೆ ಮಾರ್ಗದರ್ಶನ ಮಾಡುವಷ್ಟರ ಮಟ್ಟಿಗೆ ಅವರು ಕೆಲಸ ಮಾಡ್ತಾರೆ. ಇಲ್ಲಿ ಯಾವುದು ಏನೂ ಬೇಕಾಗಿಲ್ಲ, ಓದಬೇಕಾಗೇ ಇಲ್ಲ. ಒಂದು ನಮ್ಮ ಇದು ರಾಜ್ಯಾಂಗ ಏನು ಹೇಳುತ್ತೆ ಅನ್ನೋದು ತಿಳಿದೇ ಇರತಕ್ಕಂಥ ಜನ ಇದ್ದಾರೆ, ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇಲ್ಲದೇ ಇರೋರು ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಡೀತಾ ಇದೆ ಇದು. ಅವ್ರನ್ನ ಉರುಳಿಸಿ ಇವ್ರನ್ನ ತೆಗಿಬೇಕು ಬರಬೇಕು, ಇವ್ರನ್ನ ಉರುಳಿಸಿ ಅವ್ರು ತೆಗಿಬೇಕು, ಇದೇ ನಮ್ಮ ಮೂಲ ಗುರಿ ಇದೆ. ಅವನು ಏನು ತಪ್ಪು ಮಾಡ್ತಾನೆ ಹುಡುಕ್ತಾ ಇರೋದು, ಅವನು ತಪ್ಪು ಮಾಡಿದ ತಕ್ಷಣ ಅವನ ಮೇಲೆ ಬೀಳೋದು, ಅವನ ಪಾರ್ಟಿನ ತಳ್ಳೋದು, ತಳ್ಳಿ ಅಲ್ಲಿ ಬಂದು ನಾವು ಕೂತ್ಕೊಳ್ಳೋ ಪ್ರಯತ್ನ. ತಿರುಗಿ ನಾವನೇನು ಮಾಡೋದು ಅಂದರೆ ಯಥಾಪ್ರಕಾರ ಅದೇ ಕೆಲಸ ಮಾಡಿ ನಮ್ಮನ್ನು ತಳ್ತಕ್ಕಂಥ ಕೆಲಸ. ಇದಿಷ್ಟೇ ಕೆಲಸ ನಡೀತಾ ಇದೆಯಲ್ಲ, ಇದು ಏನಿದು? ಈ ಪ್ರಜಾಪ್ರಭುತ್ವ ಅಂದರೆ ಇಷ್ಟೇನಾ? ಚರ್ಚೆಗಳು ಬೇಡವಾ? ವಿಚಾರ ಬೇಡವಾ? ನಮ್ಮ ಕೆಲಸ ಮಾಡಬೇಡವಾ? ಅಲ್ಲ, ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಅಂದಿದ್ದೇನೆ, ಬಡವನಿಗೂ ನ್ಯಾಯ ದೊರಕಬೇಕು ಅಂತ. 62 ವರ್ಷ ರಾಜ್ಯ ಮಾಡಿದ್ದೇವೆ, ಸ್ವಾತಂತ್ರ್ಯ ಬಂದಿದೆ. ಇವತ್ತಿನವರೆಗೆ ಬಡವನ ಬಗ್ಗೆ ಯಾವುದೂ ಏನೂ ಇಲ್ಲ. ಬಡವನಾಗಿಯೇ ಉಳಿದಿದ್ದಾನೆ. ಅದಕ್ಕೆ ಹೊಸ ಜನಾನ ಬೇರೆ ಸೃಷ್ಟಿ ಮಾಡಿದ್ದಾರೆ ಈ 60 ವರ್ಷದಲ್ಲಿ ನಮ್ಮ ಆಡಳಿತಗಾರರು. ಅವನು ಬಿಲೋ ಪಾವರ್ಟಿ ಲೆವೆಲ್ ಅಂತ ಒಂದು ಹೊಸ ನಾಮನ್ಕ್ಲೇಚರ್ ಕೊಟ್ಟು ಜನಗಳನ್ನು ಸೃಷ್ಟಿ ಮಾಡಿದ್ದಾರೆ. ಅವನಿಗೆ 20 ರೂಪಾಯಿ ದಿವಸಕ್ಕೆ ಅವನಿಗೆ ಬರ್ತಕ್ಕಂಥ ಆದಾಯ ಅಂತ ಹೇಳ್ತಾರೆ ಎಕನಾಮಿಕ್ಸ್. ಅವನೇನು ಸೆಕೆಂಡ್ ರೇಟ್ ಸಿಟಿಸನ್ನ? ಅವನು ಈ ದೇಶದಲ್ಲಿ ಬದುಕು ಬಾಳೋ ಹಕ್ಕಿಲ್ವಾ? ಗಾಂಧಿಯವರು ಹೇಳಿದರು, ನನಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಂದರೆ ಬೇರೆ ಯಾವುದಕ್ಕೂ ಅಲ್ಲ, ಮೊದಲು ಬಡತನ ನಿವಾರಣೆ ಆಗಬೇಕು, ಕೊನೆಯ ಮನುಷ್ಯನಿಗೂ ನ್ಯಾಯ ದೊರಕಬೇಕು, ಇದಕ್ಕಾಗಿ ನನಗೆ ಬೇಕು ಸ್ವಾತಂತ್ರ್ಯ ಅಂತ ಹೇಳಿದರು. ಅದೇ ಮರೆತು ಬಿಟ್ಟಿದ್ದೇವೆ, ಅವನ ಹಾಗೆ ಇಟ್ಟಿದ್ದೇವೆ. ಸುಪ್ರೀಂ ಕೋರ್ಟ್ ಹೇಳಬೇಕಾಯ್ತು, ಏನು 2 ಭಾರತ ಇಟ್ಕೊಂಡಿದ್ದೀರಲ್ಲ ನೀವು ಈಗ ಅಂತ. ಏನು 2 ಭಾರತ ಇದೆಯಲ್ಲ ಇಲ್ಲಿ? ಶ್ರೀಮಂತರದು ಒಂದು ಭಾವನೆ, ಕೋಟಿ ಕೋಟಿ ರೂಪಾಯಿಗಳು ಸಂಪಾದನೆ ಮಾಡಿದವರದು ಒಂದು ಭಾವನೆ, ಇನ್ನೊಂದು ಏನು ಹೊಟ್ಟೆಗಿಲ್ಲದೆ ಇರ್ತಕ್ಕವರು ನೀವು ಆಹಾರ ಧಾನ್ಯ ತುಂಬಿ ಇಟ್ಕೊಂಡಿದ್ದೇನೆ ಅಂತ ಹೇಳ್ತೀರಿ, ಅದನ್ನು ಇಡೋಕ್ಕೆ ಸ್ಥಳವಿಲ್ಲದೆ ನೀವು ಬೀದಿಲಿ ಹಾಕಿದ್ದೀನಿ ಅಂತೀರಿ, ಅದರ ಮೇಲೆ ಗೌಸ್ ಹೊದಿಸ್ತಿದ್ದೀನಿ ಅಂತೀರಿ, ಅಲ್ಲಿ ಮಳೆ ಬೀಳುತ್ತೆ, ಮಳೆ ಬಿದ್ದು ಎಲ್ಲ ಕೊಳ್ತು ಹೋಗುತ್ತೆ, ಕೊಳ್ತು ಹೋದನ್ನ ಆಹಾರವನ್ನು ಕೂಡ ನೀವು ಕೊಡೋಕ್ಕೆ ತಯಾರಿಲ್ವಲ್ಲ ಈ ಬಡ ಜನಗೆ, ಇದೆ ಅಂತೀರಿ ನೀವು. ಅದನ್ನೆಲ್ಲ ಇಟ್ಕೊಂಡಿದ್ದೀರಿ. ಆ ಕೊನೆ ಮನುಷ್ಯನಿಗೆ ಅದು ಕೂಡ ಕೊಡೋದಂಥ ಪರಿಸ್ಥಿತಿ ಇಲ್ಲ, ಅವನಿಗೆ ಕೊಳ್ಳೋ ಶಕ್ತಿ ಇಲ್ಲ, ಆ ಕೊಳತದ್ದನ್ನು ಕೊಳ್ಳೋ ಶಕ್ತಿ ಕೂಡ ಅವನಿಗಿಲ್ಲ. ಹೀಗಿರುವಾಗ ಏನು ಪ್ರಜಾಪ್ರಭುತ್ವ ನೀವು ಮಾಡ್ತಾಯಿದ್ದೀರಿ? ಇದನ್ನು ಕೇಳ್ತಾ ಇದ್ದಾರೆ ಅವ್ರು ಹೇಳ್ತಾರೆ, ಮೊದಲು ಅದು ಮಾಡ್ರಪ್ಪ, ಎರಡು ಭಾರತ ಬೇಡ, ಒಂದೇ ಭಾರತ ಮಾಡಿರಿ ಅಂತ ಸುಪ್ರೀಂ ಕೋರ್ಟ್ ನಮಗೆ ಹೇಳಿದರೂ ಕೂಡ ನಮಗೆ ಜ್ಞಾಪಕ. ನಮ್ಮ ಪ್ರತಿನಿಧಿಗಳು ಇದರ ಬಗ್ಗೆ ಯೋಚನೆ ಮಾಡೋದು, ಫಂಡಮೆಂಟಲ್ ಪ್ರಶ್ನೆಗಳನ್ನು ತೀರ್ಮಾನ ಮಾಡಿಕೊಡ್ಬೇಕು ನಮಗೆ. ಆಮೇಲೆ ಮಿಕ್ಕಿದ್ದು ಗಗನಕ್ಕೆ ಹೋಗೋದೋ ಮತ್ತೊಂದು ಅದೆಲ್ಲ ಆಮೇಲೆ ಮಾಡಿ, ಎಲ್ಲಿಗಾದರೂ ಹೋಗ್ರಿ ನೀವು, ನಮಗೆ ಬೇಡಿಲ್ಲ. ಆದರೆ ಅವನಿಗೆ ಆ ರೀತಿ ಇಡತಕ್ಕ ಅವಶ್ಯಕತೆ. ಒಂದು ವೋಟ್ ಕೊಡ್ತೀರಿ, ಅವನ ಅಧಿಕಾರಕ್ಕೆ ನೀವು ಬರೋದಕ್ಕೆ ಅವನಿಗೆ ಒಂದು ವೋಟ್ ಕೊಟ್ಟು ಅವನನ್ನು ಕೂಡಿಸ್ತೀರಿ, ಊಟ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಎಂಥದ್ದು ಇದು? ಏನು ಪ್ರಜಾಪ್ರಭುತ್ವ ಇದು ಅಂತ ಕೇಳ್ತಾರೆ. ಆಮೇಲೆ ಮಂತ್ರಿಗಳು ಏನಾದ್ರು ತಪ್ಪಾಯಿತು ಅಂತ ಹೇಳಿದರೆ ತಕ್ಷಣ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಮನೋಭಾವವೂ ಇತ್ತು. ಯಶೋಧರಮ್ಮನವರು ಇದನ್ನು ತೊಗೊಂಡು ಬಂದರು, ಪಾನ ನಿರೋಧ ಇತ್ತು. ಅಲ್ಲಿ ಎಲ್ಲೋ ಒಂದು ಕಡೆ ಈ
ಈ ನಾಟಿ ಹೆಂಡ ಅದೆಲ್ಲೋ ತಯಾರು ಮಾಡಿದ್ದ, ಅದನ್ನು ಕುಡಿದ್ರು ಮುನಿರೆಡ್ಡಿಪಾಳ್ಯದಲ್ಲಿ. ಒಂದು 50 ಜನ ಸುಟ್ಟು ಹೋಗ್ಬಿಟ್ರು. ರಾಮಕೃಷ್ಣ ಹೆಗಡೆಯವರು ಎಕ್ಸೈಸ್ ಅವರೇನು ಮಾಡಿದರು, ನಿಜಲಿಂಗಪ್ಪನವ್ರಿಗೆ ಹೇಳಿದರು, ನೋಡಿ ಹೆಂಡ ಇದನ್ನು ವಿಷಪೂರಿತ ಹೆಂಡವನ್ನು ಕುಡಿದು ಸಾಯ್ತಾ ಇದ್ದಾರೆ, ಅದನ್ನು ತಪ್ಪಿಸಬೇಕಾದ್ರೆ ನಾವು ಒಳ್ಳೆಯ ಶುದ್ಧವಾದ ಹೆಂಡ ಕೊಡಬೇಕು. ಅದಕ್ಕೋಸ್ಕರವಾಗಿ ನೀವು ದಯವಿಟ್ಟು ಅದನ್ನು ತೆಗೆದುಬಿಟ್ಟು ಇವ್ರಿಗೆ ಶುದ್ಧವಾದ ಹೆಂಡವನ್ನು ನಾವು ಕೊಡೋಣ ಅಂತ ಹೇಳಿ ಅವರು ಹೇಳಿದರು. ಅದರ ಹಾಗೆ ನಿಜಲಿಂಗಪ್ಪನವರು ನಡ್ಕೊಂಡು ಬಿಟ್ಟರು. ಆಗ ಯಶೋಧರಮ್ಮನವರು ಅವರೊಬ್ಬರೇ ಹೋದರು, ಅಯ್ಯೋ ಎಲ್ಲಾದರೂ ಉಂಟೆ, ಇದನ್ನು ತಂದಿದ್ದೇವೆ, ಜನರ ಹೆಣ್ಣು ಮಕ್ಕಳ ಕಣ್ಣೀರು ನಾನು ನೋಡಿದ್ದೇನೆ, ಅವರ ಕಷ್ಟ ನಾನು ನೋಡಿದ್ದೇನೆ, ಅವರು ಮಕ್ಕಳನ್ನು ಕಟ್ಕೊಂಡು ಅವ್ರು ಹೇಗೆ ಜೀವನ ಮಾಡ್ತಾರೆ ಅದನ್ನು ನೋಡಿದ್ದೇನೆ, ಇದಕ್ಕೆ ನಾನು ತಪ್ಪಿಸೋದಕ್ಕೋಸ್ಕರವಾಗಿ ನಾವೇನೋ ಒಂದು ವ್ಯವಸ್ಥೆ ಮಾಡಿದ್ವಿ, ಯಾರೋ ಎಲ್ಲೋ ಒಂದು ಹುಚ್ಚು ಮಾಡಿದ, ಯಾರೋ ಒಂದಷ್ಟು ಹಣ ಸಂಪಾದಿಸ್ಕೊಂಡ, ಅಥವಾ ಅವನು ಕುಡಿಸಿ 4 ಜನ ಸಾಯಿಸಿದ ಅಂತ ಅನ್ನೋ ಒಂದಕ್ಕೋಸ್ಕರವಾಗಿ ಇಡೀ ಒಂದು ವ್ಯವಸ್ಥೆಯನ್ನೇ ಪೂರ್ತಿಯಾಗಿ ಬದಲಾವಣೆ ಮಾಡ್ತಕ್ಕದ್ದು ಬೇಡಪ್ಪ, ಇದು ಸರಿ ಇಲ್ಲ, ಹೀಗೆ ಮಾಡೋದಾದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಅವರು ರಾಜೀನಾಮೆ ಕೊಟ್ಟರು. ಮೊದಲನೇ ಸರ್ತಿ ನಿಜಲಿಂಗಪ್ಪನವರು, ವೀರಣ್ಣಗೌಡರು ಅವರೆಲ್ಲ ಮೊದಲನೇ ಕರ್ನಾಟಕವಾದ ಮೇಲೆ ಮೊದಲನೇ ಮುಖ್ಯಮಂತ್ರಿ ಆಗಿದ್ದಾಗ ನಿಜಲಿಂಗಪ್ಪನವರು ಯಾರೋ ಅವರೊಳಗೆ ಇದ್ದವರು, ಇವರು ಬೇಡ, ನಾವು ಇವರಿಗೆ ಒಂದು ನೋ ಕಾನ್ಫಿಡೆನ್ಸ್ ತರ್ತೀವಿ ಅಂತ ಏನೋ ಮಾತಾಡ್ತಾಯಿದ್ರು ಗುಸುಗುಸು. ಅದು ಕೇಳಿದ ತಕ್ಷಣ ಅಯ್ಯ ಅವರು ಬೇಡ ಅಂತಾರೆ, ಇನ್ನು ನಾವು ಯಾಕೆ ಇರಬೇಕಲ್ಲಿ, ನಮ್ಮವರೇ ಬೇಡ ಅಂತ ಅನ್ನೋವಾಗ ನಾವು ಯಾಕೆ ಇರಬೇಕಲ್ಲಿ, ನಮ್ಮ ಪಾರ್ಟಿಯವರೇನೇ ಬೇಡ ಅಂತ ನಮ್ಮನ್ನು ಹೇಳುವಾಗ ನಾವಲ್ಲಿ ಪ್ರತಿಷ್ಠೆ ಮಾಡ್ಕೊಂಡು ನಾವ್ಯಾಕೆ ಕೂತಿರಬೇಕು, ಬೇಡ. ಮಾರನೇ ದಿವಸ ಅವ್ರು ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಟ್ಟು. ಇಂಥ ಜನ ಎಲ್ಲ ಎದ್ದಂಥ ಒಂದು ದೇಶದಲ್ಲಿ ಇವತ್ತು ಆ ಸೀಟಿಗೋಸ್ಕರವಾಗಿ ಕಚ್ಕೊಳ್ತಕ್ಕಂಥ ಒಂದು ಕೆಲಸ, ಅನೀತಿಯನ್ನು ಮಾಡ್ತಕ್ಕಂಥ ಕೆಲಸ, ಮಾತು ಕೊಟ್ಟು ಮಾತು ಮುರಿತಕ್ಕಂಥ ಕೆಲಸ ಏನೇನೋ ನಡೀತದೆ. ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗಿದೆ, ಆಡಳಿತ ಎಲ್ಲಿಗೆ ಹೋಗಿದೆ ಅನ್ನೋದನ್ನು ನಾವೆಲ್ಲ ನೋಡಬೇಕು. ಮಂತ್ರಿಗಳನ್ನು ಮಾಡ್ಕೋತೀರಿ, ಬರೀ ಭ್ರಷ್ಟನೇ ಮಾಡ್ಕೋಬೇಕಾ, ಇನ್ಯಾರು ಸಿಗೋದಿಲ್ವ ನಿಮಗೆ? ಬರೀ ನೀತಿಗೆಟ್ಟವ್ರನ್ನೇ ಮಾಡ್ಕೋಬೇಕಾ? ಅಲ್ಲ, ಮೊದಲೇ ನೀವು ತೀರ್ಮಾನ ಮಾಡ್ಕೊಂಡು ಬಂದಾಗಿದೆ, ಇವರಿದ್ದರೇ ನಾವು ಏನಾಗಬೇಕಾದ್ರೂ ಎಳಿಬೋದು ಅಂತಕ್ಕಂಥ ವಿಚಾರ ಮಾಡ್ಕೊಂಡು ಬಂದಾಗಿದೆ. ಯಾಕಂದರೆ ಮಂತ್ರಿಮಂಡಲ ರಚನೆ ಮಾಡುವಾಗ ಅಲ್ಲ, ಅವರು ಎಲ್ಲರೂ ಕೂಡ ನೀವು ನೋಡಿ, ನಾವೇನು ಕತೆ ಹೇಳ್ತಾ ಇಲ್ಲ, ನಡೆದಿರೋದು ಹೇಳ್ತಾ ಇದ್ದೀನಿ. ಬಿಟ್ಟು ಹೋದರು, ರಾಜೀನಾಮೆ ಕೊಡಿಸಿದರು. ಹೀಗೆಲ್ಲ ಇಂಥ ಜನನ ಕಟ್ಕೊಂಡು ಒಂದು ಒಳ್ಳೆ ರಾಜ್ಯ ಕೊಡ್ತೀನಿ, ಒಳ್ಳೆ ಒಂದು ಆಡಳಿತ ಕೊಡ್ತೇನೆ ಅಂತ ಹೇಳ್ತೀರಲ್ಲ, ಅದು ಹೇಗೆ ಸಾಧ್ಯವಾಗುತ್ತೆ? ಇದನ್ನು ಇಷ್ಟು ಯೋಚನೆ ಮಾಡುವಂಥ ಶಕ್ತಿ ಒಬ್ಬ ಮುಖ್ಯಮಂತ್ರಿಗೆ, ಪ್ರಧಾನಿಗೆ ಇರಬೇಡವೆ? ಆ ಪ್ರಧಾನಿ ನೋಡಿ, ಅಲ್ಲಿ ಏನೇನೋ ಆಗ್ತದೆ, 2G ಸ್ಪೆಕ್ಟ್ರಮ್ಮು ಎಲ್ಲವೂ ಆಗುತ್ತೆ, ಯಾವುದನ್ನು ಗಮನ ಕೊಡೋದಿಲ್ಲ. ಇಂಥದ್ದೆಲ್ಲ ಈ ದೇಶದಲ್ಲಿ ನಡೀತಾ ಇದೆ. ಈಗ ನಂಬರ್ ಗೇಮ್ ಅದೊಂದು ಆರಂಭ ಆಗಿದೆ, ಅದು ಕೂಡ ಇದಕ್ಕೆ ಮಾರಕ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೆ ಗಟಾರದ ರಾಜಕಾರಣ ನಡೀತಾ ಇದೆ. ನಾನು ಹೇಳ್ತಾ ಇದ್ದೆ, ನಾನು ಅವರನ್ನು ಕೂಡಿಸ್ಕೊಂಡು ಹೇಳಿದೆ, ಮಂತ್ರಿಗಳನ್ನು, ಅವ್ರನ್ನೆಲ್ಲ. ಅಲ್ಲಪ್ಪ, ಏನಪ್ಪ ಮಂತ್ರಿಗಳು ಅಂದರೆ ಎಕ್ಸ್ ಮಂತ್ರಿಗಳು, ಈಗಿನ ಮಂತ್ರಿಗಳು ಎಲ್ಲರನ್ನೂ ಕೂಡಿಸ್ಕೊಂಡು, ಏನಪ್ಪ ಗಟಾರದ ಈ ಹಂದಿಗಳು ಗಟಾರದಲ್ಲಿರೋದು ಸರಿಯಪ್ಪ ಅದು, ಆದರೆ ನಮಗೆ ಕೆರೆ ಇದೆ, ಬಾವಿ ಇದೆ, ಸರೋವರ ಇದೆ, ಎಲ್ಲ ಇರುವಾಗ ಅದು ಯಾಕೆ ಅಲ್ಲೂ ಹೋಗಿ ಸಾಯ್ತೀರಿ ನೀವು? ಗಟಾರ ರಾಜಕೀಯ ಯಾಕೆ ಮಾಡ್ತೀರಿ? ಗಟ್ಟರ್ ಪಾಲಿಟಿಕ್ಸ್ ಯಾಕೆ ಮಾಡ್ತಿದ್ದೀರಿ ನೀವು? ಇದೆಲ್ಲ ಪ್ರಶ್ನೆಗಳು ಕೇಳಬೇಕಾಗಿರ್ತದೆ. ಇದರ ಹಾಗೆಯೇ ಮಂತ್ರಿಗಳಿಗೆ ಚಾರಿತ್ರ್ಯ ಇರಬೇಕು. ಮುಖ್ಯವಾಗಿ ಎಲ್ಲ ಶಾಸಕರಿಗೂ ಮತ್ತು ನನಗೂ ಇರಬೇಕು, ಪ್ರಜೆಯಾಗಿ ನನಗೂ ಆ ಚಾರಿತ್ರ್ಯ ಇರಬೇಕು. ಮೊದಲು ಈ ಚಾರಿತ್ರ್ಯ ನಿರ್ಮಾಣಕ್ಕೆ ಏನಾದರೂ ಒಂದು ಕೆಲಸ ನಡೀಬೇಕಾಗಿದೆ. ಲಜ್ಜೆ, ಭಯ ಎರಡೂ ಇರಬೇಕು. ಸಮಾಜದ ಭಯ ಇತ್ತು ಹಿಂದೆ, ಇದಿಲ್ಲ ಈಗ. ಇಬ್ಬರು ಹುಡುಗರು ಜಗಳ ಮಾಡ್ತಾ ಇದ್ದರೆ ನಾನು ಬೀದಿಯಲ್ಲಿ ಹೋಗ್ತಾ ಇಬ್ಬರಿಗೂ ಒಂದೊಂದು ಏಟು ಕೊಟ್ಬಿಟ್ಟು ಕಳಿಸ್ಬಿಡ್ತಿದ್ದೆ. ಈಗ ನಾನೇನಾದರೂ ಆ ಕೆಲಸ ಮಾಡೋಕ್ಕೆ ಹೋದರೆ ಈ ಅಮ್ಮ ಆ ಅಮ್ಮ ಇಬ್ಬರು ಬರ್ತಾರೆ, ಅವ್ರ ತಾಯಿಗಳು. ನೀನೇನು ಸಾಕ್ತಿದ್ದೀನೋ, ನೀನೇನು ಅವ್ರಿಗೆ ಇದೇನೋ, ಯಾರೋ ನೀನು, ಅವ್ರನ್ನ ಮಾತಾಡ್ಸೋಕ್ಕೆ ನೀನು ಯಾರು ಅಂತ ಕೇಳೋಕೆ ಬರ್ತಾ ಇದ್ದಾರೆ. ಮೊದಲು ಸಮಾಜದಲ್ಲಿ ಇದೆಲ್ಲ ಕಟ್ಟುಪಾಡುಗಳಿದ್ವು. ನಾವೇ ಇಲ್ಲೇ ಎಲ್ಲವನ್ನೂ ಅಲ್ಲಲ್ಲೇ
ಸರಿ ಮಾಡ್ಬೋದಾಗಿತ್ತು, ಜನಗಳಿಗೆ ತಪ್ಪು ಮಾಡಿದವನು ತಪ್ಪಾಗಿದೆ ಅಂತ ಹೇಳ್ಬೋದಾಗಿತ್ತು. ಇವತ್ತು ಅದನ್ನು ಹೇಳೋ ಅವಕಾಶ ಕೂಡ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಇಂಥ ದೊಡ್ಡ ತಪ್ಪುಗಳನ್ನು ಈ ದೇಶದಲ್ಲಿ ಆಗಿದೆ. ಈಗಿನ ರಾಜಕೀಯ ಧುರೀಣರಿಗೂ, ಮುಖ್ಯಮಂತ್ರಿಗಳಿಗೂ, ಮಂತ್ರಿಗಳಿಗೂ, ಶಾಸಕರಿಗೂ ಲಜ್ಜೆಯೂ ಇಲ್ಲ, ಸಮಾಜದ ಭಯವೂ ಇಲ್ಲ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ನಮ್ಮದು ಪ್ರಜಾಪ್ರಭುತ್ವ ಎನ್ನುವುದನ್ನೇ ನಾವು ಮರೆತಿದ್ದೇವೆ. ಆ ಪ್ರಜೆ ಇದ್ದಾನವನು, ಅವನಿಗೋಸ್ಕರ ನಾವಿದ್ದೇವೆ, ಅವನ ಸಮಸ್ಯೆಗಳು ನೂರಿವೆ, ಆ ಸಮಸ್ಯೆಗಳ ಪರಿಹಾರಕ್ಕೆ ನಾವಿದ್ದೇವೆ ಅಂತಕ್ಕಂಥ ಕಡೆ ಹೆಚ್ಚು ಗಮನ ಇಲ್ಲ. 23 ಇದನ್ನು ಮಸೂದೆಗಳನ್ನು ಒಂದೇ ದಿವಸ ಅವರು ಯಾವ ಚರ್ಚೆಯೂ ಇಲ್ಲದೆ ಅದನ್ನು ಅಂಗೀಕರಿಸಿಬಿಡ್ತಾರೆ. ಪಾರ್ಲಿಮೆಂಟಲ್ಲೂ ಅದನ್ನು ಮಾಡಿದ್ದಾರೆ, ಇಲ್ಲಿ ಮಾಡಿದ್ದಾರೆ. 23 ನಮ್ಮ ಜೀವಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಮ್ಮ ಆಗು ಹೋಗುಗಳಿಗೆ ಸಂಬಂಧಪಟ್ಟಂಥ ಮಸೂದೆಗಳು, ಅವುಗಳ ಬಗ್ಗೆ ಚರ್ಚೆಯೇ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಸ್ವೇಚ್ಛೆಯಾಗಿ ಅದನ್ನು ಪಾಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಈ ಬೇಜವಾಬ್ದಾರಿತನ ಇದೆಯಲ್ಲ, ಇದಕ್ಕೆಲ್ಲ ಏನು ಹೇಳಬೇಕು. ಆದ್ದರಿಂದ ಇದನ್ನು ಪಕ್ಷ, ಪಾರ್ಟಿ ಈ ಯೋಚನೆ ಮಾಡಬೇಡಿ. ದಯವಿಟ್ಟು ಒಳ್ಳೆಯದು ಇರಬೇಕು ಅನ್ನೋ ದೃಷ್ಟಿಯಿಂದ ಮಾಡಿ, ಯಾರನ್ನೂ ರಕ್ಷಣೆ ಮಾಡೋದಕ್ಕೆ ಹೋಗೋದಕ್ಕೆ ಬೇಡಿ. ನಾವು ತಪ್ಪಿದ್ರೆ ತಪ್ಪು ಅಂತ ಹೇಳೋಣ, ಕಾಲ್ ಎ ಸ್ಪೇಡ್ ಎ ಸ್ಪೇಡ್. ಇಂಥ ಒಂದು ಮನೋಭಾವ ನಾವು ಬೆಳೆಸ್ಕೊಳ್ದೇ ಇದ್ದರೆ, ನಾವು ಯಾವುದೋ ಒಂದು ವ್ಯಾಧಿಗೆ ನಾವು ತುತ್ತಾಗಿ ಬಿಟ್ಟರೆ ನಾವು ನಿಜವಾಗಿಯೂ ಈ ಪ್ರಜಾಪ್ರಭುತ್ವವನ್ನು ನಡೆಸೋಕ್ಕಾಗೋದಿಲ್ಲ. ಆದ್ದರಿಂದ ಪ್ರಜೆ ನಿರ್ದಾಕ್ಷಿಣ್ಯವಾಗಿರಬೇಕು, ಒಂದು ನಿರ್ದಲೀಯನಾಗಿರಬೇಕು, ಸ್ವತಂತ್ರವಾಗಿ ವಿಚಾರ ಮಾಡೋನಾಗಿರಬೇಕು, ನಿರ್ಭಿಡೆಯಿಂದ ಹೇಳಬೇಕು. ಯಾರೇ ತಪ್ಪು ಮಾಡಿದರೂ ತಪ್ಪು. ದೇವೇಗೌಡರೇ, ನಿಮ್ಮದೇನು ತಪ್ಪು ಕಮ್ಮಿ ಇಲ್ಲ, ತುಂಬ ಮಾಡಿದ್ದೀರಿ. ನೀವು ಯಡಿಯೂರಪ್ಪನವರೇ, ನೀವು ಅವರಿಗೆ ಸಮನಾಗಿ ಮಾಡಿದ್ದೀರಿ, ನೀವೇ ಹೇಳ್ತೀರಿ ಅವರು ಮಾಡಿಲ್ವೇ ನಾನು ಮಾಡಿದೆ ಅಂತ. ಆದ್ದರಿಂದ ನೀವು ಒಪ್ಕೊಂಡಿದ್ದೀರಿ. ಆದ್ದರಿಂದ ಇವೆಲ್ಲ ಬೇಡ, ನಮಗೆ ಬೇಕಾಗಿಲ್ಲ, ಪ್ರಜೆಗೆ ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿದೆ ನಮ್ಮ ಹಿತ, ದಿವಸ ನಮ್ಮ ಕೆಲಸ ಆಗಬೇಕು. ಈ ದೃಷ್ಟಿಯಿಂದ ನಾವು ಹೊಸ ವಿಚಾರಣೆಯನ್ನು ಮಾಡೋಣ. ಈ ಆಡಳಿತ ಏನು ಇದೆ ಇದನ್ನು ಸರಿ ಮಾಡಿಕೊಳ್ಬೇಕಾದಂಥ ಕೆಲಸ ಬೇಕಾಗಿದೆ. ಇದನ್ನು ಸರಿ ಹಾದಿಗೆ ತರಬೇಕಾಗಿದೆ. ಅದೆಲ್ಲೋ ಈಗ ಡಿರೈಲಾಗಿ ಹೋಗ್ಬಿಟ್ಟಿದೆ. ಅದನ್ನು ತೆಗೆದು ಮತ್ತೆ ಹಳಿಗೆ ತಂದು ಕೂಡಿಸ್ತಕ್ಕಂಥ ಕೆಲಸನ ನಾವು ಮಾಡೋ ಹಾಗಾಗಲಿ ಅನ್ನೋ ಮಾತನ್ನು ಹೇಳಿ ನಾನು ವಾದಂತಹ ಮಾತುಗಳಿಗಾಗಿ ಮಾನ್ಯ ಶ್ರೀ ದೊರೆಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ಹಿರಿಯರನ್ನು ಗೌರವಿಸುವ ಸಮಯ. ಪೀಠದ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ರಾಮಭದ್ರ ಅವರು ದಯವಿಟ್ಟು ಆಗಮಿಸಿ ವಿಶೇಷ ಉಪನ್ಯಾಸವನ್ನು ನೀಡಿದಂತಹ ಪ್ರೊಫೆಸರ್ ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಅವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ನಾನು ಕೋರ್ತಾ ಇದ್ದೇನೆ. ವಿಶೇಷ ಅತಿಥಿಗಳಾದಂತಹ ಮಾನ್ಯ ಮತ್ತೂರು ಕೃಷ್ಣಮೂರ್ತಿಯವರಿಗೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೊತ್ತು ನಿರೂಪಣೆ ಮಾಡಿದ ಡಾಕ್ಟರ್ ಎಸ್ ಎಲ್ ಶ್ರೀನಿವಾಸ ಮೂರ್ತಿಯವರಿಗೆ ಗೌರವ ಸಮರ್ಪಣೆ ಮಾಡಬೇಕೆಂದು ಕೇಳ್ಕೊತೀನಿ.